ರಿಕಾರ್ಡಿಂಗ್ ಸ್ಟಾರ್ಟ್ ಆಗೈತ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದು ದಿಸಯ್ಯ, ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯರಾದ ನಾಡಿನ ದಿವ್ಯ ಚೇತನ ಭಕ್ತಿ ಭಂಡಾರಿ ಬಸವಣ್ಣ ಅವರನ್ನು, ದಾರ್ಶನಿಕರನ್ನ ಎನ್ನ ಹೃನ್ಮಂದಿರದಿ ಸ್ಮರಿಸುತ್ತಾ, ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಅಂತರ್ಜಾಲದ ವೇದಿಕೆ ಮೂಲಕ ಹಮ್ಮಿಕೊಂಡ ಶರಣ ಮಾಸದ ಅನುಭವ ಚಿಂತನ ಕಾರ್ಯಕ್ರಮ 327ನೇ ಸಂಚಿಕೆ. ಶ್ರೀಮತಿ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ಮಾತೋಶ್ರೀಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಅವರ ಸ್ಮರಣಾರ್ಥ ಹಮ್ಮಿಕೊಂಡ ವಿಶೇಷ ದತ್ತಿ ಉಪನ್ಯಾಸ 327ನೇ ಮಾಲಿಕೆ. ಈ ಶರಣ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಯ ಆದರದ ಪ್ರಣಾಮಗಳು. ತಮ್ಮ ವಿಶಿಷ್ಟ ಸೃಜನಶೀಲ ಸಾಹಿತ್ಯದ ಮೂಲಕ ಶರಣ ಚಿಂತನೆಯ ಒಂದು ಜೀವಂತಿಕೆಯನ್ನ, ಭವ್ಯತೆಯನ್ನ ಈ ನಾಡಿಗೆ ಪರಿಚಯಿಸುತ್ತಿರುವ ವಿದ್ವಾಂಸರು, ಬಸವತತ್ವ ಪರಿಪಾಲಕರು, ಸಾಹಿತ್ಯದ ಉಪಾಸಕರು ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಗೌರವಪೂರ್ವಕವಾದಂತಹ ಸ್ವಾಗತ, ಶರಣಾರ್ಥಿಗಳು. ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ದತ್ತಿ ದಾಸೋಹಿಗಳಾದಂಥ ಸುಧಾ ಪಾಟೀಲ್ ಅವರ ಕುಟುಂಬ ವರ್ಗದವರಿಗೂ, ಸಂಸ್ಥಾಪಕರು, ಉಪನ್ಯಾಸಕರು, ಸಂಯೋಜಕರು, ಸಂಘಟಕರು ಹಾಗೂ ತಾಂತ್ರಿಕ ತಂಡದವರು ಎಲ್ಲರಿಗೂ ಹಾಗೂ ಇಲ್ಲಿ ಪಾಲ್ಗೊಂಡ ಎಲ್ಲ ಬಸವ ಭಕ್ತರಿಗೂ ಭಕ್ತಿಯ ಪ್ರಣಾಮಗಳೊಂದಿಗೆ ಆದರದ ಸ್ವಾಗತವನ್ನ ಕೋರ್ತೇನೆ. ಇಂದಿನ ಶರಣ ಚಿಂತನ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಸಹೋದರಿ ಶರಣೆ ಜಯಶ್ರೀ ಆಲೂರ್ ಅವರು ವಚನ ಪ್ರಾರ್ಥನೆ ಮಾಡಲು ಕೋರಿಕೆ. ಧನ್ಯವಾದಗಳು ಬಳಕ. ಎಲ್ಲರಿಗೂ ಶರಣಾರ್ಥಿ. ಬಸವಾದಿ ಶರಣರನ್ನ ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ ನಾನಿವತ್ತು ಅಮಿಗೆ ರಾಯಮ್ಮನ ಒಂದು ವಚನವನ್ನ ಹಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಆಕಾಶಕ್ಕೆ ಹಾರುವಂಗೆ ತೋಟಿಯ ಕೋಲ ಹಂಗೆ ತಕಯ್ಯ, ಭೂಮಿಯ ಸೊಂಕದೆ ನಡೆವವಂಗೆ ಈ ಭೂಮಿಯ ಹಂಗೆ ತಕಯ್ಯ. ಆಕಾಶಕ್ಕೆ ಹಾರುವಂಗೆ ತೋಟಿಯ ಕೋಲ ಹಂಗೆ ತಕಯ್ಯ, ಭೂಮಿಯ ಸೋಂಕದೆ ನಡೆವವಂಗೆ ಈ ಭೂಮಿಯ ಹಂಗೆ ತಕಯ್ಯ. ತನ್ನ ತಾನರಿದವಂಗೆ ಭಿನ್ನಾನಿಗಳ ಮಾತೆ ತಕಯ್ಯ, ತನ್ನ ತಾನರಿದವಂಗೆ ಭಿನ್ನಾನಿಗಳ ಮಾತೆ ತಕಯ್ಯ. ಅಗಮ್ಯವಾಗಿ ಚಲಿಸುವಂಗೆ ಅಂಗಣಿಯರ ಹಂಗೆ ತಕಯ್ಯ, ಅಗಮ್ಯವಾಗಿ ಚಲಿಸುವಂಗೆ ಅಂಗಣಿಯರ ಹಂಗೆ ತಕಯ್ಯ. ಅಮುಗೇಶ್ವರ ಲಿಂಗವನರಿದ ಶರಣಂಗೆ, ಅಮುಗೇಶ್ವರ ಲಿಂಗವನರಿದ ಶರಣಂಗೆ, ಕಾವಿಕ ಶಂಬರವ ಹೊತ್ತು ತಿರುಗುವ ಕರ್ಮಿಗಳ, ಕಾವಿಕ ಶಾಂಬರವ ಹೊತ್ತು ತಿರುಗುವ ಕರ್ಮಿಗಳ ಹಂಗೆ ತಕಯ್ಯ, ಹಂಗೆ ತಕಯ್ಯ, ಹಂಗೆ ತಕಯ್ಯ, ಹಂಗೆ ತಕಯ್ಯ. ಆಕಾಶಕ್ಕೆ ಆರುವಂಗೆ ತೋಟಿಯ ಕೋಲ ಹಂಗೆ ತಕಯ್ಯ, ಭೂಮಿಯ ಸೋಂಕದೆ ನಡೆವವಂಗೆ ಈ ಭೂಮಿಯ ಹಂಗೆ ತಕಯ್ಯ, ಭೂಮಿಯ ಸೋಂಕದೆ ನಡೆವವಂಗೆ ಈ ಭೂಮಿಯ ಹಂಗೆ ತಕಯ್ಯ, ಭೂಮಿಯ ಸೋಂಕದೆ ನಡೆವವಂಗೆ ಈ ಭೂಮಿಯ ಹಂಗೆ ತಕಯ್ಯ. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದ. ನಮ್ಮೆಲ್ಲರಿಗೂ ಅರಿವಿನ ಅನುಭವಕ್ಕೆ ಅಣಿಗೊಳಿಸುತ್ತಾ ಸುಮಧುರ ಭಕ್ತಿ ಭಾವದೊಂದಿಗೆ ವಚನ ಪ್ರಾರ್ಥನೆ ಮಾಡಿದ ಸಹೋದರಿ ಜಯಶ್ರೀ ಆಲೂರ್ ಅವರಿಗೆ ನಲ್ಮೆ ವಂದನೆಗಳು.
ಈ ಕಾರ್ಯಕ್ರಮದ ಮುಂದಿನ ಹಂತ ಸ್ವಾಗತ ಪ್ರಸ್ತಾವನೆ ಹಾಗೂ ಉಪನ್ಯಾಸಕರ ಪರಿಚಯ. ಈ ಕಾರ್ಯಕ್ರಮವನ್ನ ನಮ್ಮವರೇ ಆದಂತಹ ಡಾಕ್ಟರ್ ತಾರಾ BN ಮೇಡಮ್, ಮುಖ್ಯಸ್ಥರು ಇತಿಹಾಸ ಅಧ್ಯಯನ ವಿಭಾಗ, KLE ಸಂಸ್ಥೆಯ ಶ್ರೀ ಮೃತ್ಯುಂಜಯ ಮಹಾವಿದ್ಯಾಲಯ ಧಾರವಾಡ ಇವರು ನಡೆಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಡಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನಾದರೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ. ದೇವರ ದಾಸಿಮಯ್ಯ ಅವರ ಹೇಳುವಂತಹ ಈ ವಚನದಂತೆ ನಮ್ಮ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ, ಅಕ್ಕನ ಅರಿವು ಸಂಘಟನೆಗಳು ಇಂಥ ಅಪೂರ್ವ ಮಂಗಳ ಮಾಸದ ಶ್ರಾವಣ ಮಾಸದ ಅನುಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದತ್ತಿ ದಾಸೋಹಿಗಳು ಬಹಳ ಅದ್ಭುತವಾದಂಥ ಕಾರ್ಯವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಮ್ಮ ಅತ್ಯಂತ ಸರಳ ಸಜ್ಜನಿಕೆಯ ಪ್ರತಿರೂಪದಂತಿರುವ ಸುಧಾ ಪಾಟೀಲ್ ಮೇಡಮ್ ಅವರು ಈ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಮುಖ್ಯವಾಗಿ ಇಂದು ವಚನ ಪ್ರಾರ್ಥನೆ ಮಾಡಿರ್ತಕ್ಕಂಥ ಶರಣೆ ಜಯಶ್ರೀ ಆಲೂರ್ ಅವರಿಗೆ, ಹಾಗೆ ಅತ್ಯಂತ ಸರಳ ಗಾನ ಸುಧೆಯನ್ನು ಹರಿಸ್ತಕ್ಕಂಥ ಗಾನ ಕೋಗಿಲೆ ಅಂತಾನೆ ಹೇಳ್ಬಹುದು, ಅದ್ಭುತ ವ್ಯಕ್ತಿತ್ವ ಹೊಂದಿರತಕ್ಕಂಥ ನಮ್ಮ ಅಕ್ಷರ ಫೌಂಡೇಶನ್ದ 13 ಜಿಲ್ಲೆಗಳ ವಿಭಾಗೀಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ಅಂಜಲಿನಾ ಗ್ರಿಗೇರಿ ಅವರಿಗೆ ಇವತ್ತು ಅವರು ಶಿವಯೋಗ ಸಾಧಕ ಶ್ರೀ ತಪೋವನದ ಕುಮಾರಸ್ವಾಮಿಗಳ ಬಗೆಗೆ ಅವರು ಅನುಭವ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ. ಹಾಗೆ ಶರಣು ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಶರಣೆ ಶಾರದಾ ಅಂಬೆ ಸಂಘ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ವಚನ ಮಂಗಳ ಮಾಡುತ್ತಿರುವಂತಹ ಶರಣೆ ಬನಶ್ರೀ ಹತ್ತಿ ಅವರಿಗೂ ಕೂಡ ನಾನು ಇಲ್ಲಿ ಸ್ವಾಗತ ಕೋರ್ತಾ ಇದ್ದೀನಿ. ಇನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅವ್ರ ಮಾತನ್ನು ಕೇಳ್ತಾನೇ ಇರ್ಬೇಕು ಅನ್ಸ್ತದೆ, ಎಷ್ಟು ಸುಮಧುರವಾಗಿ ಅರ್ಥಪೂರ್ಣವಾದಂತಹ ಶಬ್ದಗಳನ್ನ ಪೋಣಿಸಿ ಬಹಳ ಸಾರ್ಥಕ್ಯ ಅನಿಸುವಂತಹ ನಿರೂಪಣೆ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಶಾರದಾಮಣಿ ಹುಣಸಿಯಾಳ್ ಅವ್ರ ಮಾಡ್ತಾ ಇದ್ರೆ ನನಗಂತೂ ಅವ್ರ ಮಾತನ್ನು ಕೇಳ್ತಾನೇ ಇರ್ಬೇಕು ಅಂತ ಅನಿಸ್ತದೆ. ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತ ಮೇಡಮ್. ಇನ್ನು ನಮ್ಮ ಕಲ್ಯಾಣ ಕ್ರಾಂತಿಯ ನಂತರ ವೈಚಾರಿಕ ಅನುಭವವನ್ನ ಕ್ರಾಂತಿಯನ್ನ ಸತತವಾಗಿ ಮಾಡಿಕೊಂಡು ಬರುತ್ತಿರ್ತಕ್ಕಂಥ ನಮ್ಮ ವೇದಿಕೆ, ಅದರ ಕಾರ್ಯ ಎಷ್ಟೊಂದು ಆದರ್ಶನೀಯ, ಮಾದರಿ, ಮಾರ್ಗದರ್ಶಿ. ಒಂದು ವಿಶ್ವವಿದ್ಯಾಲಯ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನು ಹೊತ್ತು ಒಳ್ಳೆಯ ಅಂಶಗಳನ್ನ ತಿಳಿಯಪಡಿಸುವಂತಹ ಕಾರ್ಯವನ್ನ ಮಾಡ್ತಿದೆ. ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೇಷ್ಠ ವಿದ್ವಾಂಸ, ಶ್ರೇಷ್ಠ ವಾಗ್ಮಿ, ಸರಳ ವ್ಯಕ್ತಿತ್ವದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಅವರ ಪತ್ನಿ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್, ಹಾಗೆ ಶಾಂತಮನದ ಪ್ರೇಮ ಸುಧಾರಿಸುವಂತ ಸಂಘಟನಾ ಶಕ್ತಿಯಾಗಿ ನಿಂತಿರ್ತಕ್ಕಂಥ ಶ್ರೇಷ್ಠ ಬರಹಗಾರ್ತಿ ಸುಧಾ ಪಾಟೀಲ್ ಮೇಡಮ್ ಮತ್ತು ಶ್ರೀ ಶಾರದಾ ಪಾಟೀಲ್ ಮೇಡಮ್, ಹಿರಿಯ ಅಕ್ಕ ಗೌರಮ್ಮ ನಾಶಿ ಅವರು ಈ ಸಂಘಟನೆಯ ಒಂದು ಶಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಸತತವಾಗಿ ಅಂತರ್ಜಾಲ ಮೂಲ ಶಕ್ತಿಯಾಗಿರ್ತಕ್ಕಂಥ ದಾನಮ್ಮ ಜಾರಕಿಯವರು, ಅವರಿವರನ್ನದು ಎಲ್ರಿಗೂ ಕೂಡ ನಾನು ಶರಣ ಬಾಂಧವರಿಗೆ ಶರಣು ಶರಣಾರ್ಥಿಯನ್ನು ಹೇಳುತ್ತಾ, ಬರೀ ಅನುಭವವಲ್ಲದೆ ಈ ಸಂಘಟನೆ ಎಷ್ಟೊಂದು ಅಮೂಲ್ಯವಾಗಿರ್ತಕ್ಕಂಥ ಕಾರ್ಯ ಮಾಡ್ತಾ ಇದೆ ಅಂತಂದ್ರೆ, ಬಸವಣ್ಣವರ ಒಂದು ಮೌಲ್ಯಾದರ್ಶ, ಅವರ ಜ್ಞಾನ ಶಿಸ್ತು, ಅವರ ತತ್ವಾದರ್ಶಗಳನ್ನ ಅಳವಡಿಸಿಕೊಂಡು ನಮ್ಮವರನ್ನ ಬರೀ ತಾವಷ್ಟೇ ಬೆಳೆಯೋದಲ್ಲ, ಎಲ್ಲರನ್ನ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡುವಂತ, ಬರವಣಿಗೆ ಅಷ್ಟೇ ಅಲ್ಲದೆ ಅದಕ್ಕಷ್ಟೇ ಪ್ರೇರಣೆ ನೀಡುವುದಲ್ಲದೆ ಶ್ರೇಷ್ಠ ಅನುಭಾವಿಗಳನ್ನ ಹುಡುಕಿ ಅವರ ಅನುಭವ ನೀಡುವಂತ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಎಷ್ಟೋ ಜನ ಎಲೆಮರೆಯ ಕಾಯಿ ಅಂತಿರ್ತಕ್ಕಂಥ ಶರಣರು ನಮ್ಗೆ ಗೊತ್ತೇ ಇರೋದಿಲ್ಲ. ಅಂತಹ ಶರಣರ ಬಗ್ಗೆ ವಿಷಯಗಳನ್ನ ಹೆಕ್ಕಿ ತೆಗೆದು ಅದ್ಭುತ ವಾಗ್ಮಿಗಳನ್ನ, ಅನಘ್ಯ ಮುತ್ತುಗಳನ್ನ ಹುಡುಕಿ ತಂದು ನಮಗೆ ಜ್ಞಾನ ದಾಸೋಹ ನೀಡ್ತಿರ್ತಕ್ಕಂಥ ಈ ವೇದಿಕೆ ನಿಜವಾಗಿಯೂ ಹೆಮ್ಮೆಯ ವೇದಿಕೆ. ನಾವಿದ ಸಂಘಟನೆ ಒಂದು ಪಾಲು ಅಂತ ಹೇಳೋದಿಲ್ಲ, ಪ್ರತಿಯೊಬ್ಬರು ಹೆಮ್ಮೆ ಪಡುವಂತ ವೇದಿಕೆ ನಮ್ದು. ಪುಸ್ತಕಗಳ ಪ್ರಕಟಣೆ,
ಹಲವಾರು ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಸಂಘಟನೆಗಿದೆ ಅಂತಂದ್ರೆ ಅದು ಹೆಮ್ಮೆಯ ವಿಚಾರ. ಇನ್ನು ಮತ್ತೊಮ್ಮೆ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇಂದಿನ ಅನುಭಾವಿಗಳಾಗಿರ್ತಕ್ಕಂಥ ಅಂಜಲಿನಾ ಗ್ರೆಗೇರಿ ಅವರ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಮೂಲತಃ ಧಾರವಾಡದವರಾಗಿರ್ತಕ್ಕಂಥ ಅಂಜಲಿನಾ ಗ್ರೆಗೇರಿ ಅವರು ಕಳೆದ 30 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಶ್ರೇಷ್ಠರು. ಮನಕ್ಕೆ ಕಿವಿಗೆ ಇಂಪು ನೀಡುವಂತಹ ಸಂಗೀತಕಾರರು, ಬಹಳ ಇಂಪಾದ ಸಂಗೀತವನ್ನು ಹಾಡುವಂಥವ್ರು. ಪ್ರಸ್ತುತ ಇವರು ಅಕ್ಷರ ಫೌಂಡೇಶನ್ ಸಂಸ್ಥೆಯಲ್ಲಿ ಡಿವಿಷನಲ್ ಆಫೀಸರ್ ಆಗಿ 13 ಜಿಲ್ಲೆಗಳಲ್ಲಿ ಸರಿಸುಮಾರು 20,000ಕ್ಕೂ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಗಣಿತದ ಮೂಲ ಕ್ರಿಯೆ ಕಲಿಕೆಗಳನ್ನ ಹೆಚ್ಚಿಸಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ 6,000ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶದ ಯುವತಿಯರಿಗೆ ಪೂರ್ವ ಪ್ರಾಥಮಿಕ ಶಾಲೆ ನಡೆಸುವುದರ ಕುರಿತು ತರಬೇತಿಯನ್ನ ನೀಡ್ತಾ ಇದ್ದಾರೆ. ಅನೇಕ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಅವರು ಸಲಹಾ ಮಂಡಳಿಯ ಸದಸ್ಯರಾಗಿ ಸಲಹೆ ನೀಡುತ್ತಾ ಅಧ್ಯಕ್ಷರಾಗಿಯೂ ಕೂಡ ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂಗನವಾಡಿ, ಸರ್ಕಾರಿ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ಮಕ್ಕಳ ಗುಣಮಟ್ಟದ ಕಲಿಕೆಯನ್ನ ಉತ್ತಮ ರೀತಿಯಲ್ಲಿ ಉತ್ತಮಪಡಿಸುವ ಕುರಿತು ರಾಜ್ಯಾದ್ಯಂತ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಮತ್ತು ಮೇಲ್ವಿಚಾರಕರಿಗೆ, ಅಂಗನವಾಡಿ ಶಿಕ್ಷಕರಿಗೆ ಮಾಡ್ಯೂಲ್ಗಳನ್ನ ತಯಾರಿಸುವ ಮೂಲಕ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಇನ್ನು ಉತ್ತರ ಕರ್ನಾಟಕ ಭಾಗದ ಸರಿಸುಮಾರು 3,000ಕ್ಕೂ ಹೆಚ್ಚು ಖಾಸಗಿ ಶಾಲಾ ಶಿಕ್ಷಕರಿಗೆ ತರಬೇತಿ, ನಿರ್ವಹಣೆ, ಸಂವಹನ ಕೌಶಲ್ಯ ಮತ್ತು ಜೀವನ ಕೌಶಲ್ಯಗಳ ಕುರಿತು ತರಬೇತಿಯನ್ನ ನೀಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವತಿಯಿಂದ ಆಯೋಜಿಸಲಾಗುವಂತಹ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರನ್ನ ಆಯ್ಕೆ ಮಾಡುವ ಸದಸ್ಯರಾಗಿಯೂ ಕೂಡ ಇವರು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಗ್ರಾಮೀಣ ಮಕ್ಕಳ ಶಿಕ್ಷಣವನ್ನ ಉತ್ತಮಪಡಿಸುವ ಕುರಿತು ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ, ಉಪನ್ಯಾಸಗಳನ್ನ ಇವರು ನೀಡಿದ್ದಾರೆ. ಪಾಲಕರ ಸಭೆಗಳಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಪಾಲಕತ್ವ ಒಂದು ಕಲೆ, ಪಾಲಕತ್ವ ಬಹಳ ಮುಖ್ಯ ಇಂದಿನ ದಿನಮಾನಗಳಲ್ಲಿ, ಅಂಥದ್ರ ಬಗ್ಗೆ ಪಾಲಕತ್ವ ಒಂದು ಕಲೆ ಎಂಬ ವಿಷಯದ ಕುರಿತು ಅನೇಕ ಉಪನ್ಯಾಸಗಳನ್ನ ನೀಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವಿರತವಾಗಿ ಸೇವೆಯನ್ನ ಸಲ್ಲಿಸುತ್ತಾ ಸರ್ಕಾರದಿಂದ ರಾಜ್ಯ ಮಟ್ಟದಲ್ಲಿ ಅವರು ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಅದರಲ್ಲಿ ಕೆಲವೊಂದು ಹೇಳ್ತಾ ಇದ್ದೀನಿ. ಶಿಕ್ಷಣ ರತ್ನ, ಕಾಯಕ ಯೋಗಿ, ಸೇವಾ ರತ್ನ, ಮಹಿಳಾ ಸಾಧಕಿ, ಉತ್ತಮ ಸಮಾಜ ಸೇವಕಿ, ಹೀಗೆ ಸಾಕಷ್ಟು ಸಾಧಕರ ಪಟ್ಟಿಯಲ್ಲಿ ಅನೇಕ ಪ್ರಶಸ್ತಿ ಗರಿಗಳನ್ನ ಇವರು ಮುಡಿದಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಇವರ ಬದುಕಿನ ಮೇಲೆ ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಕಪ್ಪು ಸುಂದರಿ, ಡೆಕ್ಕನ್ ಹೆರಾಲ್ಡ್, ಹೀಗೆ ಹಲವಾರು ಪತ್ರಿಕೆಗಳಲ್ಲಿ ಇವರ ಬಗೆಗೆ ಸಾಕಷ್ಟು ಲೇಖನಗಳು ಪ್ರಕಟವಾಗಿವೆ. ಪಪ್ಪು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ತಮ್ಮ ತಾಯಿಯವರ ಮೇಲೆ ಪುಸ್ತಕವನ್ನ ಇವರು ಬರೆದಿದ್ದಾರೆ. ಹಾಗೆ ಇತ್ತೀಚೆಗೆ ಭರವಸೆಯ ಬೆಳಕು ಎಂಬ ಪುಸ್ತಕವನ್ನ ಬರೆದಿದ್ದಾರೆ. ಮತ್ತೆ ಇತ್ತೀಚೆಗೆ ಅಂದ್ರೆ ಮೊನ್ನೆ ದಿವ್ಯ ಮಾರ್ಗದ ಧೀಮಂತರು ಎಂಬ ಪುಸ್ತಕ ಕೂಡ ನಮ್ಮ ವೇದಿಕೆಯಿಂದ ಪ್ರಕಟಗೊಂಡಿರುವುದು ಒಂದು ಹೆಮ್ಮೆಯ ವಿಷಯ. ಕಳೆದ 4 ವರ್ಷಗಳಿಂದ ವಚನ ಅಧ್ಯಯನ ವೇದಿಕೆಯ ಸದಸ್ಯರಾಗಿ ಬಸವಾದಿ ಶರಣರ ವಚನಗಳನ್ನ ಅರ್ಥೈಸಿಕೊಳ್ಳುತ್ತಾ, ಶಿವಶರಣೆಯರ ಕುರಿತು ಲೇಖನಗಳನ್ನ ಬರೆಯುತ್ತಾ, ವಚನ ಸಂದೇಶವನ್ನು ಸಾರುತ್ತಾ, ವಚನಗಳನ್ನ ಹಾಡುತ್ತಾ, ಅದರಲ್ಲಿ ಸಾಕಷ್ಟು ಇವರು ಪ್ರತಿಭಾ ಸಂಪನ್ನರಾಗಿ ಪ್ರತಿಭೆಯನ್ನ ಮೆರೆದಿದ್ದಾರೆ. ಇನ್ನು ತೆರೆಮರೆಯಲ್ಲಿ ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ದೊರೆತ ಸಮಯದಲ್ಲಿ ಸಿಕ್ಕ ಅವಕಾಶಗಳನ್ನ ಉಪಯೋಗಿಸಿಕೊಂಡು ಭಕ್ತಿ ಗೀತೆಗಳನ್ನ, ಭಾವಗೀತೆಗಳನ್ನ, ವಚನ ಸಂಗೀತ ಕಾರ್ಯಕ್ರಮಗಳನ್ನ ನೀಡುತ್ತಾರೆ. ಅಷ್ಟೇ ಅಲ್ಲದೆ ಇವರು ಹಿಂದೂಸ್ತಾನಿ ಸಂಗೀತದಲ್ಲಿ ಕೂಡ ಈಗ ಅಭ್ಯಾಸ ನಿರತರಾಗಿದ್ದಾರೆ. ನನಗೆ ಈ ವೇದಿಕೆ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯ ಸ್ನೇಹತ್ವ ಅಂತಂದ್ರೆ ಅದು ಅಂಜಲಿನಾ ಗ್ರೆಗೇರಿ ಅಂತಾನೆ ಹೇಳೋದು. ನಾವು ಸಾಕಷ್ಟು ಸೇರೋದಿಲ್ಲ, ಮಾತಾಡೋದಿಲ್ಲ, ಆದ್ರೂ ಕೂಡ ಬಹಳ ಅದ್ಭುತ ವ್ಯಕ್ತಿತ್ವ ಹೊಂದಿರತಕ್ಕಂತ ಒಬ್ಬ ವ್ಯಕ್ತಿ, ಮತ್ತೆ ಕರುಣಾಮಯಿ ಅಂತಂದ್ರೆ ತಪ್ಪಾಗ್ಲಾರ್ದು. ಸೊ ಮತ್ತೊಮ್ಮೆ ಎಲ್ಲರಿಗೂ ನಾನು ನನ್ನ ಅಂದ್ರೆ ಶರಣಾರ್ಥಿಗಳನ್ನ ತಿಳಿಸ್ತಾ ನನಗೆ ಈ ಕಾರ್ಯವನ್ನು ವಹಿಸಿಕೊಟ್ಟಿದ್ದಕ್ಕೆ ಅನಂತ ಶರಣಾರ್ಥಿಗಳು. ಮತ್ತೊಮ್ಮೆ ಸ್ವಾಗತ, ನಮಸ್ಕಾರಗಳು. ತುಂಬಾ ಧನ್ಯವಾದಗಳು ಮೇಡಮ್.
ಅತ್ಯಂತ ಸಮರ್ಪಕವಾಗಿ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಇಂದಿನ ಶರಣ ಚಿಂತನ ಕಾರ್ಯಕ್ರಮದ ಉಪನ್ಯಾಸಕರ ಪರಿಚಯದೊಂದಿಗೆ ಪಾಲ್ಗೊಂಡ ಎಲ್ಲ ಬಸವ ಭಕ್ತರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಡಾಕ್ಟರ್ ತಾರಾ BN ಮೇಡಮ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತದೊಂದಿಗೆ ಅನಂತ ಧನ್ಯವಾದಗಳು. ಇನ್ನು ಇಂದಿನ ಮುಂದಿನ ಹಂತ ದತ್ತಿ ಉಪನ್ಯಾಸ ಶಿವಯೋಗ ಸಾಧಕ ಶ್ರೀ ತಪೋವನ ಕುಮಾರಸ್ವಾಮಿಗಳ ಕುರಿತು ಅನುಭವ ನೀಡಲಿದ್ದಾರೆ. ನಮ್ಮ ವೇದಿಕೆಯ ಗಾನಕೋಗಿಲೆ ಶರಣೆ ಏಂಜಲಿನಾ ಗ್ರೆಗರಿ ಮೇಡಮ್, ವಿಭಾಗೀಯ ವ್ಯವಸ್ಥಾಪಕರು, ಅಕ್ಷರ ಫೌಂಡೇಶನ್ ಬೆಳಗಾವಿ ಮತ್ತು ಬೆಂಗಳೂರು ವಿಭಾಗ. ಮೇಡಮ್ ತಮ್ಮ ಉಪನ್ಯಾಸವನ್ನ ನೀಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಏಂಜಲಿನಾ ಗ್ರೆಗರಿ ಮೇಡಮ್ ಅವರಿಗೆ ನಮ್ಮ ವೇದಿಕೆಗೆ ಹಾರ್ದಿಕ ಸ್ವಾಗತ. ಧನ್ಯವಾದಗಳು ಮೇಡಮ್. ಕೇಳಿಸ್ತದ ಎಲ್ಲರಿಗೂ? ಧ್ವನಿ ಕೇಳಿಸುತ್ತಾ? ಎಸ್ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಹೃದಯ ಕಮಲದಲ್ಲಿ ಲಕ್ಷ್ಯವಿಟ್ಟು ನೋಡುವ ದೇವರು ದೇವರಲ್ಲ. ಭೂಮಧ್ಯದಲ್ಲಿ ಲಕ್ಷ್ಯವಿಟ್ಟು ನೋಡುವ ದೇವರು ದೇವರಲ್ಲ. ಲಕ್ಷ್ಯವಿಟ್ಟು ನೋಡುವ ದೇವರು ದೇವರಲ್ಲ. ಅಖಂಡ ಗೋಳಾಕಾರವಾಗಿಹ ಲಿಂಗವು ತಾನಂದರಿದಡೆ ತಾನೇ ದೇವ ಅಪ್ರಮಾಣ ಕುಂಡಲ ಸಂಗಮ ದೇವ. ಈ ಒಂದು ವಚನದೊಂದಿಗೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇಂದು ಶರಣ ಮಾಸದ 327ನೇ ಅನುಭವ. ಈ ಮಾಲಿಕೆಯಲ್ಲಿ ಶ್ರೀಮತಿ ಸುಧಾ ಪಾಟೀಲ್ ಅವರ ತಂದೆಯವರಾದಂತಹ ಲಿಂಗೈಕ್ಯ BM ಪಾಟೀಲ್, ತಾಯಿಯವರಾದಂತಹ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಇವರ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸ. ಈ ಉಪನ್ಯಾಸದೊಳಗ ನನಗ ಕೊಟ್ಟಂತಹ ವಿಷಯ ಶಿವಯೋಗ ಸಾಧಕರಾದ ಶ್ರೀ ಕುಮಾರಸ್ವಾಮಿಗಳ ಕುರಿತು ಒಂದು ಮಾತನಾಡುವ ಅವಕಾಶ ನನಗ ದೊರೆತಿದೆ. ಹಾಗಾಗಿ ನಾನು ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಇವರ ಬಗ್ಗೆ, ಇವರ ಜನನ, ಸಾಧನೆ ಏನೆಲ್ಲ ಮಾಡಿದ್ರ ಅನ್ನೋ ಬಗ್ಗೆ ಮಾತಾಡ್ಲಿಕ್ಕೆ ಸುಶ್ರಾವವಾಗಿ ವಚನ ಪ್ರಾರ್ಥನೆಯನ್ನ ಹೇಳಿದಂತಹ ಶರಣೆ ಜಯಶ್ರೀ ಆಲೂರ್ ಅವರಿಗೂ, ಮನ ತುಂಬಿ ಸೊಗಸಾಗಿ ನನ್ನ ಪರಿಚಯವನ್ನ ಮಾಡಿಕೊಟ್ಟಂತಹ ಸಹೋದರಿ ತಾರಾ ಮೇಡಮ್ ತಮಗೂ, ಶರಣ ಸಮರ್ಪಣೆ ಮಾಡಲಿರುವಂತಹ ಶಾರದಾ ಅಂಬೇಸಂಗೆ ಇವರಿಗೆ, ವಚನ ಮಂಗಳವನ್ನ ಮಾಡಲಿರುವ ಶರಣೆ ಬನಶ್ರೀ ಹತ್ತಿ ತಮಗೂ, ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಸುಂದರವಾಗಿ ಎಂದಿನಂತೆ ನಿರ್ವಹಣೆ ಮಾಡ್ತಾ ಇರುವಂತಹ ಶರಣೆ ಶಾರದಾಮಣಿ ಹುಣಸಿಹಾಳ್, ಈ ವೇದಿಕೆಯ ಸಂಘಟನೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಶರಣೆ ಸುಧಾ ಪಾಟೀಲ್ ಮೇಡಮ್, ಪ್ರೊಫೆಸರ್ ಶಾರದಾ ಮೇಡಮ್, ಶರಣೆ ಗೌರಮ್ಮ ಮೇಡಮ್, ಮತ್ತೆ ತಾಂತ್ರಿಕ ಸಹಾಯವನ್ನ ನೀಡುವಂತಹ ದಾನಮ್ಮ ಮೇಡಮ್, ಅಲ್ಲದೆ ನಮ್ಮೆಲ್ಲರನ್ನ ಒಂದುಗೂಡಿಸಿ ಈ ವೇದಿಕೆಯ ಮುಖೇನ ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಬಸವಾದಿ ಶರಣರ ತತ್ವಗಳನ್ನ ಬಿತ್ತಲಿಕ್ಕೆ ಸನ್ನದ್ಧರಾದಂತಹ ಮತ್ತು ಇವತ್ತು ನನಗೆ ತಪೋವನದ ಶ್ರೀ ಕುಮಾರೇಶ ಸ್ವಾಮಿಗಳ ಕುರಿತು ಮಾತಾಡಲಿಕ್ಕೆ ಅವಕಾಶ ನೀಡಿರ್ತಕ್ಕಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಮತ್ತೆ ವೇದಿಕೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣ ಬಂಧುಗಳಿಗೆ ಹೃದಯಪೂರ್ವಕ ಮತ್ತು ಭಕ್ತಿಪೂರ್ವಕವಾದಂತಹ ಶರಣು ಶರಣಾರ್ಥಿಗಳನ್ನ ಹೇಳ್ತಾ, ಈಗ ನಾನು ಶಿವಯೋಗ ಸಾಧಕರಾದ ಶ್ರೀ ತಪೋವನ ಕುಮಾರಸ್ವಾಮಿಗಳ ಬಗ್ಗೆ ನನ್ನ ಒಂದು ಉಪನ್ಯಾಸವನ್ನ ಪ್ರಸ್ತುತಪಡಿಸ್ತೇನೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಭಾರತದಲ್ಲಿ ಅನಾದಿ ಕಾಲದಿಂದ ಮಹಿಮಾ ಪುರುಷರು ಕಾರಣ ಪುರುಷರಾಗಿ ಬರ್ತಾರ, ಲೋಕ ಕಲ್ಯಾಣವನ್ನ ಮಾಡಿದ್ದಾರೆ, ಮಾಡ್ತಾನೆ ಸಾಕ್ತಾ ಇದ್ದಾರೆ. ಸದಾಚಾರ ಸದ್ಭಾವನೆಯ ವಿಚಾರ ಪ್ರಣಾಳಿಯನ್ನ ಪ್ರಪಂಚದ ಭೂಮಿಯೊಳಗ ನೆಟ್ಟು ಅದನ್ನ ಬೆಳೆಸಿ ಬಯಲಾಗಿದ್ದಾರೆ. ಅದರಲ್ಲಿ ನಾವು ನೆನೆಸ್ಕೊಳ್ಬೇಕಾಗಿರುವುದು ಭಗವಾನ್ ಬುದ್ಧ, ಮಹಾನುಭಾವ ಬಸವಣ್ಣ, ಆತ್ಮಜ್ಞಾನಿ ಅಲ್ಲಮ, ಗಾಂಧೀಜಿ, ಹಿಂಗ ಮೊದಲಾದ ಯುಗ ಪುರುಷರು ಜನಿಸಿ ಬಂದು ವಿಶ್ವ ಕಲ್ಯಾಣಕ್ಕಾಗಿ ಅವರು ಪಣ ತೊಡ್ತಾರೆ. ಅವರ ಸಾಧಕರಾದಂತಹ ಪೂಜ್ಯ ಕುಮಾರೇಶ್ವರ ಸ್ವಾಮಿ ಅವರನ್ನು ಕನ್ನಡ ನಾಡು ವಿಶ್ವಕ್ಕೆ ನೀಡಿದಂತಹ ಬಹುದೊಡ್ಡ ಕೊಡುಗೆ ಅಂತ ಇಲ್ಲಿ ಹೇಳ್ಬಹುದಾಗಿದೆ. ಇವರು ಬೆಳಗಾವಿ ಜಿಲ್ಲೆಯ
ಬೈಲ್ಹೊಂಗಲ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಹುಣಸೆಕಟ್ಟಿ, ತಾವೆಲ್ಲರೂ ಕೇಳಿರಬಹುದು. ಈ ಗ್ರಾಮದೊಳಗ 1909ರಲ್ಲಿ ಲಕ್ಷ್ಮಣ ಮತ್ತು ಚಿನ್ನಮ್ಮ ದಂಪತಿಗಳಿಗೆ ಇವರು ಜನಿಸ್ತಾರೆ. ಚಿನ್ನದಂತಹ ಚಿನ್ನಮ್ಮ ಗಂಡು ಮಗುವನ್ನ ಹೆತ್ತು ಆಗ್ಲೇ ಹೆತ್ತಿರ್ತಾರೆ, ಆದ್ರೆ ಅವರು ಉಳಿಯೋದಿಲ್ಲ, ಶಿವಾಧೀನರಾಗ್ತಾರ. ಲಕ್ಷ್ಮಣ ಕೊಡ್ತದ. ಕುರಿ ಕತ್ತರಿಸಿದ ಎಳೆ ಕೂಸಿನತ್ತ ಆದ್ರೂ ಯಾರು ಆದ್ರೆ ಮಗು ಮಾತ್ರ ಕೈಕಾಲನ್ನ ಬಿಚ್ಚಿ ಆಡ್ತಾ ಇರುವುದನ್ನ ಗಮನಿಸಲಾಗ್ತದ. ಈ ನೋಡಿದಂತಹ ಜನ ಬೆಳಗಾಗ್ತಾರ. ಆದ್ರ ತಂದೆ ಲಕ್ಷ್ಮಣಪ್ಪ ಮಾತ್ರ ಪತ್ನಿಯನ್ನ ಕಳ್ಕೊಂಡು ತನ್ನ ಮಗುವನ್ನ ಕಟ್ಕೊಂಡು ನಾ ಹೆಂಗ ಬಾರಿ ಅಂತ ಓಡಾಡ್ತಾ ಇರ್ತಾರ. ಅವಾಗ ಆ ಊರಿನಲ್ಲಿ ಒಬ್ಬ ಗೌಡಶಾಲಿ ನೀಲಮ್ಮ ಅಂತ ಇರ್ತಾರೆ. ಅವರು ಕೂಡ ಮಗು ಹೆತ್ತು ಆ ಮಗು ತೀರಿ ಹೋಗಿರ್ತದೆ. ಅದಕ್ಕೆ ಅವರು ಲಕ್ಷ್ಮಣ ಹತ್ರ ಬರ್ತಾರೆ. ಬಂದು, ನೋಡಪ್ಪ, ನಿನ್ನ ಮಗುವನ್ನ ಕೊಟ್ರೆ ನಾನು ಆ ಮಗುವನ್ನ ಅಕ್ಕರಿಂದ ಜೋಪಾನ ಮಾಡ್ತೀನಿ, ನನಗೆ ಕೊಟ್ಬಿಡ್ರಿ ಅಂತ ಕೇಳಿದಾಗ ದುಃಖದಲ್ಲಿ ಇರುವಂತಹ ಲಕ್ಷ್ಮಣಪ್ಪ ಆ ಮಗುವನ್ನ ಗೌಡಶಾಲಿ ನೀಲಮ್ಮ ಅವ್ರಿಗೆ ಕೊಡ್ತಾರೆ. ಗೌಡಶಾಲಿ ನೀಲಮ್ಮ ಅವರಿಗೆ ಬಹಳಷ್ಟು ಜವಾಬ್ದಾರಿಯಿಂದ ಅಕ್ಕರಿಂದ ಒಪ್ಕೊಂಡು ಅವರಿಗೆ ಕುಮಾರೇಶ ಅಂತ ಹೆಸರಿಡ್ತಾರೆ. ಕುಮಾರೇಶ 5 ವರ್ಷ ತುಂಬುತ್ತಿದ್ದಂತೆ ಅವ್ರಿಗೊಂದು ದೊಡ್ಡ ರೋಗ ಬರ್ತದೆ. ಆ ರೋಗದೊಳಗ ಬದುಕೋದ ಕಠಿಣ ಅಂತ ಎಲ್ಲರಿಗೂ ಚಿಂತೆ ಕಾಡ್ತಾ ಇರ್ತದೆ. ತಂದೆ ಏನ್ ಮಾಡ್ತಾರಂತಂದ್ರೆ ಲಕ್ಷ್ಮಣ ಅಲ್ಲಿ ಒಬ್ರು ಮುನಿಗಳಿರ್ತಾರ, ರುದ್ರ ಮುನಿಗಳಂತ ಹೇಳಿ, ಅವ್ರ ಕಡೆ ಹೋಗಿ ಬೇಡ್ಕೋತಾರ. ಮುನಿಗಳೇ, ಮಗ ಬದುಕುಳಿದ್ರ ಮಗನ ತೂಕದಷ್ಟು ನಾ ಬೆಳ್ಳಿಯ ನಾಣ್ಯಗಳ ತುಲಾಭಾರ ಮಾಡ್ತೀನಿ ಮತ್ತು ಗುರುದಕ್ಷಿಣೆ ಕೊಡ್ತೀನಿ ಅಂತ ಬೇಡ್ಕೋತಾರ. ಮಗು ದಿನಗಳ ನಂತರ ರೋಗದಿಂದ ಮುಕ್ತನಾದಾಗ ಸಂಭ್ರಮದಿಂದ ಲಕ್ಷ್ಮಣಪ್ಪ ಹೇಳಿರೋ ಹಂಗ ತುಲಾಭಾರದ ಕಾರ್ಯಕ್ರಮವನ್ನ ನಡೆಸಲಾಗ್ತದೆ. ಇಟ್ಟು ಬೆಳೆಸಬೇಕು ಅಂತ ಆತುರದಿಂದ ಕಾಯ್ತಾರೆ. ಸಾಕು ತಾಯಿಯಾದಂತಹ ಗೌಡಶಾಲಿ ನೀಲಮ್ಮ ಕುಮಾರನನ್ನ ತನ್ನ ಮಮತೆಯಿಂದ ಅಗಲಿಸ್ಬೇಡ್ರಿ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೋತಾಳ. ಆದ್ರ ತಂದೆ ಲಕ್ಷ್ಮಣ ಏನ್ ಹೇಳ್ತಾರಂದ್ರ, ಇಲ್ಲ, ನಾ ಹುಣಸಿಕಟ್ಟಿ ಗ್ರಾಮವನ್ನ ಬಿಟ್ಟು ನಾ ಬೈಲ್ಹೊಂಗಲಕ್ಕೆ ಹೋಗ್ಬೇಕು, ಜೊತೆಗೆ ನನ್ ಕಡೆ ಇರುವಂತಹ ಎಲ್ಲಾ ಆಸ್ತಿ ಪಾಸ್ತಿಯನ್ನ ನಾನು ಮಾರಿ ಅಲ್ಲೇ ಹೋಗ್ತೀನಿ ಅಂತ ಹೇಳಿದಾಗ ಉಕ್ಕಿ ಬಂದಂತಹ ದುಃಖವನ್ನ ಹತ್ತಿಕ್ಕಿ ಕುಮಾರನನ್ನ ಅವರ ತಂದೆಗೆ ಒಲ್ಲದ ಮನಸ್ಸಿನಿಂದ ಬೀಳ್ಕೊಡ್ತಾಳೆ ನೀಲಮ್ಮ. ತಂದೆಯ ಅಪಾರ ಪ್ರೇಮ, ಅಜ್ಜಿಯ ವಾತ್ಸಲ್ಯ, ಸೋದರ ಮಾವನ ಸಲುಗೆಯಲ್ಲಿ ನಳಿಸಿ ಆ ಮಗು ಬೆಳೀತದ. ಸಕಲರಿಗೂ ಸೊಬಗನ್ನ ಬೀರ್ತದೆ. ತನ್ನ 7ನೆಯ ಎಳೆತನದ ವಯೋಮಾನದೊಳಗ ಕರುಣಾಮಯಿ ಕುಮಾರ ಬಾಲಯೋಗಿ ಅಂತ ಕಾಣ್ತಾರ. ಮುಟ್ಟಿದರೆ ಮೈಲಿ ಆದೀತು, ನೋಡಿದರೆ ದೃಷ್ಟಿ ತಾತೀತು, ಆದ್ರೆ ಯಾರಾದ್ರೂ ಕದ್ದಾರು ಅತಿಯಾದ ಮೋಹದೊಳಗ ಮಗನಿಗೆ ಶಾಲೆಗೆ ದಾಖಲೆನೇ ಮಾಡೋದಿಲ್ಲ. ತಂದೆ ಯಾವಾಗ್ಲೂ ತನ್ನ ತೋಳ ತೆಕ್ಕೆಯಲ್ಲಿರಿಸ್ಕೊಂಡು ಮುದ್ದಾಡ್ತಾನೆ ಇರ್ತಾರೆ. ಆದ್ರೆ ಇದು ಬಹಳ ದಿನ ಉಳಿಯಂಗಿಲ್ಲ. ಯಾಕಂದ್ರೆ ತಂದೆ ಲಕ್ಷ್ಮಣ ಆಕಸ್ಮಿಕ ಕಾಯಿಲೆಯಿಂದ ಲಿಂಗೈಕ್ಯರಾಗ್ತಾರ. ಕುಮಾರೇಶ ತಂದೆ ತಾಯಿಯನ್ನ ಕಳೆದುಕೊಂಡಂತಹ ತಬ್ಬಲಿ ಮಗನಾಗ್ತಾನ. ಅಜ್ಜಿ ರಾಧಮ್ಮ ವರ್ಷಕ್ಕ ಸ್ವಲ್ಪ ಮ್ಯೂಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಮ್ಯೂಟ್ ಮಾಡ್ಕೊಳ್ರಿ. ನನ್ನ ಮೊಮ್ಮಗನ 8ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಾನ. ಆವಾಗ ಪ್ರಾಥಮಿಕ ಶಾಲೆಗೆ ದಾಖಲೆ ಮಾಡ್ತಾರೆ. ಆಧ್ಯಾತ್ಮಿಕ ಜೀವಿಗಳಾದಂತಹ ಶ್ರೀ ಶುರ್ಪಾಲಿ ಮಾಸ್ಟರ್ ಅಂತ ಇರ್ತಾರ. ಅವರು ಆ ಮಗುವಿನೊಳಗ ಅಗಾಧವಾದಂತಹ ಲಕ್ಷಣಗಳನ್ನ ಕಂಡು ಹೇಳ್ತಾರೆ, ದಿವ್ಯ ಜ್ಯೋತಿ. ಕುಮಾರ ಶಾಲೆಗೆ ಹೋಗುವಂತಹ ಮಾರ್ಗದೊಳಗ ಅಲ್ಲಿ ಹನುಮಂತನ ಗುಡಿ ಇರ್ತದೆ. ಅಲ್ಲಿ ಅವರು ನಿತ್ಯ ಧ್ಯಾನ ಮಾಡ್ತಿದ್ರಂತ. ಪುಟ್ಟ ಬಾಲಕನೊಳಗ ಪಾಂಡಿತ್ಯಮಯ ಅಂಕಿ ಸಂಖ್ಯಾಶಾಸ್ತ್ರದ ಪ್ರಾವೀಣ್ಯತೆ ಮತ್ತ ಯೋಗ ಶಾಸ್ತ್ರದ ಪಶ್ಯಂತಿ ವಾಣಿ ಕೂಡ ಜಾಗೃತಿ ಆಗ್ತದೆ. ಪಶ್ಯಂತಿ ಇದು ಒಂದು ಸಂಸ್ಕೃತದ ಪದ. ಪಶ್ಯಂತಿ ಅಂತಂದ್ರೆ ಮುಂದೆ ಏನಾಗ್ತದ ಅದವ್ರಿಗೆ ಗೊತ್ತಾಗ್ತಾ ಇರ್ತದ ಅಥವಾ ಕಾಣ್ತಾ ಇರ್ತದಂತ. ಬಾಲಕನ ಜಾಣ್ಮೆಯನ್ನ ತಿಳಿದಂತಹ ಊರಿನ ಜನ ಎಲ್ಲ ಬಾಲಕನನ್ನ ಕರೀತಾರ. ಅವನಿಗೆ ಕಠಿಣವಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಂತೆ
ಕುಮಾರ ಸರಿಯಾದ ಉತ್ತರವನ್ನೇ ನೀಡ್ತಾ ಇರ್ತಾನೆ. ಇಂದು ಊರಿನಲ್ಲಿ ಅಧಿಕವಾಗಿ ಪ್ರಚಾರ ಆಗ್ತದೆ. ಎಲ್ಲರೊಳಗ ಪ್ರೀತಿ, ಆದರ, ಅಭಿಮಾನ ಸಹಜವಾಗಿಯೇ ಬಾಲಕನೊಳಗ ಬೆಳೀತಾ ಹೋಗ್ತದೆ. ಆತ 2ನೇ ತರಗತಿಯಲ್ಲಿ ಓದ್ತಾ ಇರುವಾಗ ಬಾಲಕನ ನುಡಿ ವೇದವಾಗಿ, ಸತ್ಯವಾಣಿಯಾಗಿ, ಪ್ರಾಮಾಣಿಯಾಗಿ ಪರಿಣಮಿಸ್ತದೆ. ಕುಮಾರ 100 ಜನ ಗೆಳೆಯರೊಂದಿಗೆ ಮಡ್ಡಿಯ ಬಸವಣ್ಣನ ಗುಡಿಗೆ ಹೋಗಿ ನಿತ್ಯ ಧ್ಯಾನ, ಸಾಮೂಹಿಕವಾಗಿ ಪಂಚಾಕ್ಷರ ಮಂತ್ರ ಪಠಣ ಮಾಡುವುದು, ಆಮೇಲೆ ಧ್ಯಾನ ಆದ್ಮೇಲೆ ಅಜ್ಜಿ ರಾಧಮ್ಮ ನಿತ್ಯ ಕೊಡ್ತಾ ಇರುವಂತಹ 4 ಆಣೆ ಒಳಗ ಬಾಲಯೋಗಿ ಚುರ್ಮರಿ, ಪುಟಾಣಿ, ಬೆಲ್ಲ ತಂದು ಪ್ರಸಾದವನ್ನ ತನ್ನ ಎಳೆಯರ ಬಳಗದ ದಾಸೋಹಕ್ಕ ಖರ್ಚು ಮಾಡ್ತಾ ಇರ್ತಾನೆ. ಪ್ರತಿ ವರ್ಷ ಶಾಲೆಯೊಳಗ ಸರಸ್ವತಿ ಪೂಜೆ ನಡೀತಾ ಇರೋದನ್ನ ಗಮನಿಸಿದ ಕುಮಾರ ಶಾರದೆಯ ನಿಷ್ಠಾವಂತ ಭಕ್ತನಾಗ್ತಾನೆ. ಬಾಲಕನ ಅಚಲ ನಿಷ್ಠೆಯ ಭಕ್ತಿಯಿಂದಾಗಿ ಮಧುರ ಗಾನದ ಕಲೆ, ವಾಕ್ಸಿದ್ಧಿ, ಕ್ಲಿಷ್ಟಮಯ ಶಾಸ್ತ್ರಗಳ ವಿಪತ್ತನ್ನು ಕೂಡ ಪಡೆದು ಪ್ರವಚನ ಮಾಡ್ತಾ ನುಡಿದೆಲ್ಲವೂ ಸತ್ಯವಾಗಿ ಪರಿಣಮಿಸ್ತಾ ಹೋಗ್ತದೆ. ಕುಮಾರ ಕೇವಲ 14 ವರ್ಷ ವಯೋಮಾನದಲ್ಲಿ ಇದ್ದಾಗ ನಿಜಗುಣರ ಶಾಸ್ತ್ರವನ್ನ ಓದಲಾರಂಭಿಸ್ತಾರೆ. ನಿಜಗುಣರ ಅನುಭವದ ಜಿಜ್ಞಾಸುಗಳನ್ನ ಪ್ರವಚನಗಳ ಮೂಲಕ ತಿಳುವಳಿಕೆ ನೀಡಲಿಕ್ಕೆ ಆರಂಭ ಮಾಡ್ತಾರೆ ಮತ್ತು ಅವರ ಮಾತು ಜ್ಯೋತಿಯಾಗಿ ಹೊರಹೊಮ್ಮುತ್ತದೆ. ಇವರು 14 ವರ್ಷದವರು ಇರ್ತಾರ. ಅಲ್ಲಿ ಕಲೆಕ್ಟರ್ ಒಬ್ಬರು ಬರ್ತಾರೆ ಮುನುವಳ್ಳಿ ಒಳಗ. ಸಭೆಯ ಅಧ್ಯಕ್ಷರಾಗಿ ಬಂದಾಗ ಅಲ್ಲಿ ಯಾರಿಗೂ ಇಂಗ್ಲಿಷ್ ಮಾತಾಡಕ್ ಬರಂಗಿಲ್ಲ ಅಂತ. ಕಲೆಕ್ಟರ್ಗೆ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆವಾಗ ಕುಮಾರೇಶ್ವರರು ಇಂಗ್ಲಿಷ್ ಒಳಗ ಭಾಷಣ ಮಾಡುವ ಜವಾಬ್ದಾರಿಯನ್ನ ವಹಿಸ್ಕೋತಾರ. ಆಗ ಬಾಲಯೋಗಿಯವರು ಕೌತುಕದಿಂದ ಕಲೆಕ್ಟರ್ ಎದುರಿಗೆ ಪ್ರಬುದ್ಧವಾದಂತಹ ಇಂಗ್ಲಿಷ್ನಲ್ಲಿ ಭಾಷಣ ಮಾಡ್ತಾರೆ. ಅದನ್ನ ಕೇಳಿದಂತಹ ಕಲೆಕ್ಟರ್ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಆಂಗ್ಲ ಭಾಷೆಯೊಳಗ ಈ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರುವಂತಹ ಹುಡುಗನಿಗೆ ಎಂತಹ ಪಾಂಡಿತ್ಯ ಅಂತ ಹೇಳಿ ಮನ ತುಂಬಿ ಹೊಗಳ್ತಾರೆ. ಯಾಕಂದ್ರೆ ಆವಾಗ 5ನೇ ತರಗತಿಯಿಂದ ಇಂಗ್ಲಿಷ್ ಆರಂಭ ಆಗಿರ್ತದೆ. ಆಗ ತಾನೇ ಅವರು 7ನೇ ತರಗತಿಯಲ್ಲಿ ಇರ್ತಾರೆ. ಅಂತ ಸಂದರ್ಭದೊಳಗ ಅವರು ಇಂಗ್ಲಿಷನ್ನ ಬಹಳಷ್ಟು ಸ್ಫುಟವಾಗಿ ಮಾತಾಡೋದನ್ನ ನೋಡಿದ್ರೆ ಅಲ್ಲಿಯ ಪ್ರಾಥಮಿಕ ಶಾಲೆಯ ಒಬ್ಬ ಕವಿಗಳಾದಂತಹ ಗುರುಗಳಿರ್ತಾರೆ. ಆ ಪುಟ್ಟ ಬಾಲಕ ಇಂಗ್ಲಿಷ್ ಮಾತನಾಡಿದ್ದನ್ನ ನೋಡಿ ಬಹಳಷ್ಟು ಹರ್ಷದಿಂದ ಅವರು ಒಂದು ಪದ್ಯವನ್ನ ಬರೆದು ಕುಮಾರೇಶ್ವರರಿಗೆ ಹಾಡಿ ಅರ್ಪಿಸ್ತಾರೆ. ಆ ಒಂದು ಪದ್ಯ ಹಿಂಗಿದೆ: ಸುಂದರಾಂಗನು ಸುಗುಣಶೀಲನು, ಚಂದ ಕನ್ನಡ ನುಡಿಯ ಭಕ್ತನು, ಅಂದ ಮಾತಿನ ಸರಸ ವರಗುರುದೇ ಸುಕುಮಾರ, ಬಂದುರುದ ಭಾಷಣವಗೈಯಲು ಬಂದು ಭಗಿನಿಯರೆಲ್ಲ ಪೊಗಳ್ದರು, ಹಿಂದು ಮಾತೆಯ ವೀರಪುತ್ರನೇ ಹೌದು ನೀನೆಂದ. ಸತತ ಜ್ಞಾನವನ್ನ ಪಡೆಯುವಂತಹ ಕಾತುರದಲ್ಲಿದ್ದ ಕುಮಾರೇಶರಿಗೆ ದೇವಿ ಪುರಾಣ ಪಠಣ ಮಾಡಬೇಕು ಅಂತ ಜಿಜ್ಞಾಸೆ ಅಂಕುರಿಸ್ತದೆ. ಅವ್ರೇನ್ ಮಾಡ್ತಾರಂದ್ರ ಒಂದೇ ದಿನದೊಳಗ 18 ಅಧ್ಯಾಯಗಳನ್ನ ಓದ್ತಾರ. ಈ ಓದಿದ ತಕ್ಷಣ ಅವರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತದೆ. ಕುಂಡಲಿನಿ ಶಕ್ತಿ ಅಂತಂದ್ರ ನಮ್ಮಲ್ಲಿ ಅಡಗಿರುವಂತಹ ಅಪಾರವಾದಂತಹ ದೈವಿ ಶಕ್ತಿ, ಇದು ಅವರಿಗೆ ಜಾಗೃತಿ ಆಗ್ತದೆ. ಶಿವಚಿಂತನೆ, ಶಿವಧ್ಯಾನ, ಯೋಗಾಭ್ಯಾಸಗಳೊಂದಿಗೆ ಪೂಜೆ, ಪ್ರವಚನಗಳು ನಿತ್ಯ ಸಾಗಿಸ್ತಾ ಇವರ ವಿದ್ಯಾರ್ಥಿ ಜೀವನದ ಪ್ರತಿಯೊಂದು ಕ್ಷಣ ಕೂಡ ಅಮೂಲ್ಯವಾಗಿ ಪರಿಣಮಿಸ್ತದೆ. 18ನೇ ವಯೋಮಾನದಲ್ಲಿ ಇದ್ದಾಗ ಉನ್ಮಾದ, ವಿಕಳ, ದೇವೋನ್ಮಾದ ಸ್ಥಿತಿ, ಒಮ್ಮೊಮ್ಮೆ ಅವರು ಶೂನ್ಯ ಸ್ಥಿತಿಗೂ ಕೂಡ ಅವರು ಹೋಗ್ತಾರಂತೆ. ಮ್ಯಾಟ್ರಿಕ್ ನಂತರ ಇವರು ಧಾರವಾಡದ ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡ್ತಾರ. ಅದಾದ ನಂತರ ಕೊಲ್ಹಾಪುರದ ರಾಜಾರಾಮ್ ಕಾಲೇಜಿಗೆ ಪ್ರವೇಶ ಪಡೆದು ಅಲ್ಲಿ ಪೌರ್ವಾತ್ಯ, ಪಾಶ್ಚಿಮಾತ್ಯ, ಸಾಹಿತ್ಯ, ಸಂಸ್ಕೃತಿ, ತತ್ವ ಸಿದ್ಧಾಂತ, ರಾಜಕಾರಣ, ವಿಜ್ಞಾನ, ಸುಜ್ಞಾನ ಇವೆಲ್ಲವನ್ನ ಅಭ್ಯಾಸ ಮಾಡ್ತಾರ. BA ಪದವಿಯನ್ನ ಓದುವಾಗ ಇವರು ರಾಜನೀತಿ ಮತ್ತು ಅರ್ಥಶಾಸ್ತ್ರವನ್ನ ಮುಖ್ಯ ವಿಷಯಗಳನ್ನಾಗಿ ತೆಗೆದುಕೊಂಡ್ರೂ ಕೂಡ ಕನ್ನಡ, ಸಂಸ್ಕೃತ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಅತ್ಯುಚ್ಚ ಪ್ರಭುತ್ವವನ್ನ ಪಡೆದಿರ್ತಾರೆ. ಕಾಲೇಜಿನ ಶಿಕ್ಷಣದಿಂದ ಬೆಳಗಿನ 4 ಗಂಟೆಗೆ ಹೇಳ್ತಾರ. ಹೊರೆಯವ ಚಳಿ ಇರ್ತದ, ತಣ್ಣೀರೊಳಗ ಸ್ನಾನ ಮಾಡ್ತಾರ. ಧ್ಯಾನ, ಪ್ರಾಣಾಯಾಮಗಳನ್ನ ಬೆಳಗಿನ 7 ಗಂಟೆಯವರೆಗೆ ಅವರು ಮಾಡ್ತಾರೆ. ಪದವಿ ಆಗ್ತದ. ಅಲ್ಲಿಯ ಪ್ರಿನ್ಸಿಪಾಲ್ರು ಅವ್ರಿಗೆ ಕರೀತಾರ, ನೋಡಪ್ಪ ನೀನು ಮುಂದ ವಿದ್ಯಾಮಂದಿರ ಉದ್ಧಾರ ಮಾಡಬೇಕು, ಅದಕ್ಕೆ ಕಾಲೇಜಿನ ಆಡಳಿತ ಮಂಡಳಿ
ಕುಮಾರೇಶ್ವರಿಗೆ ಕೇಳ್ಕೊತಾರ, ನೀ ಬಂದು ಇಲ್ಲಿ ನೌಕರಿ ಮಾಡು, ನಮ್ಮ ಸಂಸ್ಥೆಯನ್ನ ನಾವು ಬೆಳೆಸೋಣ ಅಂತ ಹೇಳ್ತಾರ. ಅವಾಗ ಕುಮಾರೇಶ್ ಅವ್ರು ಹೇಳ್ತಾರೆ, ನೌಕರನಾಗುವ ಇಚ್ಛೆ ಎನಗಿಲ್ಲ ಅಂತ ನೇರವಾಗಿ ನುಡಿತಾರೆ. ಹಿಂಗ 1932 BA ಪದವಿಯನ್ನ ಅವರು ಉಚ್ಚ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಹೊರಟಾಗ ಕೊಲ್ಹಾಪುರದ ಎಲ್ಲ ಪಂಡಿತರು, ತಜ್ಞರು ಮತ್ತು ಅನುಭವಿಗಳು ಮಮ್ಮಲವಾಗಿ ಮರಗ್ತಾರೆ. ಪದವಿ ಪಡೆದ ನಂತರ ಇವರು ಬೆಳಗಾವಿ ಜಿಲ್ಲೆಯ ನವಿಲು ತೀರ್ಥದ ಸ್ಥಳವು ಇವರನ್ನ ಆಕರ್ಷಣೆ ಮಾಡ್ತದ. ಇದು ಒಂದು ಸುಂದರ ಮತ್ತು ರಮಣೀಯ ಜುಳುಜುಳು ಹರಿಯುವ ಮಲಪ್ರಭೆಯ ಪ್ರಶಾಂತವಾದ ಸ್ಥಳ ಆಗ್ಯದ. ನವಿಲು ತೀರ್ಥ ಇಂದು ನೀರ ಸಾಗರ ಆಗಿ ಲಕ್ಷಾಂತರ ಎಕರೆ ಭೂಮಿಯ ಆಸರೆಯಾಗಿ ನಿಂತ್ಯದ. 1932 ಜೂನ್ ತಿಂಗಳ ಮೊದಲ ವಾರದೊಳಗ ಅಲ್ಲಿ ಹಿತಕರವಾದಂತಹ ಹವೆ, ಕೂಗಿಗಳ, ಗಿಳಿವಿಂಡುಗಳ, ಹಕ್ಕಿ ಪಕ್ಕಿಗಳ ಹರುಷದ ಗಾನ ಕೇಳಿಯಿಂದ ಮಧುರ ಸ್ವರ ಸಮ್ಮೇಳನದಿಂದ ಕುಮಾರೇಶ್ವರರ ಧ್ಯಾನದ ಧನ್ಯತೆಯು ಸೂಸಿ ಬರ್ತದೆ. ಆದ್ರ ತಿಳಿಯಾಗಿ ಸ್ವಚ್ಛಂದವಾಗಿ ಹರಿಯುವಂತಹ ಮಲಪ್ರಭೆಯ ನೀರಿನಲ್ಲಿ ಅಲ್ಲಿಯ ಹಳ್ಳಿಗರು ನಾರು ಇತರ ವಸ್ತುಗಳನ್ನ ನೆನೆ ಹಾಕಿ ಮಲೀನವಾದಂತಹ ವಸ್ತುಗಳನ್ನ ತೊಳೆದು ಅಲ್ಲಿಯ ನೈರ್ಮಲ್ಯತೆಯನ್ನೇ ನಾಶ ಮಾಡಿದ್ದರ ಪರಿಣಾಮವಾಗಿ ನೀರು ಕೊಳಚೆಯಾಗಿ ದುರ್ವಾಸನೆ ಬರ್ತಾ ಇರ್ತದೆ. ಹಿಂಗಾಗಿ ಅವರಿಗೆ ಅಲ್ಲಿರ್ಲಿಕ್ಕೆ ಸಾಧ್ಯವಾಗದೆ ನವಿಲು ತೀರ್ಥದಿಂದ ಹೊರಟು ಧಾರವಾಡನ್ನ ತಮ್ಮ ಕೇಂದ್ರವನ್ನಾಗಿಸ್ಕೊಳ್ತಾರೆ. ಇನ್ನು ಧಾರವಾಡದೊಳಗ ಅನಾದಿ ನಿರಂಜನ ಶರಣ ಶ್ರೀ ಗುರುಸಿದ್ದಪ್ಪ ಪ್ರಭುದೇವರ ಅನುಗ್ರಹ ಪಡೆದು ಆಶ್ರಮವನ್ನ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದ ದಿನದಿಂದ ಅವರಿಗೆ ಶ್ರೀ ಗುರುಸಿದ್ದಪ್ಪ ಪ್ರಭುದೇವರ ದಿವ್ಯವಾದಂತಹ ಮತ್ತು ಉತ್ಕಟವಾದಂತಹ ಇಚ್ಛೆ ನಾ ಹೆಂಗ್ ನೆರವೇರಿಸ್ಲಿ, ಶಿವಶರಣರ ತತ್ವಗಳು ಸಾರ್ವತ್ರಿಕವಾಗಿ ಬಳಕೆಯಲ್ಲಿ ಬರಬೇಕು, ಅದನ್ನ ಹೆಂಗ ತರಲಿ, ನಾನು ನವಕಲ್ಯಾಣ ಮಠವನ್ನ 12ನೇ ಶತಮಾನದ ಅನುಭವ ಮಂಟಪದ ಮಾದರಿಯೊಳಗ ಈಗಿನ ಮನ್ವಂತರಕ್ಕೆ ಹೊಂದಿಗೆ ಆಗುವಂತಹ ರೀತಿಯೊಳಗ ನಾ ಹೆಂಗ್ ನಡೆಸ್ಕೊಂಡು ಬರ್ಲಿ ಅಂತ ಹೇಳಿ ನಿರಂತರ ಇವರು ಚಿಂತನೆ ಮಾಡಿದ್ದಲ್ಲದೆ ಈ ದಿಸೆಯೊಳಗ ಅವರು ಅಪರಿಮಿತವಾಗಿ ಕಾರ್ಯವನ್ನು ಕೂಡ ಮಾಡ್ತಾ ಹೋಗ್ತಾರೆ. 1935 ನವೆಂಬರ್ ತಿಂಗಳೊಳಗ ಧಾರವಾಡದಲ್ಲಿ ಇವರು ನವಕಲ್ಯಾಣ ಮಠವನ್ನ ಶ್ರೀ ಗುರುಸಿದ್ಧ ಪ್ರಭುದೇವರ ಹೆಸರಿನೊಳಗ ಆರಂಭ ಮಾಡ್ತಾರ. ಶ್ರೀ ಗುರುಸಿದ್ಧ ಪ್ರಭುದೇವರ ಶಿಷ್ಯೆ ಮಹಾತಾಯಿ ಪಾರ್ವತಮ್ಮ ಅಲ್ಲೇ ಇರ್ತಾರ. ಅವರು ಕುಮಾರೇಶರಿಗೆ ಕಕ್ಕುಡಿ ದೇವ ಅಂತ ಹೆಸರಿಡ್ತಾರೆ. ನವಕಲ್ಯಾಣ ಮಠ ರಚನೆಯಾದ ಬಳಿಕ ಕುಮಾರ ಯಾವಾಗಲೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವರು ಕನ್ನಡ ನಾಡಿನ ತುಂಬೆಲ್ಲ ಸಂಚಾರ ಮಾಡ್ತಾರ. ಬಸವಾದಿ ಶರಣರು ಮಾಡಿದ ಕ್ರಾಂತಿಯನ್ನ ಅಧಿಕಾರವಾಣಿಯಿಂದ ಮನ ಮುಟ್ಟುವಂತೆ ಪ್ರವಚನಗಳನ್ನ ನೀಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಅವರು ತಮ್ಮ ನಡೆ ನುಡಿಯೊಳಗ ಅಳವಡಿಸಿಕೊಂಡು ಪಾರಮಾರ್ಥಿಕ ಜಗತ್ತಿನೊಳಗ ಆದರ್ಶಪ್ರಾಯರಾಗ್ತಾರ. ಮಠದಲ್ಲಿ ನವ ಚೈತನ್ಯವನ್ನ ಬಿತ್ತಿ ಬೆಳೆದ ಶ್ರೇಯಸ್ಸನ್ನ ಪಾರ್ವತಮ್ಮನವರು ಕಕ್ಕುಡಿ ದೇವನಿಗೆ ಅರ್ಪಿಸ್ತಾರೆ. ಕುಮಾರೇಶ ಸ್ವಾಮಿಗಳು 1932ರಿಂದ 1962ರವರೆಗೆ 30 ವರ್ಷಗಳ ಮಹಾಸಾಧನೆಯನ್ನ ಮಾನವ ಕೋಟಿಯ ತಾಯ್ನಾಡಿನ ಭಾರತ ದೇಶದ ಕಲ್ಯಾಣಕ್ಕಾಗಿ ಮತ್ತು ಶಾಂತಿಗಾಗಿ ಪರಿತಪಿಸುವುದನ್ನ ಮನಗಾಣಬಹುದು. ಲಿಂಗವಂತ ಧರ್ಮದ ಸಾರ ಸರ್ವಸ್ವವನ್ನ, ಲಿಂಗದ ಆಕಾರ, ಅದರ ಬಣ್ಣ, ಮಹಿಮೆ, ಪೂಜಾ ವಿಧಾನ ಹಾಗೂ ಅದರ ಹುಟ್ಟು ಪ್ರಸಾರಗಳೆಲ್ಲವೂ ಲಿಂಗಾಚಾರ ವೈಭವದೊಳಗ ಇವರು ಉಸಿರಿದ್ದಾರೆ. ಮತ್ತ ತಮ್ಮ ವಿಶಿಷ್ಟ ತತ್ವಗಳನ್ನ, ಜಗನ್ಮಾನ್ಯ ವಿಶ್ವ ಕಲ್ಯಾಣ ಗುಣ ಸಿದ್ಧಾಂತಗಳನ್ನ ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯೊಳಗ ಪ್ರಕಟಿಸಿ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಪಂಡಿತರಿಗೆ ಶಿವಶರಣರ ತತ್ವಜ್ಞಾನದ ಅನುಭವದ ಪ್ರಚಾರವನ್ನ ಇವರು ಮಾಡ್ತಾರೆ. 1932ರಿಂದ ಪ್ರವಾಸವನ್ನ ಕೈಗೊಂಡು ಮಹಾರಾಷ್ಟ್ರ, ಮದ್ರಾಸ್, ಮುಂಬೈ, ಉತ್ತರ ಭಾರತದೊಳಗೆ ಆಮಂತ್ರಿತರಾಗಿ ಜನತೆಯ ಆಧ್ಯಾತ್ಮಿಕ ಹಸಿವನ್ನ ಇವರು ಇಂಗಿಸ್ತಾರೆ. ಈ ಅವಧಿಯೊಳಗ ಅಮೂಲ್ಯವಾದಂತಹ 20 ಗ್ರಂಥಗಳನ್ನ ಇವರು ಬರೀತಾರೆ. ಇದರಲ್ಲಿ ಹೆಸರಾಂತ ಗ್ರಂಥ ಅಂದ್ರೆ ವೀರಶೈವ ದರ್ಶನ, ಕಾಲ ಪ್ರವಾಹ, ಮೀನಕಣ್, ಅನ್ವೇಷಣೆ ಪಲ್ಲಟ, ಮಂಕಣ್ಣ, ಸಂದೇಶಗಳು ಮತ್ತು ಪ್ರಾರ್ಥನಾ ಯೋಗ ಅಂತ ಹೇಳಿ. ಭೌತಿಕ ಪ್ರಪಂಚದೊಳಗ ಈ ಗ್ರಂಥಗಳು ಗಣನೀಯವಾಗಿ ಕ್ರಾಂತಿ ಆಗ್ಲಿಕ್ಕೆ ಕಾರಣ ಆಗ್ತವ. ಪೂಜ್ಯ ತಪಸ್ವಿಗಳಿಂದ ಪ್ರಕಟವಾದಂತಹ ಇಂಗ್ಲಿಷ್ ಗ್ರಂಥಗಳು
ಪಾಶ್ಚಿಮಾತ್ಯರಿಂದ ವಿಶೇಷ ಮನ್ನಣೆಯನ್ನ ಪಡಿತಾವ. ಚೀನಿ, ಜರ್ಮನಿ, ಅಮೆರಿಕ ಹಾಗೂ ಇಂಗ್ಲೆಂಡ್ ದೇಶಗಳ ಅನುಭಾವಿಗಳು ಇವರಿಗೆ ತಲೆ ಬಾಗ್ತಾರ. ಪ್ರಾರ್ಥನೆ ಒಂದು ಯೋಗ ಅಂತ ಹೇಳುವಂತಹ ಕುಮಾರ ಇವರು ಸಾಮೂಹಿಕ ಪ್ರಾರ್ಥನಾ ಯೋಗವನ್ನು ಜಾರಿಗೆ ತರ್ತಾರ. ಜಾತಿ ವಿಜಾತಿ, ಹೆಣ್ಣು ಗಂಡು, ಹಿರಿಯರು ಕಿರಿಯರು ಎಂಬ ಭೇದ ಭಾವ ಇಲ್ಲದೆಯೇ ನಡಿಬೇಕು ಅಂತ ಹೇಳಿ ತಪಸ್ವಿಗಳ ದಿವ್ಯ ಧ್ಯೇಯ ಆಗಿರ್ತದೆ. 1936ರಿಂದ ಲಿಂಗಾಯತ ಧರ್ಮದ ತತ್ವಜ್ಞಾನ, ಶಿವಶರಣರ ಸಂಪಾದನೆ, ಶರಣರ ಮಾರ್ಗ ಶ್ರೇಷ್ಠತೆ, ಶರಣರು ವಿಕಾಸವಾದವು, ಶರಣರ ಅನುಭವ ವಿದ್ಯೆ, ಶರಣರ ಶೂನ್ಯ ಸಂಪಾದನೆ, ಶರಣರ ಇಷ್ಟಲಿಂಗಾನುಭವ, ಶರಣರ ಶಟಸ್ಥಲ ಸಾಧನೆ, ಶರಣರ ಅಷ್ಟಾವರಣ ನಿಷ್ಠೆ ಇತ್ಯಾದಿ ವಿಷಯಗಳ ಕುರಿತು ಹಲವಾರು ಸ್ಥಳಗಳಲ್ಲಿ ನೂರಾರು ಪ್ರವಚನಗಳನ್ನ ಇವರು ನೀಡ್ತಾರೆ. ಧಾರವಾಡ, ಹುಬ್ಬಳ್ಳಿ, ವಿಜಾಪುರ, ಲೋಣಿ, ಚರ್ಚಣ, ನಿಮರಗಿ, ನಿಪ್ಪಾಣಿ, ಸೊಲ್ಲಾಪುರ, ಜಮಖಂಡಿ, ರಬಕವಿ, ಬನಹಟ್ಟಿ, ಬೆಳಗಾವಿ, ಮೈದರ್ಗಿ, ಅಕ್ಕಲ್ಕೋಟೆ, ಮುಂಬೈ, ಪುಣೆ, ಮದ್ರಾಸ್, ಭೋರ, ಋಷಿಕೇಶ, ದಿಲ್ಲಿ, ಪ್ಯಾರಿಸ್, ಲಂಡನ್ ಒಂದ ಎರಡ ಹಿಂಗ ಅನೇಕ ಸ್ಥಳಗಳೊಳಗ ಹಿಂದಿ, ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯೊಳಗ ಪ್ರಬುದ್ಧವಾದಂತಹ ಪ್ರವಚನಗಳನ್ನ ಇವರು ನೀಡ್ತಾ ಹೋಗ್ತಾರ. ಅರ್ಥಶಾಸ್ತ್ರ, ಯೋಗಶಾಸ್ತ್ರ, ರಾಜನೀತಿ ಶಾಸ್ತ್ರ, ತತ್ವಶಾಸ್ತ್ರ, ವಿಜ್ಞಾನ ಶಾಸ್ತ್ರ, ಅನುಭವ ಶಾಸ್ತ್ರ ಹಿಂಗ ಎಲ್ಲಾ ಶಾಸ್ತ್ರಗಳೊಳಗ ಇವರು ಜ್ಞಾನವಂತರಾಗಿರ್ತಾರ. ಸಾಹಿತ್ಯ ಸಂಗೀತದೊಳಗೂ ಕೂಡ ಅವರಿಗೆ ಅಷ್ಟೇ ಅಭಿರುಚಿ ಇರ್ತದೆ. ಮೊಹಮ್ಮದ್ ಪೈಗಂಬರ್, ಜೀಸಸ್, ಬುದ್ಧ, ಕೃಷ್ಣ, ಬಸವಾದಿ ಶರಣರು, ಶಂಕರ, ಮಧ್ವ, ರಾಮಾನುಜ, ಉಪನಿಷತ್, ಋಷಿಗಳು, ಸಾಧುಗಳು, ಸೂಫಿಗಳು, ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧಿ, ಟಾಲ್ಸ್ಟಾಯ್, ಹರ್ಬರ್ಟ್ ಸ್ಪೆನ್ಸರ್, ರೋಮಾ ರೋಲಾ ಹಿಂಗ ಅನೇಕರ ಬಗ್ಗೆ ಇವರು ಜ್ಞಾನವನ್ನ ಪಡಿತಾರೆ ಮತ್ತು ಸರಳವಾಗಿ ತಮ್ಮ ಸ್ವತಂತ್ರ ಮಾತುಗಳಿಂದ ಸಭಿಕರೆದುರಿಗೆ ಇಡ್ತಾರೆ. ಇವರ ಪಾಂಡಿತ್ಯ, ತತ್ವ ವಿವೇಚನೆಯನ್ನ ಮನಗಂಡು ಅಖಿಲ ಭಾರತ ತತ್ವಜ್ಞಾನ ಸಮ್ಮೇಳನಗಳಿಂದ ಪ್ರವಚನ ಕೊಡ್ಲಿಕ್ಕೆ ಆಮಂತ್ರಣ ಬರ್ತಾವ. 1940ರೊಳಗ ಮದ್ರಾಸಿನ ಸಮ್ಮೇಳನ ಅಧಿವೇಶನದೊಳಗ ಶೈವ ವೆಲ್ಲಿಂಗ್ಟನ್ ಮತ್ತು 1941ರಲ್ಲಿ ಮುಸ್ಲಿಂ ವಿಶ್ವವಿದ್ಯಾಲಯದ ಆಶ್ರಯದೊಳಗ ಜರುಗಿದ ಅದೇ ಸಮ್ಮೇಳನದ 17ನೆಯ ಅಧಿವೇಶನದೊಳಗ ಲಿಂಗಾಯತ ಧರ್ಮದ ಕುರಿತು ಅಪ್ರತಿಮ ಪ್ರವಚನವನ್ನ ಮಾಡಿದಾಗ ಅಲ್ಲಿ ನಡೆದಂತಹ ಎಲ್ಲಾ ವಿದ್ವಾಂಸರು ಮತ್ತು ತತ್ವಜ್ಞಾನಿಗಳು ತಲೆದೂಗ್ತಾರ. ಅನೇಕರಿಗೆ ಶರಣರ ಲಿಂಗಾನುಭಾವದಲ್ಲಿ ಕುತೂಹಲ ಪಟ್ಟು ಅನೇಕ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊತಾರ. ಇವರು ಮಾಡಿದಂತ ಪ್ರಬೋಧನೆಯ ಫಲವಾಗಿ ಕಲಾಭ್ಯಾಸಿಗಳಿಗೆ ಪರಮಾಮೃತದ ಊಟ ಆಗಿನೂ, ಅರಿಯದವರು ಅಚ್ಚರಿಗೊಳ್ಳುವಂತೆಯೂ, ಅರಿತವರಿಗೆ ಆನಂದವನ್ನು, ತಿಳಿಯದವರಿಗೆ ಕೌತುಕವನ್ನು ಉಂಟು ಮಾಡ್ತದೆ. ಇವರು ಅನೇಕ ಸಂದೇಶಗಳನ್ನ ನೀಡ್ತಾ ಹೋಗಿದ್ದಾರೆ. ಸರಳ ಮತ್ತು ಎಲ್ಲ ಜನರಿಗೆ ಮನಮುಟ್ಟುವಂತಹ ಸಂದೇಶವನ್ನ ನೀಡ್ತಾರೆ. ನಾನು ಕೆಲವೊಂದು ಮಾತ್ರ ನಾನಿಲ್ಲಿ ಆಯ್ಕೆ ಮಾಡಿಕೊಂಡು ನಿಮ್ಮದರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವ್ರು ಹೇಳ್ತಾರ, ಮಾತು ಹೆಂಗಿರ್ಬೇಕು ಅಂತ. ಮಾತಿನೊಳಗಣ ಮಾತು ಜ್ಞಾನಿಯ ಮಾತೆ ಮಾಣಿಕವೆನುಪುದು. ಮಾತು ಪರರೊಳ್ ಬಿಚ್ಚು ವದ್ನರ ಮಾತು ತೂತೆಂದೆನಿಪುದು. ಮಾತು ಹೃದಯದೊಳಗಡಲಾತ್ಮ ಜ್ಯೋತಿ ತನ್ನೊಳು ಹೊಳೆವುದು. ಮಾತು ಗುರುಮುಖದಿಂದ ತಿಳಿಯೇ ಖ್ಯಾತಿ ಮುಕ್ತಿಯು ಲಭಿಪುದು. ಈ ವಚನ ಹೇಳ್ತದೆ, ಹಿತವಾಗಿ ಮಿತವಾಗಿ ಬಳಸುವ ಅನುಭವದ ಮಾತು ಪ್ರೌಢಿಮೆಯಿಂದ ಕೂಡಿ ಮಂತ್ರವಾಗಿ ಹಿರಿದಾಗ್ತದೆ. ಮಂತ್ರವನ್ನ ಮನನ ಮಾಡಿಕೊಳ್ಳುವುದರಿಂದ ಅಂತಹ ಮಾತು ರಕ್ಷಣೆಗೆ ಕಾರಣ ಆಗ್ತದೆ. ಮಂತ್ರವೆನಿಸಿದ ಮಾತು ಜ್ಯೋತಿರ್ಲಿಂಗವೆಂದು ಕರೀತಾರ. ಮಾತು ಮಂತ್ರ ಆಗ್ಬೇಕು ಅಂತಂದ್ರ ಅಲ್ಲಿ ಸುಳ್ಳು, ಠಕ್ಕು, ಚಾಡಿ, ಕುಹುಕ, ಕುಚಿತ್ತ ಮೊದಲಾದವುಗಳಿಗೆ ಒಳಗಾಗಬಾರ್ದು. ಮಾತಿಗೆ ಮಾತು ಮಚ್ಚಿಸಿ ವಿಧಿ ಬಂದು ಆತು ಕೊಳ್ಳದಂತೆ ಎಚ್ಚರಗೊಂಡು ಮಾತನಾಡಬೇಕು ಅಂತ ಇದು ಭಾವಾರ್ಥ. ಹಂಗ ಬಸವಣ್ಣನವರ ವಚನದ ಸಾಲಿನಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅಲ್ಲದೆ ಅಲ್ಲಮ ಪ್ರಭುಗಳ ಅನುಭವ ಉಕ್ತಿಯ ಪ್ರಕಾರ ಮಾತೇ ಜ್ಯೋತಿರ್ಲಿಂಗವೆಂಬುದು ಇಲ್ಲಿ ನೆನಪು ಮಾಡಿಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲ, ಅವರು ಜ್ಞಾನೇಂದ್ರಿಯಗಳ ಬಗ್ಗೆ ಕೂಡ ಹೇಳ್ತಾರೆ. ಜ್ಞಾನೇಂದ್ರಿಯಗಳಲ್ಲಿ ನಾಲಿಗೆಯ ಕಾರ್ಯ ಮಹತ್ತರ.
ಭಾವವನ್ನ ಮಾತಿನ ಮೂಲಕ ವ್ಯಕ್ತಗೊಳಿಸಲಿಕ್ಕೆ ಸಾಧನ ನಾಲಿಗೆ. ಅದರಂತೆ ಭೌತ ಶರೀರದ ಪೋಷಣೆಗೆ ಅವಶ್ಯವಿರುವಂತಹ ಅನ್ನದ ರುಚಿ ನೋಡ್ಲಿಕ್ಕೂ ಕೂಡ ನಾಲಿಗೆ ಬಹಳ ಅವಶ್ಯಕ ಆಗಿದೆ. ಬ್ರಹ್ಮಾನುಸಂಧಾನವನ್ನ ಸಾಧಿಸುವವರು ರಸನೇಂದ್ರಿಯವನ್ನ ಬಿಗಿ ಹಿಡಿಬೇಕಾಗ್ತದೆ. ಅಂತೆಯೇ ಯಾವುದೇ ಸಾಧನೆಯಲ್ಲಿ ಮಾತು ಮೌನ ಆಗ್ಬೇಕಾಗ್ತದೆ. ಜ್ಞಾನೇಂದ್ರಿಯಗಳಲ್ಲಿ ದ್ವಿವಿಧ ವ್ಯವಹಾರವುಳ್ಳ ನಾಲಿಗೆಯ ದೆಸೆಯಿಂದ ಮಾನವ ಬಹಳಷ್ಟು ಇಂದು ಬಡಿದಾಡ್ತಾ ಇದ್ದಾನೆ. ಆದ ಕಾರಣ ನಾಲಿಗೆಯನ್ನ ಸದ್ವಿನಿಯೋಗಕ್ಕೆ ತೊಡಗಿಸಿದರೆ ಶ್ರೇಯ ಸಾಧನೆಗೆ ಕಾರಣೀಭೂತ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲದೆ ಇನ್ನುಳಿದ 4 ಇಂದ್ರಿಯಗಳನ್ನು ಕೂಡ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಿದೆ ಅಂತ ಬಹಳ ಚಂದ ಇವರು ತಮ್ಮ ಸಂದೇಶವನ್ನ ಕೊಡ್ತಾರೆ. ಪಾಣಿ ವಾಣಿ ಮಾಣಿ 3 ಕಟ್ಟದವರು ಶ್ರೇಷ್ಠರಹರು. ಪಾಣಿ ವಾಣಿ ಮಾಣಿ 3 ಬಿಚ್ಚದವರು ಭ್ರಷ್ಟರಹರು ಅಂತ ಹೇಳ್ತಾ ಇವರು ಪ್ರಮುಖವಾದ ಒಡವೆಗಳ ಬಗ್ಗೆ ಕೂಡ ಮಾತಾಡ್ತಾರೆ. ಜನಸಾಮಾನ್ಯರ ವ್ಯವಹಾರಗಳನ್ನ ವಿಂಗಡಿಸಿ ನೋಡಿದಾಗ ಅವು ಹೆಣ್ಣು, ಮಣ್ಣು, ಹೊನ್ನು ಈ 3ರ ಅಡಕ ಆಗ್ಯಾವ. ಲೋಕದೊಳಗ ಕಣ್ಣನ್ನ ಕುಕ್ಕಿಸ್ಲಿಕ್ಕೆ ಇವು 3 ಪ್ರಮುಖವಾದಂತಹ ಒಡವೆಗಳು. ಇವುಗಳನ್ನ ಕಾಯ್ದುಕೊಳ್ಳುವುದ್ರೊಳಗ ಜನತೆಯ ಹರಿದಾಟ ಐತಿ ಮತ್ತು ಹೋರಾಟ ಕೂಡ ಐತಿ. ಕೌರವ ಪಾಂಡವರು ಮಣ್ಣಿಗಾಗಿ ಸಣ್ಣಾಗ್ತಾರ, ರಾಮ ರಾವಣರು ಹೆಣ್ಣಿಗಾಗಿ ಹಣ್ಣಾಗ್ತಾರ, ಮತ್ತು ಪಡುವಣದವರು ಹೊನ್ನಿಗಾಗಿ ಹೋರಾಡ್ತಾರ. ಅದಕ್ಕೆ ಹೆಣ್ಣು, ಮಣ್ಣು, ಹೊನ್ನು ಇವು 3ರ ಪ್ರಸಾರವೇ ಸೃಷ್ಟಿ. ಇದರ ಸರಿಯಾದ ಉಪಯೋಗವನ್ನು ಕಾಣುವ ಕಣ್ಣೇ ದೃಷ್ಟಿ ಅಂತ ಬಹಳ ಸುಂದರವಾಗಿ ಇವರು ಹೇಳ್ತಾರೆ. ಕಣ್ಣಿಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ, ಗುಹ್ಯಕ್ಕೆ ಗುಹ್ಯ, ಗೌಪ್ಯಕ್ಕೆ ಗೌಪ್ಯ, ರಹಸ್ಯಕ್ಕೆ ರಹಸ್ಯ. ಈ ನೇತ್ರ ಮಹಿಮೆಯಂ ಗುಹೇಶ್ವರ ಬಲ್ಲನಲ್ಲದೆ ಕಣ್ಣಗೆಟ್ಟಣ್ಣಗಳೆತ್ತ ಬಲ್ಲರು ನೋಡಯ್ಯ ಗುಹೇಶ್ವರ. ಸುಂದರವಾದಂತಹ ಅಲ್ಲಮ ಪ್ರಭುಗಳ ವಚನ. ಇದರ ಒಂದು ಭಾವಾರ್ಥವನ್ನು ನೋಡುವಾಗ ಸೃಷ್ಟಿಯನ್ನ ಸರಿಯಾಗಿ ಉಪಯೋಗಿಸಲಿಕ್ಕೆ ಬೇಕಾಗುವ ಕಣ್ಣನ್ನು ತಮ್ಮ ಅನುಭವದ ಚತುರ್ವಿಧ ಸಂಪತ್ತಿಯಲ್ಲಿ ಪರಿವರ್ತಿಸಿಕೊಂಡವರು ಶಿವಶರಣರು. ಅವರಿಗೆ ಹೊನ್ನು ಮಾಯಲ್ಲ, ಹೆಣ್ಣು ಮಾಯಲ್ಲ, ಮತ್ತು ಮಣ್ಣು ಕೂಡ ಮಾಯಲ್ಲ. ಮನದ ಮುಂದಿನ ಆಸೆಯೇ ಮಾಯೆ. ಲೋಕವೆಲ್ಲ ಶಿವನ ಲೀಲಾ ವಿಲಾಸ ವಿನೋದವಾಗಿದ್ದಂತೆ ಗಂಡುಗಳಿಗೆ ತಕ್ಕ ಕಾರ್ಯರಂಗವೂ ಆಗ್ತದೆ. ಮನದ ಮುಂದಣ ಈ ಆಸೆಯೇ ತಮಸ್ಸು. ಇದುವೇ ಕಣ್ಣ ಮುಂದಿನ ಕಾಣಿಕೆಯಾಗಿ ಕಾಡುವುದು ಅಂತ ಹೇಳ್ತಾರೆ. ಪರಮಾತ್ಮನ ಮೂಲ ಪ್ರಕೃತಿಯನ್ನ ಸೂಚಿಸುವ ಲಿಂಗದ ಕಪ್ಪು ಬಣ್ಣದ ಕಂತೆಯು ಶಿವಜ್ಯೋತಿಗೆ ಕುಂದಕ ಅಲ್ಲ. ಅದಕ್ಕಾಗಿ ಈ ಕಾಣಿಕೆ ಅಳಿಯಲೊಂದು ಕಣ್ಣಿಗೆ ಕಾಂತಿಯುಕ್ತವಾದಂತಹ ಕಪ್ಪು ಹೊಳಪಿನ ಲಿಂಗವನ್ನು ತೋರಿದವರೇ ಶಿವಶರಣರು. ತಮಸ್ಸು ಹರಿದು ತೇಜಸ್ಸು ಬೆಳಗಲೆಂದು ಕಾಯದ ದೃಷ್ಟಿಗೆ ಇಷ್ಟದ ಕುರುಹು ಕೊಟ್ಟು ಆ ಕುರುಹಿಗೆ ಕಣ್ಣನ್ನಿಟ್ಟು ಹೆಣ್ಣು, ಮಣ್ಣು, ಹೊನ್ನು 3ರ ಬಣ್ಣವಳಿಸಿ ಮುಕ್ಕಣ್ಣಗಳಾದರೂ ಶಿವಶರಣರು ಅಂತ ಹೇಳ್ತಾರೆ. ಕಣ್ ಇದು ಕುರುಹಿನ ಸೂಚಕವಾಗಿರುವಂತೆ ಕುರುಹಿನ ಅರುಹಿನ ಸೂಚಕವೂ ಆಗಿದೆ. ಕಣ್ ಮತ್ತು ಕುರುಹು ಇವೆರಡು ಒಂದನ್ನೊಂದು ಹೊಂದಿಕೊಂಡವ ಅಂತ ಹೇಳಿ ಸುಂದರವಾಗಿ ಸಂದೇಶವನ್ನ ನೀಡ್ತಾರೆ. ಇವರು ಪ್ರಪಂಚದ ಎಲ್ಲಾ ಧರ್ಮಗಳಲ್ಲಿ ಅಡಗಿದಂತಹ ರತ್ನಪ್ರಾಯವಾದ ತತ್ವಗಳು ಮಾನವ ಜೀವನವನ್ನ ಸುಂದರವಾಗಿಯೂ ಮಧುರವಾಗಿಯೂ ರೂಪಿಸಲಿಕ್ಕೆ ಅತ್ಯಂತ ಅವಶ್ಯ ಅಂತ ಹೇಳ್ತಾ, ಜೈನ ಮತ್ತು ಬೌದ್ಧ ಧರ್ಮಗಳು ಮಾನವನು ವಿಭುತನಾಗಿ, ವಿನೀತನಾಗಿ, ವಿಶುದ್ಧನಾಗಿ ನಡಿಬೇಕು ಅಂತ ಬೋಧಿಸ್ತವೆ. ದೇವರು ವಿಶ್ವದ ತಂದೆ ಪಶ್ಚಾತ್ತಾಪ ಹೊಂದಿದ ಜೀವನವನ್ನ ಕರುಣಾದೃಷ್ಟಿಯಿಂದ ಕಾಣಬೇಕು, ಎಲ್ಲರೊಳಗ ಪರಸ್ಪರ ಕ್ಷಮಿಸುವಂತಹ ಗುಣವನ್ನ ಬೆಳೆಸ್ಕೊಳ್ಬೇಕು ಅಂತ ಕ್ರೈಸ್ತ ಧರ್ಮ ಹೇಳ್ತದೆ. ಸಹೋದರ ಭಾವನೆ, ಮತ್ತು ಇವುಗಳ ಮಹತ್ವವನ್ನ ಅರಿಬೇಕು ಅಂತ ಮಹಮ್ಮದೀಯ ಧರ್ಮದಿಂದ ತಿಳಿದುಕೊಳ್ಳಾಗ್ತದೆ. ಭಾಗವತ ಧರ್ಮದಲ್ಲಿ ಕಾಣುವ ಪ್ರವರ್ತ ಜೀವನದ ಆದರ್ಶ ಎಲ್ಲಿಯೂ ಕಾಣಿಸಿದರು. ಈ ಪ್ರಪಂಚದ ಹೋರಾಟದೊಳಗ, ಬಡಿದಾಟದೊಳಗ ಆಸೆಯ ದುಃಖಕ್ಕೆ ಮೂಲ ಕಾರಣ ಆಗೈತಿ. ಈ ಜೀವನದ ಗುಣದೊಳಗ ಅರಿತುಕೊಂಡು ಶಾಂತಿಯನ್ನು ಹಾಳು ಮಾಡುತ್ತಿರುವುದೇ ಆಸೆ. ಈ ಆಸೆಯ ಮೂಲವನ್ನೇ ಕಿತ್ತೆಸೆಯಬೇಕು. ಅಮೂಲ್ಯವಾದ ತತ್ವಗಳನ್ನ ಮರೆತು
ಧರ್ಮ ಚಿಹ್ನಗಳ ಕುರುಹುಗಳನ್ನ ಮೋಹಿಸಿರುವುದರಿಂದಲೇ ಎಲ್ಲೆಲ್ಲಿಯೂ ಅಶಾಂತಿ ವ್ಯಾಪಿಸಿದೆ ಎಂಬ ಸಂದೇಶ ಬಸವ ಧರ್ಮ ಕೊಟ್ಟಿದೆ ಅಂತ ಹೇಳ್ತಾರೆ. ಆದ ಕಾರಣ ಸುವ್ಯವಸ್ಥಿತ ದೃಷ್ಟಿಯನ್ನ ಇಟ್ಟುಕೊಂಡು ತತ್ವಗಳನ್ನ ಅರಿತುಕೊಳ್ಬೇಕು, ನಮ್ಮ ನಡೆ ನುಡಿಯೊಳಗ ಅಳವಡಿಸ್ಕೊಳ್ಬೇಕು ಅಂತ ಅಧಿಕಾರವಾಣಿಯಿಂದ ಇವರು ಬೋಧನೆಯನ್ನ ಮಾಡ್ತಾರೆ. ಪೂಜ್ಯ ಕುಮಾರ ಸ್ವಾಮೀಜಿ ದೇಶ ವಿದೇಶಗಳ ಅನುಭಾವಿಗಳಿಂದ ಪೂಜಿತರೂ ಆಗ್ಯಾರ ಮತ್ತು ಇವರನ್ನ ಮುಕ್ತ ಕಂಠದಿಂದ ಕೊಂಡಾಡಿದ ಅನುಭಾವಿಗಳ ಅಭಿಪ್ರಾಯವನ್ನ ಕಲೆ ಹಾಕಿದ್ರ ಇವರದು ಒಂದು ಬೃಹತ್ ಗ್ರಂಥನೇ ಆಗ್ತದೆ. ಅದರೊಳಗ ಒಂದ್ ಸ್ವಲ್ಪ ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಂಗ್ಲೆಂಡ್ನಿಂದ ರೆವರೆಂಡ್ R.E. ಡೇವಿಸ್, ಯುಕಿಂಗ್ಯಾನ್ ರೆಟ್ಲೆಂಡ್, ಡಾಕ್ಟರ್ ಬರ್ಟ್ರಾಮ್ ಮಿರ್ಟೋಲಾ, ಡಾಕ್ಟರ್ R.D. ರ್ಯಾಂಡೆ, ಡಾಕ್ಟರ್ B.L. ಅತ್ರೇಯ, M.L. ಪ್ರೊಫೆಸರ್ ಅನಿಲ್ ಕುಮಾರ್, ಸೂರ್ಯನಾರಾಯಣ ಶಾಸ್ತ್ರಿ, ಹಿಂಗ ಒಬ್ರ ಇಬ್ರ ಸಾವಿರಾರು ಮಹನೀಯರು ಗಹನವಾದಂತಹ ಮತ್ತು ಗೂಢವಾದಂತಹ ವಿಷಯಗಳನ್ನ ಸುಲಭವಾಗಿ ಸುಲಲಿತವಾಗಿ ಹೇಳುವಂತಹ ಕುಮಾರೇಶ ಸ್ವಾಮೀಜಿ ಅವರ ಕಲಾ ಪ್ರತಿಭೆಗೆ ಮಂತ್ರ ಮುಗ್ಧರಾಗ್ತಾರೆ. ಪ್ರಮುಖ ತತ್ವಜ್ಞಾನಿಗಳಾದಂತಹ ಡಾಕ್ಟರ್ J.M. ಹ್ಯಾಂಡಿಸ್ ಹಾಲೆಂಡ್ ರವರು ಭಾರತ ಸರ್ಕಾರದಿಂದ ಮಾನ್ಯತೆ ಪಡಿತಾರ. 1960ಕ್ಕೆ ಭಾರತಕ್ಕೆ ಬರ್ತಾರೆ. ಅವರು ಮುಂಬೈ ವಿಶ್ವವಿದ್ಯಾಲಯದಿಂದ ತಮ್ಮ ಅಧ್ಯಯನ ಪರಿಶೀಲನೆ ಆರಂಭ ಮಾಡ್ತಾರೆ. ಅಲ್ಲಿ ಯೂನಿವರ್ಸಿಟಿ ಒಳಗ ಗ್ರಂಥಾಲಯ ಇರ್ತದ. ಅಲ್ಲಿ ಅವರು ಪೂಜ್ಯ ಕುಮಾರ ಸ್ವಾಮಿಗಳು ಬರೆದಿರುವಂತಹ ಮಿಸ್ಟಿಸಿಸಮ್ ಆಫ್ ವೀರಶೈವ ಎಂಬ ಗ್ರಂಥವನ್ನ ನೋಡ್ತಾರ. ಆ ಗ್ರಂಥವನ್ನ ನೋಡಿ ಅವರು ಓದಿ ಸ್ವಾಮಿಗಳನ್ನ ಭೇಟಿ ಮಾಡ್ಲಿಕ್ಕೆ ಧಾರವಾಡಕ್ಕೆ ಬರ್ತಾರೆ. ಬಂದಿದ್ದೆ 2 ತಿಂಗಳುಗಳ ಕಾಲ ಕುಮಾರಸ್ವಾಮಿ ಅವ್ರ ಜೊತೆಗೆ ಇರ್ತಾರ. ಲಿಂಗ ಪೂಜೆ ವಿಧಾನಗಳನ್ನ ಕಲಿತಾರ. ಭಕ್ತ ಸ್ಥಳದಿಂದ ಆದಿಯಾಗಿ ಐಕ್ಯ ಸ್ಥಳದವರೆಗೂ ಪಿಂಡ, ಬ್ರಹ್ಮಾಂಡ, ಪಂಚಾಚಾರ, ಅಷ್ಟಾವರಣ, ಕಾಯಕದ ಮಾಹಿತಿಯನ್ನ ಇವರು ಶರಣರ ವಚನಗಳಲ್ಲಿ ಅತ್ಯಂತ ಮಹತ್ವವೆನಿಸಿದಂತಹ ಯೋಗಶಾಸ್ತ್ರವನ್ನು ಕೂಡ ಪರಿಣಾಮಕಾರಿಯಾಗಿ ಅಭ್ಯಾಸ ಮಾಡ್ತಾರೆ. ಅಲ್ಲದೆಯೇ ಲಿಂಗ ದೀಕ್ಷೆಯನ್ನ ಕೂಡ ಪಡೆದು ಸ್ವದೇಶಕ್ಕೆ ಮರಳ್ತಾರ. ಭಾರತದ ನನ್ನ ಯಾತ್ರೆ ಅಂತ ಹೇಳಿ ಗ್ರಂಥವನ್ನ 3 ಭಾಗಗಳಲ್ಲಿ ಪ್ರಕಟಿಸ್ತಾರೆ. 1942ರೊಳಗ ಪ್ರಥಮವಾಗಿ, 1952ರಲ್ಲಿ ಎರಡನೇದಾಗಿ ಮತ್ತು 1962ರಲ್ಲಿ ಮೂರನೇದಾಗಿ ಕುಮಾರೇಶ ಸ್ವಾಮಿಗಳಿಗೆ ಅಂತರ್ವಾಣಿಯ ಮೂಲಕ ಆದೇಶ ಆಗ್ತದೆ. ಏನಂದ್ರ ವಿಶ್ವ ಕಲ್ಯಾಣಕ್ಕಾಗಿ ಬಂದ ಕರೆಯನ್ನ ಸ್ವಾಮೀಜಿ ಅವರು ನಿರಾಕರಿಸಬಾರ್ದು, ಯಾಕಂದ್ರೆ ನಿರಾಕರಿಸುವಂತನೇ ಇರಲಿಲ್ಲ. ಅವರು ತಮ್ಮ ಧ್ಯಾನದ ಬಲದಿಂದ ಮುನ್ನಡಿತಾರ. 1965ರೊಳಗ ಧಾರವಾಡದಿಂದ 3 ಮೈಲಿ ದೂರದ ಹಳಿಯಾಳ ರಸ್ತೆಯ ಬದಿಯೊಳಗಿರುವಂತಹ ವಿಶಾಲವಾದಂತಹ ತಪೋವನಕ್ಕ ಕುಮಾರೇಶ ಸ್ವಾಮಿಗಳು ತಲುಪ್ತಾರ. ಅಲ್ಲಿ ರಚಿತವಾದಂತಹ ಧ್ಯಾನ ಮಂದಿರದಲ್ಲೇ ಶ್ರೀ ಸ್ವಾಮಿಯವರು ವಿದ್ವತ್ ಸನ್ಯಾಸವನ್ನ ಸ್ವೀಕರಿಸಿ ಧ್ಯಾನ ಮಂದಿರವನ್ನ ಪ್ರವೇಶ ಮಾಡ್ತಾರ. ಮೌನ ಧ್ಯಾನದಲ್ಲಿ ಲೀನರಾಗ್ತಾರ. 6 ತಿಂಗಳುಗಳ ಕಾಲ ಯಾರದೇ ಸಂಪರ್ಕ ಅವರಿಗಿರೋದಿಲ್ಲ. ಸೂರ್ಯನ ಕಿರಣದ ಬೆಳಕಿಲ್ಲದೆ, ಆಹಾರ ಮತ್ತು ನೀರು ಇಲ್ಲದೆ ಉಗ್ರ ತಪಸ್ಸನ್ನೇ ಅವರು ಮಾಡ್ತಾರ. ಮತ್ತು ಅದೇ ಅವರಿಗೆ ಅನ್ನ ಆಗ್ತದೆ ಮತ್ತು ಸರ್ವಸ್ವವೂ ಆಗ್ತದೆ. 6 ತಿಂಗಳು ಗತಿಸಿದ ನಂತರ 1966 ಫೆಬ್ರವರಿ 22ರಂದು ಕುಮಾರಸ್ವಾಮಿ ತಪಸ್ವಿಗಳು ದಿವ್ಯ ದರ್ಶನವನ್ನ ನೀಡ್ತಾರ. ಜೊತೆಗೆ ಮಾನವ ಕೋಟಿಗೆ ಸಂದೇಶವನ್ನು ಕೂಡ ಕಳಿಸ್ತಾರ. ಆ ಸಂದೇಶ, ಅನೇಕ ಸಂದೇಶಗಳಿವೆ. ಅದರಲ್ಲಿ ಒಂದು ಸಂದೇಶ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆಲಯಂ ಲೋಕಮುಖಿಲಂ ಮೂರ್ತಿ ಸರ್ವಾತ್ಮ ಸಂಕುಲಂ ನಿಷ್ಕಾಮ ಸೇವಾ ಹಿ ತತ್ಪೂಜಾ ಮುಕ್ತಿ ಸರ್ವಾತ್ಮ ಮಂಗಲಂ. ಅಂದ್ರೆ ಇಡೀ ವಿಶ್ವವೇ ದೇವಾಲಯ, ಎಲ್ಲ ಆತ್ಮರ ಚೈತನ್ಯ ದೀಪ್ತಿಯೇ ದೇವ, ನಿಷ್ಕಾಮ ಸೇವೆಯೇ ನಿಜವಾದ ಪೂಜೆ, ಎಲ್ಲರ ಆತ್ಮ ಕಲ್ಯಾಣವೇ ಮುಕ್ತಿ ಅಂತ ಈ ಸಂದೇಶ ಸಾರ್ತಾರೆ. ಪೂಜ್ಯ ತಪಸ್ವಿಗಳು ಮತ್ತೊಮ್ಮೆ ವರ್ಷದ ಉಗ್ರ ತಪಸ್ಸನ್ನ ಆಚರಿಸ್ತಾರ. ನಂತರ ಭಕ್ತರ ಅತ್ಯಂತ ಪ್ರಾರ್ಥನೆಯ ಮೇರೆಗೆ 1992ನೇ ಆಗಸ್ಟ್ ತಿಂಗಳ 22ರಂದು ತಮ್ಮ ದಿವ್ಯ ದರ್ಶನವನ್ನ ಕರುಣಿಸ್ತಾರ. ಅವತ್ತು ಭವ್ಯವಾದಂತಹ ಸಮಾರಂಭಕ್ಕ ದೇಶ ವಿದೇಶ ನಾಡಿನ ಮೂಲೆ ಮೂಲೆಗಳಿಂದ ಸಹಸ್ರಾರು ಜನ ಆಗಮಿಸಿರ್ತಾರ. ಭಕ್ತರ ಕಣ್ಣಿನಿಂದ ಆನಂದದ ಆಶ್ರು ಉದುರ್ತಾ ಇರ್ತಾವ.
25,000ಕ್ಕೂ ಹೆಚ್ಚು ಜನ ನೆರೆದ ಭಕ್ತಾದಿಗಳು ಸಂದೇಶವನ್ನ ಕೇಳಲಿಕ್ಕೆ ಕಾಯ್ತಾ ಇರ್ತಾರೆ. ಅಲ್ಲದೆಯೇ ಹೇ ಪ್ರಭೋ ಪ್ರಸೀದ ಓಂ, ಹೇ ಪ್ರಭೋ ಪ್ರಸೀದ ಓಂ, ಹೇ ಪ್ರಭೋ ಪ್ರಸೀದ ಓಂ ಅಂತ ದಿವ್ಯ ಮಂತ್ರ ಘೋಷಿಸಲ್ಪಡ್ತಾವ. ದಿವ್ಯವಾದ ವಿದ್ವತ್ ಸನ್ಯಾಸದ ಗುರಿಯನ್ನ ಈ ಮಹಾರಾಜರು ಮನಮುಟ್ಟುವಂತೆ ಎಲ್ಲರಿಗೂ ವಿವರಿಸ್ತಾರ. ಹಂಗಂದ್ರ ವಿದ್ವತ್ ಸನ್ಯಾಸ ಅಂದ್ರೇನು ಅಂದ್ರ ತನಗೆ ತಾನೇ ಗುರು, ಅಂತರ್ವಾಣಿಯ ಪ್ರೇರಣೆಯಂತೆ ಸಾಧನೆಗೈಯುವುದೇ ವಿದ್ವತ್ ಸನ್ಯಾಸ. ಮಂತ್ರ ಜಪ ಮತ್ತು ಧ್ಯಾನಗಳಿಂದ ಶುದ್ಧಿಯನ್ನ ಪಡೆಯುವುದೇ ಪರಮಗುರಿ ಅಂತ ವಿವರಿಸ್ತಾರ. ನಮಗೆ ಬೇಕಾದುದು ಶುದ್ಧಿ ಸಂಪಾದನೆ, ಶೀಲ ಸಂಪಾದನೆ. ಲೋಕವೆಂಬುದು ಶಿವಾಲಯ, ಜೀವನ ಸೇವೆಯೇ ದೇವನ ಪೂಜೆ. ಹಿಂಗ ಸಾವಿರಾರು ವರ್ಷಗಳಿಂದ ಸಮಾಧಿಯಲ್ಲಿ ಅನೇಕ ಸಿದ್ಧ ಪುರುಷರು ವಿಶ್ವದೊಳಗ ಅಂತಹ ಮಹಿಮರೇ ಈ ಪ್ರಪಂಚವನ್ನ ಕಾಪಾಡ್ತಾ ಇದ್ದಾರೆ. ದುಡ್ಡಿನ ಬಲದಿಂದ, ಅಬ್ಬರದಿಂದ ಅಟ್ಟಹಾಸದೊಳಗಿರುವಂತಹ ಯಾವುದೇ ರಾಷ್ಟ್ರ ತನ್ನ ಅಳಿಗಾಲತ್ತ ಧಾವಿಸುತ್ತಿದೆ ಎಂಬ ಸಂದೇಶ ಅವರು ನೀಡ್ತಾರೆ. ಅಂದ್ರೆ ಮರಣವು ನಿಸರ್ಗದ ಋಣವೆಂದು ಪರಿಗಣಿಸಲ್ಪಟ್ಟದ. ಮನುಷ್ಯ ಮರಣವನ್ನ ಹೊಂದಿ ನಿಸರ್ಗದ ಋಣವನ್ನ ತೀರಿಸಿದಂತೆ ಸಂಚಿತ ಋಣದ ಕೊನೆಯ ಪ್ರತ್ಯರ್ಪಣವೆಂದು ಪ್ರಕೃತಿಯು ತನುವಿನ ಮೇಲೆ ತನ್ನ ಹಕ್ಕನ್ನು ಪ್ರಸ್ತಾಪಿಸ್ತದ. ಮತ್ತ ಇದಕ್ಕೆ ಮರಣ ಅಂತಾರ ಅಂತ ಹೇಳ್ತಾರೆ. ನಾವೆಲ್ಲರೂ ಸಿದ್ಧ ಪುರುಷರ ಉಪದೇಶಕ್ಕೆ ಕಿವಿ ಕೊಡ್ಬೇಕು. ನಮಗೆ ಯಶಸ್ಸು, ಕಲ್ಯಾಣ ಮತ್ತು ಮಂಗಳ ಆಗ್ತದ ಎಂತಲೂ ನಿಷ್ಪ್ರಯೋಜಕ ನಿಸ್ಸಾರ ಬೋಧನೆಗಳಿಂದ, ಸುಳ್ಳು ಮತ್ತು ಭ್ರಾಮಕ ಮಾತುಗಳಿಂದ, ಕೀಳು ಪ್ರಚಾರದ ಮತ್ತು ಹುರುಳಿಲ್ಲದ ಘೋಷಣೆಗಳಿಂದ ಜಗತ್ತು ಕಿವುಡಾಗೈತಿ. ಆದ್ರಿಂದ ಗಂಭೀರ ಮೌನ ಬೇಕಾಗಿದೆ ಅಂತ ಕುಮಾರೇಶ ಸ್ವಾಮಿಗಳು ಹೇಳ್ತಾರೆ. ಶ್ರೀಗಳು ಸತ್ಸಂಗದ ಬಗ್ಗೆ ಕೂಡ ಮಾತಾಡ್ತಾ ಹೇಳ್ತಾರೆ, ಪರಮಾತ್ಮನ ನಿಲವನ್ನರಿಸುತ್ತಾ ಅವನನ್ನು ಮತ್ತು ಅವನ ಇರವನ್ನು ತಿಳಿಯಲಿಚ್ಛಿಸಿ ಆ ಮಹಾಮಹಿಮನನ್ನು ಹೊಂದುವ ಉತ್ಕಟವಾದ ಇಚ್ಛೆಯಿಂದ ಅವನನ್ನು ಬೆರೆಯುವ ಬಗೆಯನ್ನು ಕುರಿತು ತಮ್ಮಲ್ಲಿಯೇ ಆಳವಾಗಿ ವಿಚಾರ ಮಾಡುವುದೇ ಸತ್ಸಂಗ. ಪರಮಾತ್ಮನ ತತ್ವಗಳನ್ನ ತಿಳಿದ ಅನುಭಾವಿಗಳಾದ ಸತ್ಪುರುಷರೊಂದಿಗೆ ಅವನ ಬಗೆಗೆ ಕುರಿತು ಚರ್ಚಿಸುವುದೇ ಸತ್ಸಂಗ. ಆ ಸತ್ಪುರುಷರ ಅಮೂಲ್ಯವಾದ ಅನುಭವ ಭರಿತ ಮಾತುಗಳನ್ನು ಲಕ್ಷ್ಯಪೂರ್ವಕವಾಗಿ ಕೇಳಿ ತಿಳಿದುಕೊಂಡು ಅವುಗಳನ್ನ ಆಚರಣೆಯಲ್ಲಿ ತಂದು ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯುವುದಕ್ಕಾಗಿ ಪ್ರಯತ್ನ ಮಾಡುವುದೇ ಸತ್ಸಂಗ ಅಂತ ಹೇಳಿ ಅವರು ಬಹಳ ಸುಂದರವಾಗಿ ಸತ್ಸಂಗದ ಬಗ್ಗೆ ಮಾತಾಡ್ತಾರೆ. ಶರಣರೇ ಮಾನವ ಕುಲದ ಉನ್ನತಿಯ ಮಾರ್ಗದರ್ಶಕರು, ಶರಣರೇ ಸಂಸಾರವೆಂಬ ಗಿಡದ ಮಧುರವಾದ ಫಲಗಳು ಅಂತ ಹೇಳ್ತಾರೆ. ಇನ್ನ ತಪಸ್ವಿಗಳು ಅವರ ಪೂರ್ವಾಶ್ರಮದ ಸ್ಮರಣೆ ಕೂಡ ಇಲ್ಲಿ ಮಾಡ್ತಾರೆ. ಅನುಷ್ಠಾನರಾದ ಪೂಜ್ಯ ತಪಸ್ವಿಗಳು ಮತ್ತ 3ನೇ ಬಾರಿ 10 ತಿಂಗಳುಗಳ ಕಾಲ 10 ತಿಂಗಳು 11 ದಿನಗಳ ಕಾಲ ಉಗ್ರವಾದ ತಪಸ್ಸನ್ನ ಆಚರಿಸ್ತಾರ. ಅಸಂಖ್ಯಾತ ಭಕ್ತರಿಗೆ ದರ್ಶನ ನೀಡಿ ಮತ್ತ ಅಮೂಲ್ಯವಾದಂತಹ ಸಂದೇಶವನ್ನ ನೀಡ್ತಾರೆ. ಮತ್ತ ಪುನರ್ಜನ್ಮದ ಸ್ಪಷ್ಟ ಕಲ್ಪನೆಯನ್ನ ಕೂಡ ಅವರು ಈ ರೀತಿಯಲ್ಲಿ ನೀಡ್ತಾರೆ. ಸ್ವಾಮೀಜಿಗಳು ತಮ್ಮ ಪೂರ್ವ ಜನ್ಮದೊಳಗ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿರುವ ಜ್ಞಾನಗಂಜ ಆಶ್ರಮದೊಳಗ ಯೋಗಿ ಆಗಿರ್ತಾರಂತ. ಅವರ ಹೆಸರು ಕ್ಷೇಮಾನಂದ. ಇನ್ನೊಬ್ಬ ತಪಸ್ವಿಯಾದಂತಹ ನಿಮಾನಂದ ಪರಮಹಂಸರು ಜೀವಂತವಿರುವರು ಅಂತ ಹೇಳ್ತಾ 27 ವರ್ಷಗಳ ನಂತರ ಕುಮಾರಸ್ವಾಮಿಗಳು ಉಗ್ರ ತಪಸ್ಸಿನಲ್ಲಿದ್ದಾಗ ಪ್ರತ್ಯಕ್ಷವಾಗಿ ಯೋಗ ವಿಭಾಗದೊಳಗ ಒಂದು ಸ್ಥಾನ ಇದೆ, ಅಲ್ಲಿಗೆ ಹೋಗ್ಲಿಕ್ಕೆ ಆದೇಶ ಬಿಡ್ತಾರಂತ. ಆದ್ರೆ 1982ರವರೆಗೆ ವ್ರತಾಪೂರ್ವಕ ಕಾರ್ಯಗೊಂಡಿರುವ ಕಾರಣದಿಂದಾಗಿ ಮತ್ತು ತೊಟ್ಟ ದೀಕ್ಷೆಯ ಅವಧಿ ಮುಗಿಯುವವರೆಗೂ ಕದಲುವುದಿಲ್ಲ ಅಂತ ಕ್ಷಮೆಯಾಚಿಸಿ ಅಪ್ಪಣೆಯನ್ನ ಪಡೆದು ತಮ್ಮ ಸಾಧನೆಯತ್ತ ಕುಮಾರಸ್ವಾಮಿಗಳು ಮುಂದುವರಿತಾರ ಎಂಬ ಸಂದೇಶವನ್ನ ಜನತೆಗೆ ನೀಡ್ತಾರೆ. ಸುಮಾರು 10 ವರ್ಷಗಳ ಕಾಲ ಕುಮಾರೇಶ ಸ್ವಾಮೀಜಿಯವರು ವಿದೇಶ ಪ್ರಯಾಣ ಮಾಡ್ತಾರ. ಅಲ್ಲಿ ಯೋಗಶಾಸ್ತ್ರ, ಲಿಂಗಾಯತ ಧರ್ಮದ ತತ್ವಜ್ಞಾನ, ಪ್ರಾರ್ಥನಾ ಯೋಗ, ಶಿವಯೋಗ, ಶರೀರಶಾಸ್ತ್ರ, ಶಸ್ತ್ರಕ್ರಿಯಾ ವಿಜ್ಞಾನ, ನರವಿಜ್ಞಾನ, ಅನುಭಾವ ಸಾಹಿತ್ಯ, ಬಸವಣ್ಣನವರ ಕಾಯಕ ಧರ್ಮ, ಶಿಕ್ಷಣ, ಕಾಲಜ್ಞಾನ ಮುಂತಾದ ವಿಷಯಗಳ ಕುರಿತು ಗೋಷ್ಠಿಗಳನ್ನ ನೀಡ್ತಾರೆ. ಫ್ರೆಂಚ್ ನ್ಯಾಷನಲ್ ಯೋಗ ಕಾಂಗ್ರೆಸ್ ಆಯೋಜಿಸಿದಂತಹ
ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನದ ಅಧ್ಯಕ್ಷತೆಯನ್ನ ಇವರು ಜಿನೀವಾದಲ್ಲಿ 1972 ಜೂನ್ 6ರಂದು ಅಲಂಕರಿಸ್ತಾರೆ. ಇದು ಇವರಿಗೆ ಬಂದಂತಹ ಗೌರವ ಮತ್ತು ಸನ್ಮಾನ. ಗ್ರೀನೋಬಲ್ ನಗರದ ಆಡಳಿತ ಸ್ವಾಮೀಜಿ ಅವರಿಗೆ ಪೌರ ಸನ್ಮಾನವಿತ್ತು ಗೌರವಿಸ್ತದೆ. 1977 ನವೆಂಬರ್ 8ರಂದು ರೋಮದ ವ್ಯಾಟಿಕನ್ ಅರಮನೆಯೊಳಗ ಕ್ರಿಶ್ಚಿಯನ್ ಧರ್ಮದ ಜಗದ್ಗುರು ಪೋಪ್ ಪಾಲರನ್ನ ಇವರು ಸಂದರ್ಶನ ಮಾಡ್ತಾರ. ಚರ್ಚಾಗೋಷ್ಠಿಯ ನಂತರ ನೀವು ನನಗಾಗಿ ಆಧ್ಯಾತ್ಮಿಕ ನೆನಪಿನ ವಸ್ತು ಏನ್ ಕೊಡ್ತೀರಿ ಅಂತ ಪೋಪ್ ಕೇಳಿದಾಗ ಚಿರಚಿಂತನ, ಶಾಂತಿ, ಸಮಾಧಾನ ನೀಡುವ ಇಷ್ಟಲಿಂಗವನ್ನ ಪೋಪ್ ಅವರ ಕೈಯಲ್ಲಿ ಇವರು ಇಡ್ತಾರೆ. ದಿನಾಂಕ 11 ನವೆಂಬರ್ 1977ರಂದು ಪೋಪ್ ಅವರು ಮತ್ತ ವ್ಯಾಟಿಕನ್ ಅರಮನೆಯೊಳಗ ಪ್ರವಚನ ಏರ್ಪಡಿಸಿದಾಗ ದೇವರ ರಾಜ್ಯವು ನಿನ್ನಲ್ಲಿದೆ ಎಂಬ ವಿಷಯದ ಕುರಿತು ಮನಮುಟ್ಟುವ ಪ್ರವಚನವನ್ನ ಸ್ವಾಮೀಜಿಯವರು ನೀಡ್ತಾರೆ. ಅಲ್ಲದೆ 1975 ಏಪ್ರಿಲ್ 28ರಿಂದ ಜೂನ್ 28ರವರೆಗೆ ಫ್ರಾನ್ಸ್ ಮತ್ತು ಬೆಲ್ಜಿಯಂ ದೇಶಗಳೊಳಗ ಯೋಗ ವಿಜ್ಞಾನದ ವಿವಿಧ ಸಮಾರಂಭದೊಳಗ ಅಧ್ಯಕ್ಷರಾಗಿ ಭಾಗವಹಿಸ್ತಾರೆ. 1976 ಆಗಸ್ಟ್ 6ರಿಂದ 15ರವರೆಗೆ ಲಂಡನ್ದಲ್ಲಿ ಜರುಗಿದ 6ನೆಯ ಅಂತಾರಾಷ್ಟ್ರೀಯ ಯೋಗ ಮತ್ತು ರಹಸ್ಯ ವಿಜ್ಞಾನ ಮಹೋತ್ಸವದೊಳಗ ಮುಖ್ಯ ಅತಿಥಿಯಾಗಿ ಇವರು ಭಾಗವಹಿಸ್ತಾರೆ. 1977 ಮೇ 10 ಜುಲೈ ಇಂದ 12ರವರೆಗೆ 4ನೇ ಸಲ ವಿದೇಶ ಯಾತ್ರೆ ಕೈಗೊಳ್ತಾರೆ. 1979 ಸೆಪ್ಟೆಂಬರ್ 5ರಿಂದ ಲಂಡನ್ನಲ್ಲಿ ಬೆಕ್ಸ್ ಹಿಲ್ ಕೇಂದ್ರದಲ್ಲಿ ಉಪನ್ಯಾಸ ನೀಡ್ತಾರೆ. ಮುಂದೆ 2 ತಿಂಗಳುಗಳ ಕಾಲ ಪ್ರವಾಸಗೈದು ಇಟಲಿ, ಇಂಗ್ಲೆಂಡ್, ಫ್ರಾನ್ಸ್, ವಿಶ್ವ ಚೈತನ್ಯ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡ್ತಾರೆ. 1980ರಲ್ಲಿ ಆಗಸ್ಟ್ 27ರಿಂದ 1 ತಿಂಗಳುಗಳ ಕಾಲ ತಪಸ್ವಿಗಳು ಜಾಗತಿಕ ಅಧ್ಯಾತ್ಮ ಮತ್ತು ಯೋಗ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಭಾಗವಹಿಸ್ತಾರೆ. ಹಿಂಗ ದೇಶ ವಿದೇಶಗಳಲ್ಲಿ ತಮ್ಮ ಅನುಭವವನ್ನ ನೀಡ್ತಾ ತಪಸ್ವಿ ಶ್ರೀ ಕುಮಾರಸ್ವಾಮಿಗಳಿಂದ ಆದ ತಪೋವನವು ಜೀವನದ ಅರಿತುಕೊಳ್ಳುವಂತಹ ಕೇಂದ್ರವಾಗಿ ಬೆಳೆಯಲಿಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಡ್ತಾರೆ ಸ್ವಾಮಿಗಳು. ಯುಗೋಸ್ಲೋವಿಯಾ ಕ್ಯೂರೇಷಿಯಾದ ರಾಜಧಾನಿ ಜಾಗ್ರೇಬ್ದೊಳಗ ಶಿವಯೋಗ ವಿದ್ಯಾಲಯ ಒಂದು ಸಾಧಕರಿಂದ ನಿರ್ಮಾಣಗೊಂಡಿರುವುದು ನಿಜಕ್ಕೂ ಅಭಿಮಾನದ ಸಂಗತಿ. ಕ್ಯೂರೇಷಿಯಾದ ಬ್ರ್ಯಾಂಕೋರ್ ಅವರು ತಪಸ್ವಿ ಗುರುಕುಮಾರ ಸ್ವಾಮೀಜಿ ಅವರ ತತ್ವಬೋಧನೆ ಧ್ಯಾನಗಳಿಂದ ಪ್ರೇರಿತರಾಗ್ತಾರ ಮತ್ತ ಅವರ ಒಡನಾಟದೊಳಗ ಹಾಗೂ ಅವರ ದೇಶದ ಅನೇಕರೊಳಗ ಮಾನಸಿಕ ಬದಲಾವಣೆಯಾಗಿದೆ ಅಂತ ಹೇಳಿ ಇದರ ಅಲ್ಹಾದತಮ ಸಾರವನ್ನ ಕ್ಯೂರೇಷಿಯಾದಲ್ಲಿ ಪ್ರಸಾರಗೈತಾರ. ಸುಮಾರು 1500 ಜನರಿಗೆ ಲಿಂಗ ದೀಕ್ಷೆಯನ್ನ ನೀಡಿರುವುದು ಗಮನಾರ್ಹವಾಗಿದೆ. ಬಹಳಷ್ಟು ಏನಂತಾರ ರೋಮಾಂಚನ ಆಗ್ಬಿಡ್ತದ ಅಂತಹ ಒಂದು ಕಾರ್ಯ ನಮ್ಮ ಸ್ವಾಮೀಜಿಯವರು ಮಾಡ್ತಾರೆ. ಸ್ವಾಮೀಜಿಯವರ ಅನೇಕ ಕೃತಿಗಳು ಕ್ಯೂರೇಷಿಯಾದಲ್ಲಿ ಹೊರತರಲಾಗೈತಿ. 1998ರೊಳಗ 22 ಜನ ಕ್ಯೂರೇಷಿಯನ್ನರು ನಿತ್ಯ ಪೂಜೆ, ಶಿವಯೋಗ ಹಾಗೂ ಧ್ಯಾನ ಮತ್ತು ಭಜನೆಯೊಳಗ ತಮ್ಮ ಕಾಲ ಕಳೆದಿರುವುದು ಕೂಡ ಇಲ್ಲಿ ಕಾಣಬಹುದಾಗಿದೆ. ಲಿಂಗಾಯತ ಧರ್ಮದ ಬಗೆಗೆ ಅಧಿಕಾರಯುತವಾಗಿ ಶ್ರೀಗಳು ಬರೆಯಬಲ್ಲರು ಮತ್ತು ಮಾತನಾಡಲೂ ಬಲ್ಲರು ಎಂಬುದು ಮನೆ ಮಾತಾಗ್ತದೆ. ಹಾಗಾಗಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ತಾವು ಪ್ರಕಟಿಸಬಹುದಾದ ಗ್ರಂಥಗಳಿಗೆ ಲಿಂಗಾಯತ ಧರ್ಮದ ಬಗೆಗೆ ಲೇಖನಗಳನ್ನ ಬರೀರಿ ಅಂತ ಹೇಳಿ ಅವರಿಗೆ ವಿನಂತಿ ಮಾಡಿ ಕೇಳ್ಕೊತಾರ. ಅವಾಗ ಅವರು ಅಂದಿನ ಭಾರತದ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಸಂಪಾದಕತ್ವದೊಳಗ ಭಾರತ ಸರ್ಕಾರ ಪ್ರಕಟಿಸಿದ ಫಿಲಾಸಫಿ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಎಂಬ ಗ್ರಂಥಕ್ಕಾಗಿ ಲೇಖನ ಬರೀತಾರ. ಕಲ್ಕತ್ತೆಯ ಹೆರಿಟೇಜ್ ಆಫ್ ಇಂಡಿಯನ್ ಸಿರೀಸ್ ಎಂಬ ಗ್ರಂಥಕ್ಕೂ ಬರೀತಾರ. ತಮಿಳರ ಸಂಘದವರಿಂದ ಪ್ರಕಟಣೆಯಾದಂತಹ ವಿಶ್ವಕೋಶ ಎನ್ಸೈಕ್ಲೋಪೀಡಿಯಾ ಗ್ರಂಥಕ್ಕೂ ಕೂಡ ಲೇಖನ ಬರೀತಾರೆ. ಯುನೆಸ್ಕೋದವರು ಏರ್ಪಡಿಸಿದಂತಹ ಶಿಕ್ಷಣದ ಬಗೆಗಿನ ವಿಚಾರ ಸಂಕಿರಣಕ್ಕೂ ಕೂಡ ಇವರು ತಮ್ಮ ಲೇಖನವನ್ನ ಬರೆದು ಕೊಡ್ತಾರೆ. ಶಿವಯೋಗಿಗಳು ಅನೇಕ ಸಾರ್ವಜನಿಕ ಸಮಾರಂಭದೊಳಗ ಅಗ್ರಭಾವವನ್ನ ಬೋಧಕವಾದಂತಹ ಭಾಷಣಗಳನ್ನ ಕೂಡ ಮಾಡ್ತಾರೆ. ಇವರು ಧಾರವಾಡದ ನವಕಲ್ಯಾಣ ಮಠದ ಉದ್ಘಾಟನೆ ಮಾಡ್ತಾರ. ಹುಬ್ಬಳ್ಳಿಯ ಶ್ರೀ ಗುರು ಬಸವ ಮಂಟಪದ ಉದ್ಘಾಟನೆ ಮಾಡ್ತಾರ. ಬೆಳಗಾವಿಯ ಥಿಯೋಸಫಿಕಲ್ ಸೊಸೈಟಿಯ ಉದ್ಘಾಟನೆ, ಧಾರವಾಡದ ನವಕಲ್ಯಾಣ ಕೋಆಪರೇಟಿವ್ ಬ್ಯಾಂಕಿನ ಉದ್ಘಾಟನೆ, ಧಾರವಾಡದ ಅಧ್ಯಾತ್ಮ ಪರಿಷತ್ತಿನ ಉದ್ಘಾಟನೆ,
ಧಾರವಾಡ ರಾಜ ಲಕ್ಷ್ಮಗೌಡ ಸರದೇಸಾಯಿ ಹೈಸ್ಕೂಲ್ ಕಟ್ಟಡದ ಅನೇಕ ಹಿಂಗೆ ಉದ್ಘಾಟನೆ ಸಮಾರಂಭಗಳನ್ನ ಕೂಡ ಇವರು ಮಾಡ್ತಾ ತಮ್ಮ ಭಾಷಣಗಳನ್ನ ನೀಡಿ ಜನ ಮನದಲ್ಲಿ ಇವರು ನೆಲೆಸ್ತಾರ. ಹಿಂಗ ಅನೇಕ ಸಮಾರಂಭಗಳನ್ನ ನೆರವೇರಿಸಿ ವಿಚಾರವನ್ನ ಪರಿಪೃತವಾದಂತಹ ಪ್ರಬೋಧನೆಯನ್ನ ಮಾಡಿ ಹೊಸ ವಿಚಾರಗಳ ಝರಿಯನ್ನ ಇವರು ಹರಿಸಿದ್ದಾರೆ. ಜನರನ್ನ ಸದ್ಧರ್ಮ ನಿರತರನ್ನಾಗಿ ಮಾಡ್ಲಿಕ್ಕೆ ಪರಿಶ್ರಮ ಪಡ್ತಾರ. ಕ್ರಿಸ್ತಶಕ 1909 ಬೈಲಹೊಂಗಲ್ ತಾಲೂಕಿನ ಹುಣಸೆಕಟ್ಟೆ ಒಳಗ ಜನ್ಮ ತಾಳಿದ ಶ್ರೀ ಕುಮಾರ ಸ್ವಾಮೀಜಿಯವರು ಮಾಡಿದ ಸಾಧನೆಗಳನ್ನ ವಿವರಿಸಲಿಕ್ಕೂ ಅಥವಾ ಅದನ್ನ ಹೇಳಲಿಕ್ಕೂ ಪದಗಳಲ್ಲಿ ಹಿಡಿಲಿಕ್ಕೂ ಅಸಾಧ್ಯವಾದಂತಹ ಮಾತಾಗಿದೆ. ವಿಶ್ವದಾದ್ಯಂತ ಸಂಚರಿಸಿ ಅನುಯಾಯಿಗಳನ್ನ ಹೊಂದಿದ ಇವರು ಶಿವಯೋಗದ ಮಹತ್ವವನ್ನ ಎಲ್ಲೆಡೆಗೂ ಸಾರ್ತಾರ. ಇವರು ನೀಡಿರುವಂತಹ ಅಮರ ಸಂದೇಶಗಳನ್ನ ಅವಲೋಕನ ಮಾಡಿದಾಗ ಜನಸಾಮಾನ್ಯರ ಮನ ಅರಳಿ ಆತ್ಮಕ್ಕೆ ಆನಂದ, ಬುದ್ಧಿಗೆ ಶಾಂತಿ, ಜೀವನಕ್ಕೆ ಧನ್ಯತೆ ಮತ್ತು ನಿತ್ಯವೂ ನಮ್ಮ ಬಾಳಿನಲ್ಲಿ ಬೆಳಕು ತಾನಾಗಿ ಗೋಚರಿಸ್ತದ. ಅಸಂಖ್ಯ ಭಕ್ತಗಣ, ವಿಶ್ವವಿಖ್ಯಾತ ವಿದ್ವಾಂಸರು, ವಾಗ್ಮಿಗಳು, ಪ್ರತಿಭಾವಂತ ಯೋಗಿಗಳು, ಆಧ್ಯಾತ್ಮ ಗುರುಗಳು, ಆತ್ಮ ಸಮರ್ಪಿತ ಮಾನವತಾ ವಾಗ್ಮಿಗಳು, ಪ್ರೇಮ, ಶಾಂತಿ, ಭ್ರಾತೃತ್ವವೆಂಬ ಮಂತ್ರದ ಬೋಧಕರು, ಪ್ರಾರ್ಥನಾ ಯೋಗವು ನಾದ ಬ್ರಹ್ಮ ಸಾಧನೆಗೆ ಸಂಬಂಧಪಟ್ಟವುಗಳಾಗಿವೆ ಎಂದು ಮಾನವ ಕೋಟಿಗೆ ಅವರು ಹೇಳಿರುವುದಲ್ಲದೆ ಒಂದು ಸಂದೇಶವನ್ನ ಕೂಡ ಇವರು ಇಲ್ಲಿ ಕೊಡ್ತಾರೆ. ಈ ಜಗತ್ತೇ ಒಂದು ಮಂದಿರ, ಆತ್ಮಗಳ ಸಂಕಲವೇ ಪರಮಾತ್ಮ, ನಿಸ್ವಾರ್ಥ ಸೇವೆಯೇ ದೇವರ ಪೂಜೆ, ಸಕಲರಿಗೆ ಲೇಸನ್ನು ಬಯಸುವುದೇ ಮಾನವನ ಮುಕ್ತಿ. ಹಿಂಗ ತಪೋವನದೊಳಗ ನಿರ್ಮಿತವಾದಂತಹ ದೇವಾಲಯ ಮನಸ್ಸಿಗೆ ಸಾಕ್ಷಾತ್ಕಾರಕ್ಕೆ ಒಂದು ಕನ್ನಡಿಯಾಗಿದೆ. ವಿಶಾಲವಾದಂತಹ ಉದ್ಯಾನ, ಧ್ಯಾನ ಮಂದಿರ, ಕೃಷಿ ಸಾಗುವಳಿಯ ಏರ್ಪಾಡು ಮಾಡಿರುವುದರಿಂದ ಇಲ್ಲಿ ದಿನ ಬಂದು ಹೋಗುವಂತಹ ಜನರ ಸಂಖ್ಯೆ ಹೆಚ್ಚಿದೆ. ತಪೋವನದೊಳಗ ಬ್ರಹ್ಮ ವಿಹಾರವನ್ನ ಸ್ಥಾಪಿಸಲಾಗಿದೆ. ಹೋಮಿಯೋಪತಿ ಚಿಕಿತ್ಸಾ ವಿಭಾಗ ಮತ್ತು ಜಾಗೃತಿ ಶಿಬಿರಗಳು ಕೂಡ ಇಲ್ಲಿ ನಡೀತಾವ. ಸುಮೇರು ಎಂಬ ನಾಮದ ಬೃಹತ್ ಭವನವನ್ನು ನಿರ್ಮಾಣ ಆಗಿದೆ. ಇಲ್ಲಿ ಜ್ಞಾನ ದಾಸೋಹ ಒದಗಿಸುವುದಲ್ಲದೆಯೇ ಅನ್ನ ದಾಸೋಹ ಕೂಡ ಕೈಗೊಳ್ಳಲಾಗ್ತದೆ. ತಪೋವನದ ನೀರು, ಅಲ್ಲಿಯ ಹಾಲು ಮತ್ತೆ ವಿವಿಧ ಜಾತಿಯ ಮಾವಿನ ಹಣ್ಣುಗಳು ಅಲ್ಲಿ ನೀಡ್ತಿದ್ರಂತ ಸ್ವಾಮೀಜಿಯವರು. ಈಗಲೂ ಕೂಡ ನೀಡಿ ಆತಿಥ್ಯವನ್ನ ಮಾಡಲಾಗ್ತದೆ. ಪ್ರತಿ ತಿಂಗಳ ಮೊದಲ ಸೋಮವಾರ ಬೆಳಿಗ್ಗೆ ಭಕ್ತಾದಿಗಳಿಗೆ ಮುಕ್ತವಾದಂತಹ ದೇವಾಲಯದೊಳಗ ಪ್ರವೇಶ ಇದೆ. ತರತಿಯನ್ನ ಪಡೆದವರು ಶನಿವಾರವೇ ತಪೋವನಕ್ಕೆ ಬರ್ತಾರ. ಸೋಮವಾರ ಮಧ್ಯಾಹ್ನದವರೆಗೆ ವಸತಿ ಮತ್ತು ಪ್ರಸಾದಗಳದ ಉಚಿತ ವ್ಯವಸ್ಥೆಯನ್ನ ತಪೋವನ ಪ್ರತಿಷ್ಠಾನ ಪೂರೈಸ್ತದೆ. ದೇಶ ವಿದೇಶಗಳಿಂದ ಇಂದಿಗೂ ಜನಸ್ತೋಮ ತಂಡೋಪತಂಡವಾಗಿ ಬಂದು ಭಕ್ತಿ ಮತ್ತು ಧ್ಯಾನದೊಳಗ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರ. ಯೋಗಾಚರಣೆಯಲ್ಲಿ ಕಠೋರವಾಗಿ ಕುಸುಮ ಕೋಮಲ ಹೃದಯದವರಾಗಿ, ಶ್ರೇಷ್ಠ ತತ್ವಜ್ಞಾನಿಗಳಾಗಿ, ಕಲೆಯ ಉಪಾಸಕರಾಗಿ, ತಪೋವನ ತಪಸ್ವಿಗಳಾದ ಮಹಾತ್ಮರಾದ ಶ್ರೀ ಕುಮಾರ ಸ್ವಾಮೀಜಿಗಳು 1995 ಅಕ್ಟೋಬರ್ 22 ತಮ್ಮ ದೇಹವನ್ನ ತ್ಯಾಗ ಮಾಡ್ತಾರ. ಆದ್ರೆ ಇವರು ತಮ್ಮ ಭೌತಿಕ ಶರೀರ ಬಿಡ್ತಾರ. ಆದ್ರೂ ಕೂಡ ಅವರ ಚೈತನ್ಯ ಶಕ್ತಿ ಜಾಜ್ವಲಮಯ ಆಗೈತಿ. ಇವರು ನಂಬಿದವರಿಗೆ ಎಂದಿಗೂ ಕೈ ಬಿಡೋದಿಲ್ಲ, ಕೈ ಬಿಡದೆ ಇವರು ಮುನ್ನಡೆಸ್ತಾರ ಅಂತ ಎಲ್ಲರ ಭರವಸೆ, ಎಲ್ಲರ ಭಕ್ತಿ, ಎಲ್ಲರ ಒಂದು ನಂಬಿಕೆ ಆಗ್ಯದ. ಇವರು ಒಂದು ಕವನ ಬರೀತಾರ, ಪ್ರಾರ್ಥನೆ ಬರೀತಾರ. ಲೋಕಾದಿ ಲೋಕಗಳ ನಾಯಕನೇ, ನಲುಮೆಯಲ್ಲಿ ಕಾರುಣ್ಯವನ್ನು ತೋರಿ ಕರೆಬಿಡುದು ನಡೆಸು. ಜಗದಾಗು ಹೋಗುಗಳ ನಿಯಮಿಸುವ ಪ್ರಭುದೇವ, ನಿನ್ನನ್ನೇ ಭಜಿಸುವೆವು ಕರುಣಿಪುದು ಹಂಬಲವ. ನಿನ್ನ ಕೋಪದ ಕಿಡಿಗೆ ಗುರಿಯಾಗದಂದಲ್ಲಿ, ನಿನ್ನ ಕರುಣೆಯ ಪ್ರಭೆಯ ಪಂಜದಲ್ಲಿ ಮುಳುಗುವ. ದುರ್ಲಲಿತ ಮಾರ್ಗವನ್ನು ತುಳಿದು ತೇಗದಿಹ, ಪಯಣಿಗರ ದಾರಿಯಲ್ಲಿ ನಡೆಸೆನ್ನ ಕರೆಬಿಡುದು, ಪಯಣಿಗರ ದಾರಿಯಲ್ಲಿ ನಡೆಸೆನ್ನ ಕರೆಬಿಡುದು. ಧಾರವಾಡದ ತಪೋವನ ಮಹಾತಪಸ್ವಿ ಜ್ಞಾನಿಗಳ ಶ್ರೀ ಕುಮಾರ ಸ್ವಾಮಿಗಳು ಎಂದೆಂದಿಗೂ ಅಮರ, ಎಂದೆಂದಿಗೂ ಅಮರ, ಎಂದೆಂದಿಗೂ ಅಮರ ಅಂತ ಹೇಳ್ತಾ, ಆಕ್ಚುಲಿ ಈ ತಪೋವನ ಬಗ್ಗೆ ನಾನು ಕೇಳಿದ್ದೆ. ಕೇವಲ 2-3 ಕಿಲೋಮೀಟರ್ ಮಾತ್ರ ನಮ್ಮ ಮನೆಯಿಂದ ದೂರ ಇದೆ ತಪೋವನ. ನಾನು ಎಂದಿಗೂ ಅಲ್ಲಿ ಹೋಗಿರ್ಲಿಲ್ಲ. ಆದ್ರೆ ಹೋದ ವರ್ಷ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಬರೆದು ಹಾಕ್ಬಿಡ್ತಾರ. ಅವರು ವೇದಿಕೆಯಲ್ಲಿ ಇವ್ರಿಗೆ ಈ ಲೇಖನ ಬರಿಬೇಕು ಅಂತ ಬರೆದು ಹಾಕಿದಾಗ
ನನಗವರು ಆ ತಪೋವನದ ಮಹಾಸ್ವಾಮಿಗಳು ಕುಮಾರಸ್ವಾಮಿಗಳ ಬಗ್ಗೆ ಬರೀರಿ ಅಂತ ಹಾಕಿದ್ರು. ನನಗೇನು ಐಡಿಯಾನೇ ಇರಲಿಲ್ಲ, ನಾ ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ಅಂತಂದಾಗ ನನಗೆ ನೇರವಾಗಿ ನೆನಪಾಗಿದ್ದು ತಪೋವನ. ನಾ ತಪೋವನಕ್ಕೆ ಹೋದೆ, ಅಲ್ಲಿ ನೋಡಿದೆ ಎಂತ ನಾನು ನನ್ಗೆ ಇಷ್ಟು ದಿನ ಎಲ್ಲಿ ಹೋಗಿತ್ತು ನಾನು ಮತಿ, ಎಲ್ಲಿ ಹೋಗಿತ್ತು ನಾನು ಬುದ್ಧಿ ಅಂತ ನನ್ನನ್ನ ನಾನೇ ಬೈಕೊಂಡೆ. ಯಾಕಂತಂದ್ರ ಅಲ್ಲೇ ಪಕ್ಕಕ್ಕಿರುವುದನ್ನ ನಾನು ನೋಡಿಲ್ಲಲ್ಲ, ಅಲ್ಲಿ ನೋಡ್ಬೇಕಂತ ನನಗೆ ಇಷ್ಟು ವರ್ಷ ಬೇಕಾಯ್ತೆ ಅಂತ ಹೇಳಿ ನನಗೊಂದ್ ಸ್ವಲ್ಪ ಬೇಸರ ಆಯ್ತು. ಮುಂದೆ ನಾನು ಏನ್ ಮಾಡಿದ್ದೆ ಅಂತಂದ್ರೆ ಅಲ್ಲಿ ಧ್ಯಾನ ಮಂದಿರ ಅದ, ಆ ಧ್ಯಾನ ಮಂದಿರದೊಳಗ ನಾನು ಹೋಗಿ ಕೂತ್ಕೊಂಡು ಒಂದ್ ಸ್ವಲ್ಪ ಕಣ್ಣು ಮುಚ್ಚಿದೆ. ಗೊತ್ತಿಲ್ಲ ನಾ ಎಲ್ಲಿ ಹೋದೆ ಅಂತ ಹೇಳಿ, ನಾ ಎಲ್ಲಿ ಹೋದೆ ಏನ್ ಮಾಡಿದೆ ಅಂತ ನನ್ಗೆ ಗೊತ್ತೇ ಇಲ್ಲ. ಅಷ್ಟು ಸಮಾಧಾನ, ಶಾಂತಿ, ಆಮೇಲೆ ನನಗೆ ಮನಸ್ಸಿಗೆ ಒಂಥರ ಒಂದು ಲೈಟರ್ ಫೀಲ್ ನನಗೆ ಆಗ್ತಾ ಇತ್ತು. ಅಂತಹ ಒಂದು ಧ್ಯಾನ ಮಂದಿರ ಅಲ್ಲಿದೆ. ಸೊ ಹಾಗಾಗಿ ಅದಾದ ನಂತರದಲ್ಲಿ ನಾನು ಸ್ವಲ್ಪ ಗೂಗಲ್ ನಲ್ಲಿ ನೋಡಿ ನಾನು ಬರದೆ ಒಂದು ಲೇಖನ ಬರದೆ. ಆದ್ರೆ ಅದಾದ ನಂತರದಲ್ಲಿ ನಾನು ಸುಮಾರು ಬಾರಿ ಅಲ್ಲಿಗೆ ಹೋಗಿ ಬಂದೆ. ನನ್ನ ಕುಟುಂಬವನ್ನು ತಗೊಂಡು ಹೋದೆ, ನಮ್ಮ ಮಗಳು ಬಂದ್ರು, ನನ್ನ ತಾಯಿ ಬಂದ್ರು. ಈಗ ನನ್ನ ಮಗಳು ಮತ್ತೆ ನನ್ನ ಎಲ್ಲಾ ಕಲೀಗ್ಸ್ಗಳು ಕೂಡ ನನ್ನ ಒಂದು ಮಾತನ್ನ ನಾ ಹೇಳಿದ್ದೇನೆ ಅವ್ರಿಗೆ, ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಉಪನ್ಯಾಸ ಇದೆ ಬನ್ನಿ ಅಂತ ಹೇಳಿ. ನನ್ನ ಕಲೀಗ್ಸ್ ಕೂಡ ಇದ್ದಾರೆ, ನನ್ನ ಮಗಳಿದ್ದಾಳೆ, ನಾನು ಮಾತಾಡೋದನ್ನ ನನ್ನ ತಾಯಿ ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ಬಹಳ ಖುಷಿ. ನಾನು ಎಲ್ಲರಿಗೂ ಕರ್ಕೊಂಡು ಹೋಗಿ ಅಲ್ಲಿ ಭೇಟಿ ಮಾಡಿಸಿದ್ದೀನಿ. ಬಹಳ ಒಂದು ಸುಂದರ, ಶಾಂತ, ಪ್ರಶಾಂತವಾದಂತಹ ಒಂದು ಸ್ಥಳ ಅದು. ಆಮೇಲೆ ಈ ಪ್ರವಚನ ಅಂದ್ರೆ ಈ ಉಪನ್ಯಾಸ ಹೇಳೋಕ್ಕಿಂತ ಮುಂಚೆ ಕೂಡ ನಾನು ಸೋಮವಾರ ದಿನ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಒಂದು 15ರಿಂದ 20 ಜನ ಅಲ್ಲಿ ಇದ್ದಾರ ಆಲ್ರೆಡಿ. ಅಲ್ಲಿ ರೂಮ್ಸ್ ಗಳೆಲ್ಲ ಇದ್ದಾವೆ, ಅಲ್ಲಿ ಇದ್ದಾರ. ಅವ್ರ ಜೊತೆ ನಾವು ಸ್ವಲ್ಪ ಮಾತಾಡಿ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡ್ಬೇಕು ಅಂತ ಕೇಳಲಿಕ್ಕೆ ಹೋದಾಗ ಅವರು ಮರಾಠಿ ಮಾತಾಡ್ತಾ ಇದ್ರು. ಆದ್ರೆ ನನಗೆ ಮರಾಠಿ ತಿಳಿತದ, ಆದ್ರೆ ಅದು ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾನು ಪದೇ ಪದೇ ಹೋಗಿ ಅಲ್ಲಿ ಜನರಿಗೆ ನಾನು ಸ್ವಲ್ಪ ಪರಿಚಯ ಆಗಿರೋದ್ರಿಂದ ಅವ್ರು ಬಂದು ಅವ್ರಿಗೆ ಮರಾಠಿ ಒಳಗೆ ನಾ ಏನ್ ಹೇಳ್ತೀನಿ ಅದನ್ನ ಅವ್ರು ಹೇಳ್ತಿದ್ರು, ಪ್ರಶ್ನೆ ಕೇಳಿ ನನಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು ಕನ್ನಡದೊಳಗ. ಅಲ್ಲಿ ಅವ್ರು ಹೇಳ್ತಾರ, ಕಳೆದ 15 ವರ್ಷದ ಹಿಂದೆ ನಾನು ಹರಕೆ ಹೊತ್ಕೊಂಡು ಇಲ್ಲಿ ಬಂದೆ, ಅದು ಆ ಹರಕೆ ನೆರವೇರಿದೆ. ಹಂಗಾಗಿ 15 ವರ್ಷಗಳಿಂದ ನಾವಿಲ್ಲಿ ಬರ್ತಾ ಇದ್ದೀವಿ. ನಾವು ಬಂದ್ರ ದೊಡ್ಡ ಗಾಡಿ, 2-3 ಗಾಡಿನ ಮಾಡ್ಕೊಂಡು ಬಂದಿದ್ರು ಅವ್ರು. ಬರ್ತೀವಿ, ಮತ್ತೆ ಇಲ್ಲಿ ನಮ್ಗೊಂದು ಆನಂದ ಸಿಗ್ತದ, ಇದು ಒಂದು ಗುಡಿ ಅಂತ ಹೇಳಿ ಬಹಳ ಒಂದು ಸುಂದರವಾಗಿ ಅವ್ರು ಹೇಳೋದನ್ನ ನಾನು ನೋಡಿದೆ. ಬಹಳ ಖುಷಿ ಅನ್ನಿಸ್ತು. ಇವರೆಲ್ಲ 15 ವರ್ಷಗಳಿಂದ ಬರ್ತಾ ಇದ್ದಾರ, ನಾನು ಈಗೀಗ 1 ವರ್ಷದಿಂದ ಬರ್ತಾ ಇದ್ದೇನಲ್ಲಪ್ಪ ಅಂತ ಹೇಳಿ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕನ ಅರಿವು ಒಂದು ವೇದಿಕೆ. ನನಗೆ 2 ವೇದಿಕೆಗಳು ಬಹಳ ಪ್ರಮುಖ, ಬಹಳ ನನ್ನ ಮನಸ್ಸಿಗೆ ಹತ್ತಿದಂತಹ ವೇದಿಕೆಗಳು. ಮೊದಲನೇ ವೇದಿಕೆ ಬಸವಶಾಂತಿ ಟ್ರಸ್ಟ್, ಬಸವಶಾಂತಿ ಮಿಷನ್ ಟ್ರಸ್ಟ್ ಅಂತ ಹೇಳಿ ನಮ್ಮ ಹೊರಟ್ಟಿ ಅಣ್ಣ ಅವರು ಇದನ್ನು ನಡೆಸ್ತಾರೆ. ಕಳೆದ 10 ವರ್ಷಗಳ ಹಿಂದೆ ಅಲ್ಲಿ ನಾನು ಪರಿಚಿತಳಾದೆ, ನನಗೆ ಇಂಟ್ರೊಡ್ಯೂಸ್ ಅಲ್ಲಿ ಆಯಿತು. ಅಲ್ಲಿ ನಾನು ಭಕ್ತಿ ಗೀತೆಗಳನ್ನ, ದೇಶಭಕ್ತಿ ಗೀತೆಗಳನ್ನ, ಭಾವೈಕ್ಯತೆಯ ಗೀತೆಗಳನ್ನ ಇದನ್ನೆಲ್ಲ ಹಾಡ್ತಾ 10 ವರ್ಷಗಳಿಂದ ನನ್ನ ಸೇವೆಯನ್ನ ನಾನು ಕೊಡ್ತಾ ಇದ್ದೀನಿ. ನಾನು ಹಾಡಿದ್ದು ನನಗೆ ಗೊತ್ತು, ಆದ್ರೆ ನನಗೆ ವೇದಿಕೆ ಸಿಕ್ಕಿದ್ದು ಅಲ್ಲಿ. ಸೊ ಹಾಗಾಗಿ ಆ ವೇದಿಕೆಗೆ ನಾನು ಚಿರಋಣಿ. ಎರಡನೆಯ ವೇದಿಕೆ ಅಂತಂದ್ರೆ ಅಕ್ಕನ ಇರುವು, ಇದು ಗೂಗಲ್ ಮೀಟ್. ಇದು ಕೂಡ ನನಗೆ ವರದಾನ ಅಂತ ನಾನು ಹೇಳ್ಬಹುದು. ಇಲ್ಲಿ ಎಲ್ಲಾನು ಮುಕ್ತ, ಇದು ಒಂದು ನಮ್ಮ ಮನೆ ಇದ್ದಂಗೆ ನನಗೆ ಅನಿಸ್ತದೆ. ಇಲ್ಲಿ ನಾನು ಬರೀಬಹುದು. ಇಲ್ಲಿ ಸೇರಿದಾಗಿಂದ ನಾನು ಒಂದು 25 ಕವನಗಳನ್ನ ಬರೆದಿದ್ದೀನಿ. ಆಮೇಲೆ ಈ ವೇದಿಕೆಯಿಂದ ನಾನು 2 ಪುಸ್ತಕಗಳನ್ನ ಪ್ರಕಟ ಮಾಡಿದ್ದೀನಿ. ಆಮೇಲೆ ಈ ರೀತಿಯಲ್ಲಿ ಉಪನ್ಯಾಸಗಳನ್ನ ಕೊಡಬಹುದು, ಸಾಕಷ್ಟು ಲೇಖನಗಳನ್ನ ಬರೆದಿದ್ದೀನಿ. ಇದು ನನ್ನೊಳಗೆ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ಇದನ್ನ ಬರೆಯಬಲ್ಲೆ. ಒಂದು ಪುಸ್ತಕ ಬರೆದಿದ್ದೆ, ಅದರದನ್ನ ನಮ್ಮ ತಾಯಿ ಸಮಾಧಾನ ಆಗಿರ್ಲಿ, ನಮ್ಮ ತಮ್ಮ ತೀರ್ಕೊಂಡಿರೋದ್ರಿಂದ ಸಮಾಧಾನ ಆಗಿರ್ಲಿ ಅಂತ ಹೇಳಿ ಬರ್ದಿದ್ ನಾನು. ಅದನ್ನ ಬರೆಯಬಲ್ಲೆ, ನಾ ಮಾತನಾಡಬಲ್ಲೆ ಅಂತ ಹೇಳಿದ್ದು ಈ ಅಕ್ಕನ ಇರುವ ತಂಡ. ಇದಕ್ಕೆ ನಿಜವಾಗ್ಲೂ ಇದು ನಾನು ಹೊಗಳಿಕೆಯ ಮಾತೆ ಅಂತ ಹೇಳ್ತಾ ಇಲ್ಲ, ಅಭಿಮಾನದ ನುಡಿಗಳನ್ನ ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ಕಾರಣೀಕರ್ತರು ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಇವರಿಗೆ ಮತ್ತೆ ನಮ್ಮ ಅಣ್ಣ ಹೊರಟ್ಟೆ ಅಣ್ಣ ಅವರಿಗೆ ನಾನು ಎಂದೆಂದಿಗೂ ಮರೆಯೋದಿಲ್ಲ. ಈ ಅಕ್ಕನ ವೇದಿಕೆ ನನಗೆ ಸಾಕಷ್ಟು ಜನರ ಪರಿಚಯ ಮಾಡಿಕೊಟ್ಟಿದೆ, ಸಾಕಷ್ಟು ನನ್ನನ್ನ ಸಂಪರ್ಕ ಮಾಡಿಕೊಟ್ಟಿದೆ. ಜೊತೆಗೆ ನಾನಿವತ್ತು ಎಲ್ಲಿ ಹೋದ್ರೂ ಕೂಡ ಬಸವಣ್ಣನವ್ರಿಗೂ ಕರ್ಕೊಂಡು ಹೋಗ್ತೇನೆ, ಜೀಸಸ್ನವ್ರಿಗೂ ಕರ್ಕೊಂಡು ಹೋಗಿರ್ತೇನೆ. ಒಂದು ಸಣ್ಣ ಉದಾಹರಣೆ ನಾನು ಹೇಳ್ತೇನೆ. ಮೊನ್ನೆ ದಿನ ನನಗೆ ಭೇಟಿ ಮಾಡ್ಲಿಕ್ಕೆ ಒಬ್ಬ ಪ್ರೀಸ್ಟ್ ಬಂದಿದ್ರು, ಅಂದ್ರೆ ನಮ್ಮ ಫಾದರ್ ಅಂತ ನಾವು ಹೇಳ್ತೇವೆ, ಅವ್ರು ಬಂದಿದ್ರು. ನಾವೆಲ್ಲ ಕೂತ್ಕೊಂಡಾಗ
ನಾನು ಹೇಳಿದೆ, ನೀನು ಪುಸ್ತಕ ಬರಿತೀಯಾ ಅಂತ ಕೇಳಿದ್ರು ನನಗೆ. ಹೌದು, ನಾನು ಪುಸ್ತಕ ಬರೆದಿದ್ದೀನಿ ಅಂತ ಹೇಳಿ ಈಗ ತಾನೇ ಪ್ರಕಟ ಆಗಿರುವಂತಹ ಹೋದ ವಾರ ಪ್ರಕಟ ಆಗಿರುವಂತಹ ದಿವ್ಯ ಮಾರ್ಗದ ಧೀಮಂತರು ಎಂಬ ಪುಸ್ತಕ ನಾನು ಅವರ ಕೈಯಲ್ಲಿ ಕೊಟ್ಟೆ. ಆಂಜಲಿನಾ, ನೀನು ಯೇಸು ಕ್ರಿಸ್ತರ ಬಗ್ಗೆ ಬರೀಬೇಕು, ನೀನು ಮತ್ತೆ ಸಂತ ಪೌಲ ಇವ್ರ ಬಗ್ಗೆ ಎಲ್ಲ ಬರಿತೀಯಾ ಅಂತ ನಾನು ಅನ್ಕೊಂಡಿದ್ದೆ. ನೀ ಬಸವಣ್ಣನವರ ಬಗ್ಗೆ ಬರೆದಿದೀಯಾ, ನೀನು ಅಕ್ಕ ಮಹಾದೇವಿ ಅವರ ಬಗ್ಗೆ ಬರೆದಿದೀಯಾ, ನೀನು ಎಲ್ಲರ ಬಗ್ಗೆ ಬರೆದಿದೀಯಾ ಅಂತ ನನ್ಗೆ ಹೇಳಿದ್ರು. ಹೌದು ಫಾದರ್, ನಾನು ಎಲ್ಲರ ಬಗ್ಗೆ ಬರೆದಿದ್ದೀನಿ, ದಯವಿಟ್ಟು ಇದನ್ನ ತೆಗೆದುಕೊಂಡು ನೀವು ಓದಿ ಅಂತ ಹೇಳಿದೆ. ಸರಳವಾಗಿ ಬರೆದಿದ್ದೇನೆ, ಓದಿ ಅಂತ ಹೇಳಿದ್ರು. ಓ ಥ್ಯಾಂಕ್ ಯು ಅಂತ ಹೇಳಿ ಅವರು ಅದನ್ನ ಲೈಬ್ರರಿಗೆ ನಾನು ಇಡ್ತೀನಿ ಅಂತ ಹೇಳೋದ್ರ ಜೊತೆಗೆ ಮತ್ತೆ ನನಗೆ ಮರುದಿನ ಕಾಲ್ ಮಾಡಿ ಹೇಳ್ತಾರೆ, ಆಂಜಲಿನಾ, ನನಗೆ ಒಂದು 5 ಪುಸ್ತಕಗಳನ್ನ ಕೊಡು, ತುಂಬಾ ಸುಂದರವಾಗಿ ಬರೆದಿದೆಯಾ, ನಾನು ಅದನ್ನ ಲೈಬ್ರರಿಗೆ ನಾನು ಇಡ್ತೀನಿ, ಎಲ್ಲಾ ಮಕ್ಕಳು ಅದನ್ನು ಓದಬೇಕು ಅಂತ. ಈ ಒಂದು ಸಂತೋಷ ಈ ವೇದಿಕೆಗೆ ನಾನು ಹಂಚ್ಕೊಳ್ಬೇಕು ಅನ್ನೋದು ಬಹಳ ನನಗೆ ಖುಷಿ ತಂದಿದೆ. ಹಾಗಾಗಿ ನಿಜಕ್ಕೂ ಈ ಒಂದು ವೇದಿಕೆಗೆ ಶ್ರಮ ಪಡುವಂತಹ ಜನಗಳು ಅನೇಕರಿದ್ದಾರೆ. ನಮ್ಮ ಬೋರ್ಡ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಅಧಿಕಾರಿಗಳು, ಪದಾಧಿಕಾರಿಗಳಂತ ಹೇಳ್ತೀವಿ. ಈ ನಮ್ಮ ಅಕ್ಕನ ಅರಿವಿನ ಪದಾಧಿಕಾರಿಗಳನ್ನ ಬಿಟ್ಟು ಕೂಡ ತೆರೆಯ ಮರೆಯಲ್ಲಿ ಅನೇಕ ಜನ ಈ ವೇದಿಕೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಎಲ್ಲರಿಗೂ ಅಂದ್ರೆ ವಚನ ಪ್ರಾರ್ಥನೆ ಹಾಡುವುದರ ಮೂಲಕನೂ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಸಣ್ಣ ಸಣ್ಣ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ತಾರೆ, ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಇವೆಲ್ಲವೂ ಕೂಡ ಇದು ಒಂದು ಕಾಂಟ್ರಿಬ್ಯೂಷನ್. ಈ ಎಲ್ಲಾ ಕಾಂಟ್ರಿಬ್ಯೂಷನ್ ಅನ್ನ, ಎಲ್ಲರ ಒಂದು ಸಹಾಯವನ್ನ ತೆಗೆದುಕೊಂಡು ಈ ಒಂದು ವೇದಿಕೆಯನ್ನ ನಡೆಸೋದು ಅಷ್ಟು ಸರಳವಾದಂತಹ ಮಾತಲ್ಲ. ಸೊ ಹಾಗಾಗಿ ಅಭಿಮಾನದಿಂದ ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತು ನಮ್ಮ ಅಕ್ಕನ ಅರಿವಿನ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ಗೂಗಲ್ ಮೀಟ್ ನಲ್ಲಿ ಪಾಲ್ಗೊಂಡಿರುವಂತಹ ಪ್ರತಿಯೊಬ್ಬರಿಗೂ ನಾನು ಧನ್ಯತೆಯನ್ನ ಹೇಳ್ತೇನೆ. ನನ್ನ ಮಾತನ್ನ ಕೇಳ್ತಾ ಇರುವಂತಹ ನನ್ನ ಕಲೀಗ್ಸ್ಗಳು, ನನ್ನ ಮಗಳು, ನನ್ನ ತಾಯಿ, ಎಲ್ಲರಿಗೂ ಕೂಡ, ನನ್ನ ತಂಗಿ, ಎಲ್ಲರಿಗೂ ಕೂಡ ನನ್ನ ಧನ್ಯತೆಯನ್ನ ಹೇಳ್ತಾ, ನನಗೆ ಈ ಅವಕಾಶವನ್ನ ಕೊಟ್ರಿ. ನಾನು ಇತ್ತೀಚೆಗೆ ಶಿವಶರಣರ ಬಗ್ಗೆ ನಾನು ಕಲಿತು ನಾನು ಹೇಳ್ತಾ ಇದ್ದೀನಿ. ನನ್ನಿಂದ ಏನಾದ್ರೂ ತಪ್ಪಾಗಿದ್ದಲ್ಲಿ ನನ್ನನ್ನ ಕ್ಷಮಿಸ್ರಿ, ಏನಾದ್ರೂ ಆಡ್ ಮಾಡೋದಾದ್ರೆ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಮೇಡಮ್. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂಬಂತೆ ಬಹಳ ಸುಂದರವಾಗಿ ಅತ್ಯಂತ ಅದ್ಭುತವಾದಂತ ಅನುಭವ ಮೇಡಮ್. ಹೇಳಲಿಕ್ಕೆ ಪದಗಳಿಲ್ಲ. ತಮ್ಮ ಸಂಗೀತ ಎಷ್ಟು ಮೆಲೋಡಿಯಸ್ ಆಗಿರ್ತದಲ್ಲ, ತಮ್ಮ ಉಪನ್ಯಾಸ ಕೂಡ ಅಷ್ಟೇ ಮೆಲೋಡಿಯಸ್ ಆಗಿ ಮೂಡಿ ಬಂತು. ಶತಮಾನಕ್ಕೊಬ್ಬ ಮಹಾಪುರುಷ ಸಮಾಜ ಬೆಳಗಲು ಪ್ರತಿ ಸೂರ್ಯನಾಗಿ ಭೂಮಿಗೆ ಬರ್ತಾನೆ. ಅಂತಹ ದಿವ್ಯ ಚೇತನ ಬಸವಾದಿ ಶರಣರ ಅಂಶವುಳ್ಳ ಸಮಾಜದ ಏಳಿಗೆಗೆ ಬಯಸಿದ ಶಿವಯೋಗದ ಒಂದು ಮಹತ್ವವನ್ನ ಸಾರಿದ ಅಪರೂಪದ ಸಂತ ಕಲಾ ಪ್ರತಿಭೆಯುಳ್ಳವರು. ಮಹಾ ತಪಸ್ವಿ ಶಿವಯೋಗ ಸಾಧಕ ಶ್ರೀ ತಪೋವನ ಕುಮಾರಸ್ವಾಮಿಗಳ ಕುರಿತು ತುಂಬಾ ವಿನೂತನವಾದಂತಹ ಮೌಲ್ಯಯುತವಾದಂತಹ ಸಂದೇಶಗಳನ್ನ, ವಿಚಾರಗಳನ್ನ ತಮ್ಮ ಉಪನ್ಯಾಸದ ಮೂಲಕ ನಮ್ಗೆ ತಿಳಿಸಿದ್ರಿ. ನಮ್ಮ ವೇದಿಕೆಯ ಗಾನಕೋಗಿಲೆ ಸಹೋದರಿ ಏಂಜಲಿನಾ ಗ್ರೆಗರಿ ಮೇಡಮ್ ಅವರಿಗೆ ವಿಭಾಗೀಯ ವ್ಯವಸ್ಥಾಪಕರು, ಅಕ್ಷರ ಫೌಂಡೇಶನ್ ಬೆಳಗಾವಿ ಮತ್ತು ಬೆಂಗಳೂರು ವಿಭಾಗ, ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ಅನಂತ ಪ್ರೀತಿಯ ವಂದನೆಗಳನ್ನ ತಿಳಿಸ್ತಾ, ಇನ್ನು ನಮ್ಮ ವೇದಿಕೆಯ ಹಿರಿಯರಾದಂತಹ ಮಹಾದೇವ್ ಹೊರಟ್ಟಿ ಸರ್ ಅವರು ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಕೋರಿಕೆ. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸಲ್ಲಮ್ಮ? ಹಲೋ, ಎಲ್ಲರಿಗೂ ಶರಣಾರ್ಥಿಗಳು. ಎತ್ತನ ಮಾಮರ ಎತ್ತನ ಕೂಗಿಲೆ ಎತ್ತನೆಂದೆತ್ತ ಸಂಬಂಧವಯ್ಯ. ರೋಮದ ವ್ಯಾಟಿಕನ್ ಸಿಟಿಯ ಪರಮೋಚ್ಚ ಅಧಿಕಾರಿಗಳಾದಂಥ ಪೋಪ್ ಅವರಿಗೂ, ಧಾರವಾಡದ ತಪೋವನದ ಕುಮಾರಸ್ವಾಮಿಗಳಿಗೂ, ಸಹೋದರಿ ಅಂಜಲಿನಾ ಗ್ರೆಗರಿ ಅವರಿಗೂ ಎತ್ತನೆಂದೆತ್ತ ಸಂಬಂಧ. ಇದನ್ನು ವಿಚಾರ ಮಾಡಿದರೆ ಕುಮಾರಸ್ವಾಮಿಗಳು ಎಷ್ಟು ಎತ್ತರಿದ್ರು ಅಂತನ್ನೋದು ನಮಗೆ ಗೊತ್ತಾಗ್ತದೆ. ಹರಿದ್ವಾರದಲ್ಲಿ, ನಮ್ಮ ಹಿಮಾಲಯದ ಹರಿದ್ವಾರದಲ್ಲಿ ಸರ್ವಧರ್ಮ ಸಮ್ಮೇಳನ ಉದ್ದೇಶಿಸಿ ಅವ್ರು ಮಾತಾಡೋದನ್ನು ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಕೇಳ್ತಾರೆ. ಆವಾಗ ಜವಾಹರ್ಲಾಲ್ ನೆಹರು ಹೇಳ್ತಾರೆ, ನಾನು 2ನೇ ವಿವೇಕಾನಂದರನ್ನು ತಮ್ಮಲ್ಲಿ ನೋಡ್ತೇನೆ ಅಂತ ಹೇಳ್ತಾರೆ. ಅಷ್ಟು ಎತ್ತರವಾಗಿ ಬೆಳೆದವರು ತಪೋವನ ಕುಮಾರಸ್ವಾಮಿ. ಅವರು
ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಫಿಲಾಸಫಿ ಪ್ರೊಫೆಸರ್ ಇದ್ದರು. ಎಷ್ಟು ಹೊಟ್ಟೆ ಕಿತ್ತಂದ್ರೆ ಅವ್ರಿಗೆ ಅವ್ರ ಮೇಲೆ ಆರೋಪ ಹೊರಿಸಿ ಅವ್ರನ್ನ ಕೆಲಸದಿಂದ ತೆಗೆದರು. ಆಮೇಲೆ ಅವ್ರು ಎಲ್ಲರಿಗೂ ಬಂದವರಿಗೆ ಅತ್ಯಂತ ಬಸವಣ್ಣವ್ರನ್ನ ಭಾಳ ಮೆಚ್ಕೊಂಡವರು, ಶರಣರನ್ನ ಭಾಳ ಮೆಚ್ಕೊಂಡವರು. ಶರಣರ ತತ್ವವನ್ನು ಜಗತ್ತಿಗೆ ಹೋಗ್ಬೇಕನ್ನುವಂಥ ಆ ವಿಚಾರ ಇಟ್ಟುಕೊಂಡಂಥ ಮಹಾ ತಪಸ್ಸುಗಳವರು. ಅವ್ರಿಗೆ ಅವರು ಅಷ್ಟು ದೂರ ಹೋಗ್ತಾರ, ಅವರು ಎಲ್ಲರಿಗೂ ಲಿಂಗವನ್ನು ಕೊಡ್ತಾರೆ ಅಂಥೇಳಿ, ದೇಶ ವಿದೇಶಗಳಿಗೆ ಬಂದ ಒಂದು ಲಿಂಗವನ್ನು ಕೊಡ್ತಾರೆ ಅಂಥೇಳಿ ಅವ್ರ ಮೇಲೆ ಭಾಳ ಆರೋಪಗಳು ಬಂದು ಭಾಳ ಮಾನಸಿಕ ಬೇಜಾರು ಮಾಡ್ಕೊಂಡಿದ್ದೆ ಗುರುಗಳು. ನಾನು ಭಾಳ ಸಂಪರ್ಕವನ್ನು ಪಡ್ಕೊಂಡಿದ್ದೆ ಅವ್ರ ಜೊತೆಗೆ. ಅವರಿದ್ದಾಗ ಅವ್ರ ಕೊನೆಯವರೆಗೆ ಅವ್ರ ಹತ್ರ ಇದ್ದೆ ನಾನು. ಅವರು ಮನಸ್ಸಿಗೆ ಭಾಳ ಬೇಜಾರು ಮಾಡಿಕೊಂಡು ಇನ್ನೊಂದು ಮಾತು ಹೇಳ್ತಾ ಇದರಲ್ಲಿ, ಲಿಂಗಾನಂದ ಸ್ವಾಮಿಗಳು ಈ ಇಡೀ ಸೌತ್ ಇಂಡಿಯಾಕ್ಕೆ ಅವರು ಈ ಬಸವಣ್ಣವ್ರನ್ನ ಅಷ್ಟು ದೂರ ತಗೊಂಡು ಹೋದವರು ನಮ್ಮ ಲಿಂಗಾನಂದ ಸ್ವಾಮಿಗಳು. ಅವರು ಗಾಣಿಗರು ಜಾತಿಯಿಂದ. ಅವರಿಗೆ ಲಿಂಗದೇಶ ಕೊಡಲಿಕ್ಕೆ ನಮ್ಮವ್ರು ತಯಾರಿರಲಿಲ್ಲ. ಅವರು ಬಂದು ತಪೋವನ್ ಕುಮಾರ ಸ್ವಾಮಿಗಳ ಹತ್ರ ಲಿಂಗ ದೀಕ್ಷಾ ಕೊಡಂತ ಹೇಳಿದಾಗ ಅವರಂದ್ರು, ನನ್ನ ಮೇಲೆ ಭಾಳ ವಿರೋಧಪ್ಪ, ನನಗೆ ಕೊಡಕ್ಕೆ ಬರೋದಿಲ್ಲ, ನೀನು ನನಗೆ ಆಗೋದಿಲ್ಲ ಅಂತ ಹೇಳಿದರು. ಆವಾಗ ಲಿಂಗಾನಂದರು, ಇಲ್ಲ ನೀವು ನನಗೆ ಕೊಡಲಿಕ್ಕೆ ಬೇಕು, ನಾನು ಯಾರ ಕಡೆಯಿಂದ ತಗೋದಿಲ್ಲ ಅಂತ ಹೇಳಿದರು. ಆವಾಗ ನಾವು ಒಂದು ಕೆಲಸ ಮಾಡ್ತೇನೆ, ನಾ ಈ ಲಿಂಗ ಹಿಂಗೆ ತೂರ್ತೇನೆ, ನೀ ಹಿಡ್ಕೋಬೇಕು ನೋಡಂದ್ರು. ಲಿಂಗ ಹಿಂಗೆ ತೂರಿದ್ರು, ಅವ್ರು ಹಿಡ್ಕೊಂಡು ಅದೇ ಲಿಂಗವನ್ನು ಕಟ್ಟಿದ್ರು, ಯಾರೋ ಲಿಂಗಾನಂದ ಮಹಾಸ್ವಾಮಿಗಳು. ಇನ್ನೊಂದು ಭಾಳ ಪ್ರಮುಖವಾದ ಮಾತನ್ನು ಹೇಳಬೇಕಂದ್ರೆ, ಅವರು ಇಷ್ಟೊಂದು ಸಿದ್ಧಿ ಸಾಧನೆಯನ್ನು ಮಾಡಿದ್ರು ಸಹಿತ ಬಹಳ ಇಷ್ಟು ನಾನು ಮಂತ್ರಗಳ ಸಿದ್ಧಿ ಮಾಡಿದೆ, ಆದರೆ ಏನು ಫಲ ಬಂತು ಅನ್ನುವಂಥ ಒಂದು ವಿಚಾರ ಅವರಲ್ಲಿ ಹೊಳಿತಿತ್ತು. ಆವಾಗ ಅವರು ತಮ್ಮ ವಿದ್ವತ್ ಸನ್ಯಾಸವನ್ನು ಕೊಟ್ಟಂಥ ಗುರುಗಳು ಹಿಮಾಲಯದಲ್ಲಿದ್ದರು, ನಿಮಿಷಾನಂದ ಮಹಾರಾಜರು ಅಂತೇಳಿ. ಅವ್ರ ಹತ್ರ ಹೋದರು, ಗುರುಗಳೇ ನಾನು ಏನು ಮಾಡಲಿ, ನನಗೆ ಎಷ್ಟು ಮಂತ್ರಗಳ ಸಿದ್ಧಿ ಆದರೂ ಸಹಿತ ನಾನು ಮುಂದೇನು ತಿಳಿತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಅವ್ರ ಗುರುಗಳು ಹೇಳಿದರು, ನೋಡಪ್ಪ ನನಗೆ ಅವರಿಗೆ 300 ಮಂದಿ ಅಡೆಪ್ಟ್ಸ್ ಅಂತಿದ್ರು. ಅಡೆಪ್ಟ್ಸ್ ಅಂದ್ರೆ ಏನು, ಈ ಅಲ್ಲಮರ ಹಾಗೆ ವ್ಯೋಮಕಾಯರು, ಅಂದ್ರೆ ಬೇಕಾದಾಗ ದೇಹ ಧರಿಸ್ತಿದ್ರು, ಬೇಡದಾಗ ಆಕಾಶದಾಗ ವ್ಯಂಗ ಮಾರ್ಗದಲ್ಲಿ ಇರ್ತಿದ್ರು. ಅದರಲ್ಲೂ ಗಂಧ ಬಾಬಾ ಒಬ್ಬರು. ಆ ಗಂಧ ಬಾಬಾ ಅವರು ನಿನ್ನ ಸಹಪಾಠಿ, ನೀ ಅವನ ಹತ್ರ ಹೋಗಿ ಕೇಳು, ಅವನು ಇಬ್ಬರು ಕೂಡ ಮಾತಾಡ್ಕೊಂಡು ನಿರ್ಧಾರ ಮಾಡ್ರಿ ಅಂತ ಹೇಳಿದರು. ಆವಾಗ ಗಂಧ ಬಾಬಾರ ಹತ್ರ ಹೋದಾಗ ಗಂಧ ಬಾಬಾ ಅಂದರು, ನನಗೆ ಹಿಮಾಲಯ ಬೇಜಾರಾಗ್ಯದ, ನೀವು ಇನ್ನೂ ಈ ನಾಡಿಗೆ ದೇಶಕ್ಕೆ ಜಗತ್ತಿಗೆ ಕೊಡುವಂಥ ಕೆಲಸ ಭಾಳ ಅದ, ಅದಕ್ಕೆ ನೀವು ಇಷ್ಟೇ ವಿಚಾರ ಮಾಡಬೇಡ್ರಿ, ನಾನು ಅಲ್ಲಿ ಬರ್ತೇನೆ. ನಾನು ಬರುವಾಗ ಒಂದು ಕೆಲಸ ಮಾಡಿರಿ, ನೀವು ಭಾರತ ದೇಶದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ಗುಜರಾತ್ ಕಚ್ಚಿನಿಂದ ಆಸಾಮ್ವರೆಗೆ ಏನು ಮಾವಿನ ಗಿಡಗಳನ್ನ ತಂದು ಬೆಳೆಸಿರಲಿಲ್ಲ, ಅವರು ನೀವು ತಪೋವನದಲ್ಲಿದ್ದಾವ, ಯಾರ ಕಡೆ ದುಡ್ಡು ತಗೋಬಾರ್ದು. ಅದನ್ನು ಆ ಮಾವಿನ ಬಂದಂಥ ಕಾಯಿ ಹಣ್ಣುಗಳಿಂದ ಬಂದಂಥ ದುಡ್ಡನ್ನು ದಿವ್ಯ ದೇವಾಲಯ ಅಂತ ಕಟ್ಟಿಸ್ರಿ, ನಿಮ್ಮ ಮಂತ್ರಿಗಳನ್ನ ಅದರೊಳಗೆ ಇನ್ಸ್ಕ್ರೈಬ್ ಮಾಡಿರಿ, ನಾನು ಅಲ್ಲಿರ್ತೇನೆ ಅಂತ ಹೇಳಿದರು. ಇವತ್ತು ಗಂಧಭಾವರು ಅಲ್ಲೇ ಇದ್ದಾರೆ, ತಪೋವನ್ ಕುಮಾರ ಸ್ವಾಮಿಗಳು ಅಲ್ಲೇ ಇದ್ದಾರೆ. ಅವರು ಜೀವಂತವಾಗಿಯೇ ಇದ್ದಾರೆ, ಅವರು ಬೇರೆ ದೃಷ್ಟಿಯಿಂದ ಇಲ್ಲ. ಯಾಕಂದರೆ ನಾನು ಭಾರತದ ಹೋಮ್ ಮಿನಿಸ್ಟರ್ ಆದ ಸರ್ದಾರ್ ಬುಟಾ ಸಿಂಗ್ ಅವರನ್ನ ತಪೋವನ್ ಕರ್ಕೊಂಡು ಬಂದಾಗ, ಬುಟಾ ಸಿಂಗ್ ಅವ್ರಿಗೆ ಇಂಥ ಒಂದು ಶಕ್ತಿ ಇತ್ತು. ಅವ್ರು ಬಂದಾಗ ತಪೋವನದಲ್ಲಿ ಫಂಕ್ಷನ್ ಬರುವ ಒಂದು ಇಟ್ಟಾಗ ನಾವು, ಆವಾಗ ಅವರು ಗುರುಗಳು ಲಿಂಗೈಕ್ಯರಾಗಿದ್ದರು. ಆವಾಗ ಅವ್ರು ಬಂದಾಗ ಬುಟಾ ಸಿಂಗ್ ಬಾರ್ ಇದ್ರೆ ಆತೇ ರಹನಾ ಅಂತ ಹೇಳಿದರು. ಕುಮಾರಸ್ವಾಮಿಗಳು, ಇವ್ರು ಯಾಕೆ ನನಗೆ ಹಿಂಗೆ ಗುರುಗಳು ಹೇಳ್ತಾ ಇದ್ದಾರೆ, ಇವ್ರು ಯಾರು ಅಂತ ಕೇಳಿದ್ರು. ಇಲ್ಲ, ಇವರು ತಪೋವನ್ ಕುಮಾರಸ್ವಾಮಿಗಳು, ಅವರೇನು ಹೇಳ್ಯಾರ ಅಂತ ಹೇಳಿದೆ, ನಾನು ಹೇಳಿದೆ ಅವರಿಗೆ. ಸೊ ಹೀಗಾಗಿ ಗಂಧಭಾವ ಅವರು ಅಲ್ಲೇ ಇದ್ದಾರೆ, ತಪೋವನ್ ಕುಮಾರಸ್ವಾಮಿಗಳು ಅಲ್ಲೇ ಇದ್ದಾರೆ. ಅವರಿಗೆ ಇಡೀ ವಿಶ್ವದಂತ ಇದಂಥ ಎಲ್ಲ ಒಂದು ಏನು ಅನುಯಾಯಿಗಳದಾರಲ್ಲ, ಅವ್ರು ಬರ್ತಿರ್ತಾರೆ. ಅದರಲ್ಲಿ ತಾತ್ಯಾನ ಬುಜ್ವೇವ ಅಂಥೇಳಿ, ಅವರು ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್, ಅಂದರೆ ಈಗಿನ ಆವಾಗ ಲೆನಿನ್ಗ್ರಾಡ್ ಅಂತಿದ್ರು, ಸೆಂಟ್ ಪೀಟರ್ಸ್ಬರ್ಗ್ ಇದ್ದಾಳೆ. ಅವಳು ಬಹಳ ಡಾಕ್ಟರೇಟು, ಇಡೀ ವಿಶ್ವದ ಒಂದು ಮಹಾತಜ್ಞ. ಯಾವಾಗಲೂ ಅವ್ರು ಇಲ್ಲಿ ಬರ್ತಿರ್ತಾರೆ. ಈಗ ಕ್ರೊಯೇಷಿಯಾದಲ್ಲಿ ತಂಗಿ ಹೇಳಿದಂಗೆ ಅಲ್ಲಿ ಅವರೊಂದು ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದ್ದಾರೆ. ಅವರು ನಾನು ಬಿಜಯವಾಗ ನಾನು ವಿಶ್ವ ಸಮ್ಮೇಳನ ಮಾಡಿದ್ದೆ ಸೊಲ್ಲಾಪುರದಾಗ. ಆವಾಗ ಅವ್ರನ್ನ ನೀವು ಬರಬೇಕು ನಮ್ಮ ಸಮ್ಮೇಳನಕ್ಕೆ ಅಂತ ಕೇಳಿದ್ರೆ, ಆ ತಂಗಿ ಏನು ಹೇಳಿದ್ರು ಅಂದ್ರೆ, ನಾನು ಇವತ್ತು
ನಾನು ಆಶ್ರಮದಲ್ಲಿ ನಾನು ಒಂದು ಲಿಂಗಾನುಷ್ಠಾನದಲ್ಲಿ ಕೊಡ್ತೇನೆ, ಗುರುಗಳು ಹೇಳಿದ್ರು ನಾ ಬರ್ತೇನೆ ಅಂತ ಹೇಳಿದರು. ಆವಾಗ ನಾನು ವೇಟ್ ಮಾಡಿದೆ ಒಂದು ದಿವಸ. ಆವಾಗ ಅವರು ಆ ಲಿಂಗನಿಷ್ಠರಲ್ಲೇ ಕೂತಾಗ ಗುರುಗಳು ಆ ಲಿಂಗದಲ್ಲಿ ಕಂಡು ಹೇಳಿದರು, ಇಲ್ಲ ನೀನು ಸೋಲಾಪುರಕ್ಕೆ ಹೋಗುವಂತ. ಆವಾಗ ಆ ತಾಯಿ ಸೋಲಾಪುರ ನಮ್ಮ ಸಮ್ಮೇಳನಕ್ಕೆ ಬಂದರು. ಅಂದರೆ ಇಂದೂ ಸಹಿತ ಅಲ್ಲಿ ನಿಷ್ಠೆಯಿಂದ ಯಾರು ಅವ್ರನ್ನ ಕಾಣ್ತಾರೋ, ಯಾರು ಲಿಂಗದ ಅನುಷ್ಠಾನದಲ್ಲಿ ಇರ್ತಾರೋ ಅವರಿಗೆ ತಪೋವನ ಕುಮಾರ ಸ್ವಾಮಿಗಳು ಅವ್ರ ದರ್ಶನ ಇಡ್ತಾರೆ ಅನ್ನುವಂಥದ್ದು ಬಹಳ ಸತ್ಯವಾದ ಮಾತು. ನಮ್ಮಂತ ಮಾತು ಹೇಳಿ ನಮ್ಮ ತಂಗಿ ಅಂದ್ರೆ ನಾನು ಭಾಳ ಚೆನ್ನಾಗಿ ಹೇಳಿದರು. ಬಹಳ ಆನಂದ ಆಯ್ತು. ಅವರಿಗೆ ಪರಮಾತ್ಮ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ತುಂಬಾ ವಿನೂತನ ವಿಶಿಷ್ಟ ವೈಚಾರಿಕ ನುಡಿಗಳೊಂದಿಗೆ ಮನೋಜ್ಞವಾಗಿ ಶ್ರೀಗಳ ಕುರಿತು ತಮ್ಮ ಅಮೂಲ್ಯ ಅನುಭವಿ ವಿಚಾರಗಳೊಂದಿಗೆ ಮಾರ್ಗದರ್ಶನದ ನುಡಿಗಳನ್ನಾಡಿದ ಹಿರಿಯರಾದ ಶ್ರೀ ಹೊರಟ್ಟಿ ಸರ್ ಅವರಿಗೆ ಅನಂತ ವಂದನೆಗಳು. ಇನ್ನು ಇಂದಿನ ದತ್ತಿ ದಾಸೋಹಿಗಳಾದಂಥ ಶ್ರೀಮತಿ ಸುಧಾ ಪಾಟೀಲ್ ಅವರು ಇಂದಿನ ಕಾರ್ಯಕ್ರಮ ಕುರಿತು ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಲು ಕೋರಿಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಮೊದಲಿಗೆ ಇವತ್ತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಹುಬ್ಬಳ್ಳಿಯ ಬಸವ ಕೇಂದ್ರದಲ್ಲಿ ಅನ್ನಪೂರ್ಣ ಅಗಡಿಯವರ ಪ್ರಾಯೋಜಕತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವ ನೀಡಿದ್ದಕ್ಕಾಗಿ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ ಸದ್ಯ ತಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಹಂಚಿಕೊಂಡ ಮಹಾದೇವ್ ಪಟ್ಟಣ್ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನನ್ನ ತಂದೆ ತಾಯಿಯವರ ಹೆಸರಿನಲ್ಲಿ ನಡೆಯುತ್ತಿರುವ ದತ್ತಿ ದಾಸೋಹದ ಕಡೆಯ ದಿನದಂದು ಸಕಾರಾತ್ಮಕ ನಿಲುವನ್ನು ಎಲ್ಲೆಡೆ ಹಂಚುವ ಅಂಜಲಿನಾ ಗ್ರೆಗರಿ ಮೇಡಮ್ ಅವರು ಅತ್ಯಂತ ಭಕ್ತಿಭಾವದಿಂದ ಮತ್ತು ಅತ್ಯಂತ ಅದ್ಭುತವಾಗಿ ಶಿವಯೋಗ ಸಾಧಕ ಶ್ರೀ ತಪೋವನ ಕುಮಾರಸ್ವಾಮಿಗಳ ಬಗೆಗೆ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದರು. ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, 2 ಸಲ ಡಾಕ್ಟರ್ ಪಟ್ಟಣ್ ಸರ್ ಅವರ ಜೊತೆಗೆ ನಮ್ಮ ಅಕ್ಕನು ಅರಿವ ವೇದಿಕೆಯ ಸದಸ್ಯರ ಜೊತೆಗೆ ತಪೋವನಕ್ಕೆ ಹೋಗಿದ್ದು ನನಗೆ ಈಗ ಸಂದರ್ಭದಲ್ಲಿ ನೆನಪಾಯಿತು. ನಮ್ಮ ವೇದಿಕೆಯ ಶರಣ ಮಾಸದ ಗೂಗಲ್ ಮೀಟ್ ಕಾರ್ಯಕ್ರಮಗಳು ಆಗಸ್ಟ್ 31ರವರೆಗೆ ನಿರಂತರವಾಗಿ ನಡೆಯುತ್ತವೆ ಎಂದು ಇಲ್ಲಿ ಹೇಳಲು ಬಯಸುತ್ತೇನೆ. ಜುಲೈ 24ರಿಂದ ಇಲ್ಲಿಯವರೆಗೆ ಒಂದು ದಿನವೂ ತಪ್ಪಿಸದೆ ಪ್ರತಿದಿನ ಗೂಗಲ್ ಮೀಟ್ ಅಟೆಂಡ್ ಆಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ಮತ್ತು ಸಂಘಟಕರು, ಕಾರ್ಯಕ್ರಮ ನಿರ್ವಹಣೆ, ಸ್ವಾಗತ ಪರ ನುಡಿಗಳು, ವಚನ ಪ್ರಾರ್ಥನೆ, ವಚನ ಮಂಗಳ, ಶರಣು ಸಮರ್ಪಣೆ ಏನು ಕೊಟ್ಟರೂ ಕೂಡ ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಒಪ್ಪಿಕೊಂಡು ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನಾನು ವೇದಿಕೆಯ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅಕ್ಕನ ಅರಿವು ಸಂಘಟನೆಯಲ್ಲಿ ಪ್ರತಿಯೊಬ್ಬರ ಪಾತ್ರವು ಅತ್ಯಂತ ಮಹತ್ವವಾದದ್ದು ಮತ್ತು ಗಮನಾರ್ಹವಾದದ್ದು. ಈ ಮೂಲಕ ಎಲ್ಲ ಆಜೀವ ಸದಸ್ಯರಿಗೆ, ದತ್ತಿ ದಾಸೋಹಿಗಳಿಗೆ ಮತ್ತು ವೇದಿಕೆಯಿಂದ ನಡೆಯುವ ಪ್ರತಿಭಟನಾ ಕಾರ್ಯಕ್ರಮವಿರಲಿ ಅಥವಾ ಬಸವ ಜಯಂತಿ ಕಾರ್ಯಕ್ರಮವಿರಲಿ, ಹೇಳಿದ ತಕ್ಷಣವೇ ಹಿಂದು ಮುಂದು ನೋಡದೆ ದಾಸೋಹಗೈಯುವ ಪ್ರತಿಯೊಬ್ಬ ಶರಣು ಬಂಧುಗಳಿಗೆ ವೇದಿಕೆ ಆಭಾರಿಯಾಗಿದೆ ಎಂದು ಇಲ್ಲಿ ಹೇಳ ಬಯಸುತ್ತೇನೆ. ಗೂಗಲ್ ಮೀಟ್ ಸಲುವಾಗಿ ಪ್ರತಿ ಶುಕ್ರವಾರ ಫೋನ್ ಮಾಡಿದಾಗ ಎಲ್ಲರೂ ಹೇಳುವುದು ಒಂದೇ ಮಾತು, ಈ ವೇದಿಕೆ ನಮಗೆ ಮೊದಲೇ ಸಿಗಬೇಕಾಗಿತ್ತು ಎನ್ನುವುದು. ಹೊಸಬರಿದ್ದವರು ವಚನ ವಿಶ್ಲೇಷಣೆ ನಾವು ಸಹ ಮಾಡ ಎಂದು ಉತ್ಸಾಹ ತೋರುತ್ತಿರುವುದು ಅತಿ ಸಂತೋಷದ ವಿಷಯ. ನನ್ನ 10 ದಿವಸದ ದತ್ತಿ ದಾಸೋಹದ ನನ್ನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ, ಪರಿಚಯ ಮಾಡಿದ ಸಹೋದರ ಸಹೋದರಿಯರು, ಸರ್ ಕಲ್ಹಾಳ್ ಸರ್, ಸಂಯುಕ್ತ ಬಂಡಿ, ಹೀಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಹೋದ ವರ್ಷವೂ ಬಸವ ಕ್ರಾಂತಿಯಲ್ಲಿ ಸತತವಾಗಿ 1 ತಿಂಗಳು ಶರಣ ಮಾಸದ ಬಗೆಗೆ ನಮ್ಮ ಗೂಗಲ್ ಮೀಟ್ ವರದಿಯನ್ನು ನಾನು ಬರೆದಿದ್ದೆ. ಎಲ್ಲರೂ ಅಷ್ಟಾಗಿ ಗಮನಿಸಿದ್ದೀರೋ ಇಲ್ಲವೋ ಗೊತ್ತಾಗಲಿಲ್ಲ. ಆದರೆ ಈ ವರ್ಷ ಉದಯರಶ್ಮಿಯಲ್ಲಿ ವರದಿ ಬರೆಯುತ್ತಿರುವುದು ಎಲ್ಲರ ಗಮನಕ್ಕೆ ಬಂದಿದೆ ಎನ್ನುವುದು ಅಭಿಮಾನದ ವಿಷಯ. ಸಂಪಾದಕರಾದ ಇಂದುಶೇಖರ್ ಸರ್ ಅವರಿಗೂ
ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಇನ್ನೊಂದು ನಾವು ನಮ್ಮವರನ್ನು ನಮ್ಮವರಿಗೆ ಪರಿಚಯಿಸುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಕಲ್ಪನೆ ವಿಚಾರಧಾರೆ ನಿಜಕ್ಕೂ ಅದ್ಭುತವಾದದ್ದು. ಎಲ್ಲರ ಬಗೆಗೆ ಅವರಿಗಿರುವ ಪ್ರೀತಿ, ವಿಶ್ವಾಸ, ಕಳಕಳಿ, ನಂಬಿಕೆ, ಎಲ್ಲರೂ ನಮ್ಮವರು ಎನ್ನುವ ಭಾವನೆ ಇದರಿಂದ ಗೊತ್ತಾಗುತ್ತದೆ ಎಂದು ನನ್ನ ಅಭಿಪ್ರಾಯ. ಅವರು ಎಲ್ಲರನ್ನೂ ತಮ್ಮ ಜೊತೆಗೂಡಿ ಮುಂದೆ ಕರೆದುಕೊಂಡು ಹೋಗುವ ಅವರ ವಿಶಾಲವಾದ ಗುಣಕ್ಕೆ ಬೇರೆ ಯಾರಿಗೂ ಅವರಿಗೆ ಹೋಲಿಕೆ ಇಲ್ಲ. ಅವರಿಗೆ ಅವರೇ ಹೋಲಿಕೆ ಎಂದು ಹೇಳುತ್ತಾ, ಡಾಕ್ಟರ್ ಪಟ್ಟಣ್ ಸರ್ ಜೊತೆಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರಿಗೆ ಸಹಕಾರ ತೋರುವ, ಯಾವತ್ತೂ ಎಲ್ಲರನ್ನೂ ನಗುಮೊಗದಿಂದ ಮತ್ತು ಗೌರವಪೂರ್ವಕವಾಗಿ ಮಾತನಾಡಿಸುವ ಅವರ ಸಹಧರ್ಮಿಣಿ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ಸಹ ಈ ಮೂಲಕ ಆತ್ಮೀಯ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಅವರು ಪ್ರತಿ ತಿಂಗಳು ಮೊದಲ ಶನಿವಾರ ನಡೆಸಿಕೊಡುವ ಮರಾಠಿ ಗೂಗಲ್ ಮೀಟ್ ಕಾರ್ಯಕ್ರಮ ನಿಜಕ್ಕೂ ಮೆಚ್ಚುವಂತಹುದು ಮತ್ತು ಶ್ಲಾಘನೀಯವಾದದ್ದು ಎಂದು ಅಭಿಮಾನದಿಂದ ಹೇಳಬಯಸುತ್ತೇನೆ. ನನ್ನ ತಂದೆ ತಾಯಿಯ ಇಡೀ ಜೀವನದ ದಾಸೋಹದ ಫಲವಾಗಿ ನನಗೆ ಅಕ್ಕನ ಅರಿವು ವೇದಿಕೆಯಲ್ಲಿ ಕೆಲಸ ಕಾರ್ಯ ಮಾಡುವ ಅವಕಾಶವನ್ನು ಬಸವಣ್ಣನವರು ಕಲ್ಪಿಸಿಕೊಟ್ಟಿದ್ದಾರೆ ಎನ್ನುವುದು ನನ್ನ ಭಾವನೆ. ನನ್ನ ಮಾತಿಗೆ ಓಗೊಟ್ಟು ಇಲ್ಲಿಯವರೆಗೆ ಆಜೀವ ಸದಸ್ಯರಾಗಿ ಮತ್ತು ದತ್ತಿ ದಾಸೋಹಿಗಳಾದ ಎಲ್ಲ ಶರಣು ಬಂಧುಗಳಿಗೆ ಈ ಮೂಲಕ ಆಭಾರ ವ್ಯಕ್ತಪಡಿಸುತ್ತೇನೆ. ಅಮೆರಿಕಾದ ಅಶ್ವಿನಿ ಪಾಟೀಲ್ ಮೇಡಮ್ ಇರಬಹುದು, ಲಂಡನ್ನ ಶ್ರೀಶೈಲ್ ಸಂಗೊಳ್ಳಿ ಸರ್ ಇರಬಹುದು. ಇಲ್ಲಿ ಎಲ್ಲರ ಹೆಸರನ್ನು ಉಲ್ಲೇಖಿಸಲು ಸಾಧ್ಯವಿಲ್ಲ. ಹೀಗೆ ಹಲವಾರು ಜನರು ನಾನು ಹೇಳಿದ ತಕ್ಷಣವೇ ಮೆಂಬರ್ ಆಗಿ ನಮ್ಮ ಅಕ್ಕನ ಅರಿವು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ನನಗೆ ಎಲ್ಲ ರೀತಿಯಲ್ಲಿ ಹಲವಾರು ವಿಷಯದಲ್ಲಿ ಸಂಬಂಧಪಟ್ಟ ಜನರು ಪರಿಚಿತರಾಗಿದ್ದಾರೆ. ಗೌರಮ್ಮ ನಾಶಿ ಮೇಡಮ್ ಮತ್ತು ಶಾರದಾ ಅಂಬೇಸಂಗೆ ಮೇಡಮ್ ಅವರು ನಮ್ಮ ದೀಕ್ಷಾ ಗುರುಗಳಾದ ಜೋಚನಿ ಗುರುಗಳು, ಅವರಿಗೂ ಸಹ ಗುರುಗಳು ಎನ್ನುವುದು, ಮತ್ತು ನಮ್ಮ ಗದಗ್ ಸುತ್ತಮುತ್ತಲಿನ ಭಾಗದವರು, ಬೆಂಗಳೂರು ಮೈಸೂರಿನವರು, ವಿಜಯಪುರ, ಕಲಬುರ್ಗಿ, ಬೀದರ್, ರಾಯಚೂರಿನವರು, ಹೀಗೆ ಹೊರದೇಶದವರು, ಹೀಗೆ ಇಡೀ ಜಗತ್ತೇ ನಮ್ಮ ಅಕ್ಕನ ಅರಿವಿನಲ್ಲಿದೆ ಎನ್ನುವ ಭಾವನೆ ಹೊರಹೊಮ್ಮುತ್ತದೆ. 31ರವರೆಗೆ ನಮ್ಮ ಶರಣ ಮಾಸದಲ್ಲಿ ತಪ್ಪದೇ ಭಾಗವಹಿಸಿ ಎಂದು ಹೇಳುತ್ತಾ, ಇಲ್ಲಿಯವರೆಗೆ ಶರಣ ಮಾಸದ ಕಾರ್ಯಕ್ರಮ ಸಾಂಗವಾಗಿ ನೆರವೇರುವಲ್ಲಿ ತಮ್ಮ ಸಹಕಾರ ಮನೋಭಾವನೆಯನ್ನು ತೋರಿಸಿದ ಡಾಕ್ಟರ್ ದಾನಮ್ಮ ಜಾನಕಿ ಮೇಡಮ್, ಡಾಕ್ಟರ್ ಶಾರದಾಮಣಿ ಮೇಡಮ್, ಗೌರಮ್ಮ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಇಲ್ಲಿ ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಸರ್ ಹೊರಟ್ಟಿ ಸರ್, ಮ್ಯೂಟ್ ಮಾಡ್ಕೊಂತೀರಾ ಸರ್ ದಯವಿಟ್ಟು. ಈಗ ಡಾಕ್ಟರ್ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಕೋರಿಕೆ. ಹನುಮಾಕ್ಷಿ ಮೇಡಮ್. ಹನುಮಾಕ್ಷಿ ಗೋಗಿ. ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೆ ಭಕ್ತಿನೇ. ಕೇಳಿಸ್ತಾ ಇಲ್ವಾ? ಎಸ್ ಮೇಡಮ್, ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ ಮೇಡಮ್. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ನನಗೊಂದು ಸಣ್ಣ ಕುತೂಹಲ ಇತ್ತು. ನಾನು ಚಿಕ್ಕಂದಿನಲ್ಲಿ ಓದಿದ್ದೆಲ್ಲ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ, ಹಾಗಾಗಿ ಬೈಬಲ್, ಏಸು, ಮತ್ತೊಂದು ಇವೆಲ್ಲವೂ ಕೂಡ ನನಗೆ ತುಂಬಾ ಕರತಲಾಮಲಕ ಅನ್ನುವಷ್ಟರ ಮಟ್ಟಿಗೆ ನನಗೆ ಆ ಒಂದು ಆಸಕ್ತಿ ಇತ್ತು. ಅಂಥ ಸಂದರ್ಭದಲ್ಲಿ ಗ್ರೆಗರಿ ಮೇಡಮ್ ಅವರು, ಅಂಜಲಿನಾ ಗ್ರೆಗರಿ ಅವರು, ಇವರು ಕುಮಾರಸ್ವಾಮಿಗಳ ಬಗ್ಗೆ ಏನ್ ಮಾತಾಡ್ಬಹುದು, ಹೇಗ್ ಮಾತಾಡ್ಬಹುದು, ಏನೆಲ್ಲ ವಿಷಯಗಳನ್ನು ಹೇಳ್ಬಹುದು ಅನ್ನುವಂತ ಒಂದು ಸಣ್ಣ ಕುತೂಹಲ ನನಗೆ ಇದ್ದಿದ್ರಿಂದಾಗಿ ಇವತ್ತಿನ ಈ ಗೂಗಲ್ ಮೀಟ್ ಕಾರ್ಯಕ್ರಮಕ್ಕೆ ನಾನು ಬಂದೆ. ನನಗೂ ಆಶ್ಚರ್ಯ ಆಯ್ತು. ಅಣ್ಣ ಮಹಾದೇವ್ ಹೊರಟ್ಟಿ ಸರ್ ಹೇಳಿದ ಹಾಗೆ ಎತ್ತಣಿಂದ ಎತ್ತ ಸಂಬಂಧ ಅನ್ನೋ ಹಾಗೆ ಬೈಬಲ್ ಅನ್ನ ದಿನವೂ ಓದ್ತಕ್ಕಂತಹ ಅಂಜಲಿನಾ ಅವರು ಇವತ್ತು ಕುಮಾರಸ್ವಾಮಿಗಳ ಒಂದು ಬೃಹತ್ ಆಕಾರದ ಅವರ ವ್ಯಕ್ತಿತ್ವದ ದರ್ಶನವನ್ನ ನಮಗೆ ಮಾಡಿಸಿದರು. ಅದಕ್ಕಾಗಿ ನನಗೆ ತುಂಬಾ ಸಂತೋಷವಾಗಿದೆ ಅನ್ನೋದು ಒಂದು. ಎರಡನೇದಾಗಿ 1900
ಮೇಡಮ್ ಸೌಂಡ್ ಹೋಯ್ತು. 75-76 ಸುಮಾರಿಗೆ ನಾನು ಎಮ್ಮೆ ಕಲಿತಾ ಇರ್ಬೇಕಾದ್ರೆ ಏನೋ ದೋಷ ಇದ್ದ ಹಾಗೆ ಎಲ್ಲರದನ್ನು ಈ ತರ ಕೇಳ್ತಾ ಇದೆ. ಹಲೋ ಹಲೋ ಹಲೋ. ಹಾಗಾಗಿ ಆ ಸಂದರ್ಭದೊಳಗೆ ಕೇಳಿಸ್ತಾ ಇದೆ ನಮಗೆ ಮೇಡಮ್. ಈ ವೀರಶೈವ ಧರ್ಮ ಅನ್ನುವಂಥದ್ದು ಒಂದು ಕೋರ್ಸ್, ಒಂದು ಪೇಪರ್ ಇತ್ತು ನಂದು. ಹಾಗಾಗಿ ಉಪನಿಷತ್ತುಗಳು, ಷಡ್ದರ್ಶನಗಳು ಇವೆ ಎಲ್ಲವುಗಳನ್ನ ಪ್ರತಿ ರವಿವಾರ ದಿವಸ ಬೆಳಗ್ಗೆ 9 ಗಂಟೆ ಇರ್ಲಿಲ್ಲ. 18, 19, 20 ವರ್ಷದ ಜನ ನಾವೊಂದು 5-6 ಜನ ಟೀಮ್ ಕಟ್ಕೊಂಡು ಹೋಗ್ತಿದ್ವಿ ಹುಡುಗಿಯರು. ನಮ್ಮನ್ನ ಕೂರಿಸ್ಕೊಂಡು ಎಷ್ಟು ಚೆನ್ನಾಗಿ ಅವ್ರು ಪಾಠ ಹೇಳ್ಕೊಡ್ತಾ ಇದ್ರು ಅಂತಂದ್ರೆ ನನಗೆ ಇವತ್ತಿಗೂ ಆಶ್ಚರ್ಯ ಅನಿಸ್ತದೆ. ಅಂತಹ ಮಹಾನುಭಾವರು, ಅಂತಹ ಮಹಾತ್ಮರ ಒಂದು ಸಾನ್ನಿಧ್ಯದಲ್ಲಿ ನಾವು ದಿನಗಳನ್ನ ಕಳೆದ್ವಿ ಅಂತ ಅನ್ನೋದೇ ಒಂದು ಸಂತೋಷದ ವಿಷಯ. ಹಾಗಾಗಿ ಅಂತಹ ಕುಮಾರಸ್ವಾಮಿಗಳ ಕುರಿತಾಗಿ ಇರ್ತಕ್ಕಂತಹ ಈ ಗೂಗಲ್ ಮೀಟ್ ಕಾರ್ಯಕ್ರಮದ ಈ ಉಪನ್ಯಾಸ, ಅದು ಅಂಜಲಿನಾ ಅವ್ರು ಕೊಟ್ಟದ್ದು ನನಗೆ ತುಂಬಾ ಹಿಡಿಸ್ತು. ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮೇಡಮ್. ಶ್ರೀಗಳ ಸಾನ್ನಿಧ್ಯದಲ್ಲಿ ಕಳೆದ ದಿನಗಳ ಕುರಿತು ಬಹಳ ಮನೋಜ್ಞವಾಗಿ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಈಗ ನಮ್ಮ ವೇದಿಕೆ ಸಂಸ್ಥಾಪಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಕೋರಿಕೆ. ಸರ್. ಮಾತಾಡುದಿಲ್ಲ ಅನಿಸ್ತೈತ್ರಿ. ಮುಂತು ಬ್ಯಾರೆ ಶಾರದಮ್ಮ ಪಾಟೀಲ್ ಕರ್. ವೇದಿಕೆಯ ಹಿರಿಯರಾದಂತಹ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಕೋರಿಕೆ. ಮೇಡಮ್. ಮೇಡಮ್ ಶಾರದಾ ಪಾಟೀಲ್ ಮೇಡಮ್ ಇದ್ದಂಗಿಲ್ರಿ ಮೇಡಮ್. ಬಸಮ್ಮ ಗಂಗನಳ್ಳಿ ಅವ್ರು ಹ್ಯಾಂಡ್ ರೈಸ್ ಮಾಡ್ಯಾರ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಅಂಜಲಿನಾ ಗ್ರೇಗರಿ ಮೇಡಮ್ ಅವರು ಬಹಳಷ್ಟು ಉತ್ತಮವಾದಂತ ಒಂದು ಉಪನ್ಯಾಸವನ್ನ ನೀಡಿದ್ರು. ಅವರು ಒಂದೊಂದು ಮಾತುಗಳು ನಿಜಕ್ಕೂ ಭಕ್ತಿ ಕುಸುಮಗಳೇ. ಎಷ್ಟು ಭಾವನಾತ್ಮಕವಾಗಿ, ಭಕ್ತಿಪೂರ್ವಕವಾಗಿ, ಆನಂದ ತುಂದಿಲರಾಗಿ ತಮ್ಮ ತಪೋಮೌನದ ಕುರಿತಾದಂತ ತಮ್ಮ ಅನುಭವವನ್ನ ಒಂದು ಉತ್ತಮ ಉಪನ್ಯಾಸದ ಮೂಲಕ ಅಚ್ಚರಿ ಎನಿಸುವಂತ ಒಂದು ರೀತಿಯೊಳಗೆ ಅವರು ತಮ್ಮ ಉಪನ್ಯಾಸವನ್ನು ನೀಡಿದರು. ಅವರಿಗೆ ನನ್ನ ವೈಯಕ್ತಿಕವಾದಂಥ ಅನಂತ ಧನ್ಯವಾದಗಳು. ಆನಂತರ ಮಹಾದೇವಪ್ಪ ಸರ್ ಕೂಡ ಅವರು ಉತ್ತಮವಾದಂಥ ಒಂದಿಷ್ಟು ಮಾಹಿತಿಗಳನ್ನು ತಪೋವನದ ಕುರಿತಾಗಿ ನೀಡಿದರು. ಈ ಒಂದು ವೇದಿಕೆಯ ಮೂಲಕ ಇಂಥ ಅತ್ಯುತ್ತಮವಾದಂಥ ಉಪನ್ಯಾಸಗಳ ನಮಗೆಲ್ಲ ತಿಳ್ಕೊಂಡು ನಾವು ಕೂಡ ಹೆಚ್ಚಿನ ಜ್ಞಾನವನ್ನ ಪಡ್ಕೋತಾ ಇದ್ದೀವಿ. ಅದೇ ರೀತಿಯಾಗಿ ಅತ್ಯಂತ ಸಂಯಮತೆಯಿಂದ, ಅತ್ಯಂತ ಸರಳತೆಯಿಂದ ನಮ್ಮ ಸುಧಾ ಪಾಟೀಲ್ ಮೇಡಮ್ ಅವರು ಈ ವೇದಿಕೆಯನ್ನ ಅತ್ಯಂತ ಹೆಚ್ಚು ಮುತುವರ್ಜಿ ವಹಿಸಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅನ್ನೋದೇ ನಮ್ಮೆಲ್ಲ ಹೆಣ್ಣು ಮಕ್ಕಳ ಒಂದು ಹೆಮ್ಮೆ. ಈ ವೇದಿಕೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯ ಚಟುವಟಿಕೆಗಳು, ಉಪನ್ಯಾಸಗಳಿಗೆ ಪೂರಕವಾದಂಥ ಹಿನ್ನೆಲೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಸೇವೆಯನ್ನ ಸಲ್ಲಿಸುತ್ತಿರುವುದು ಇದು ನಿಜಕ್ಕೂ ಇದು ಶರಣ ಧರ್ಮಕ್ಕೆ ಗೈಯುವಂತ ನಾವು ಸೇವೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇನೆ. ಇದೇ ರೀತಿಯಾದಂಥ ಉಪನ್ಯಾಸಗಳು ಇನ್ನೂ ಮುಂದುವರಿಬೇಕು. ನಮ್ಮ ಮಹಿಳೆಯರು ಕೂಡ ಇದೇ ರೀತಿಯಾಗಿ ಇಂಥ ಒಂದು ಜ್ಞಾನದ ಕಡೆಗೆ ಸಾಗಬೇಕು ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಮೇಡಮ್ ಅವ್ರಿಗೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ತಾವು ಮಾತಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯಮ್ಮ. ಮೊದಲಿಗೆ ಎಲ್ಲರಲ್ಲಿ ಕ್ಷಮೆ ಯಾಚಿಸಿ ಇವತ್ತು ಒಂದು ಕಾರ್ಯಕ್ರಮದೊಳಗೆ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ. ಜೊತೆಗೆ ಮುಗಿದ ಮೇಲೆ ಇನ್ನೊಂದು ಇಲ್ಲಿ ಒಂದು ಮೀಟಿಂಗ್ ಒಳಗೆ ಡಾಕ್ಟರ್ ನಾಲ್ವಾಡರು ಒಂದಿಷ್ಟು ಬುದ್ಧಿಜೀವಿಗಳೆಲ್ಲ ಕರೆದು ಮೀಟಿಂಗ್ ಮಾಡ್ತಾ ಇದ್ರು. ಹಿಂಗಾಗಿ ನಾನು ಅದ್ರೊಳಗೆ ಪಾಲ್ಗೊಳ್ಳೋಕ್ಕಾಗಲಿಲ್ಲ. ಅಂಜಲಿನಾ ಗ್ರೆಗರಿ ಅವರು ಸರ್ ನೀವು ತಪ್ಪಬಾರ್ದು, ನೀವು ಬರಲೇಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಅದಕ್ಕೆ ಅವರಲ್ಲಿ ಕೂಡ ಕ್ಷಮೆ ಕೇಳ್ತಾ, ಬಹುಶಃ ನಾನು ಕಂಡಂಥ 2 ಬಹುದೊಡ್ಡ ಶಿವಯೋಗ ಸಾಧಕರೊಳಗೆ ಅಥನಿ ಶಿವಗಳು
ಮರುಡ ಮಂತಪ್ಪನವರು. ಅವ್ರ ನಂತರ ಆ ಮಟ್ಟಕ್ಕೆ ಇರತಕ್ಕಂಥ ತಪೋವನದ ಕುಮಾರಸ್ವಾಮಿಗಳು. ನಾನು ಅವರನ್ನು ಕಣ್ಣಾರೆ ಕಂಡಿದ್ದೆ. ಅವರು ಇಲ್ಲೇ ಬೈಲಹೊಂಗಲ ತಾಲೂಕು ಹುಂಚಿಕಟ್ಟಿ ಒಳಗೆ ಒಂದು 2-3 ನಿಮಿಷದೊಳಗೆ ಅವರ ದೃಷ್ಟಾಂತ ಹೇಳ್ತೀನಿ. ಅವ್ರ ತಾಯಿಗೆ ಮಕ್ಕಳಾಗಿರೋಂಗಿಲ್ಲ. ಅಲ್ಲಿ ರುದ್ರಮುನಿ ದೇವ ಮಠಾಧೀಶರಿಗೆ, ರುದ್ರಮುನಿ ದೇವ ಐಕ್ಯಗೇನ ಅಲ್ಲಿ ಮಠಾಧೀಶರು ಕೇಳ್ಕೊಂತಾರೆ, ನನಗೆ ಮಕ್ಕಳಾಗಿಲ್ಲ. ಅವರು ಏನು ಮಾಡ್ಬೇಕಂದ್ರೆ ಈ ಮಠದ ಸೇವೆ ಮಾಡುವ ಅಂತಂದಾಗ ಅವಳು ಏನು ಎಂಥ ಕಠಿಣ ವರ್ತ ಅಂದ್ರೆ ತನ್ನ ಸೆರಗಿನಿಂದ ಇಡೀ ಮಠ ಕಸ ಹೊಡಿತಿರ್ತಾವ. ಅವ್ರು ಹೇಳ್ತಾರ, ಇಲ್ವಾ ನಿನ್ನ ಮಕ್ಕಳ ಕಾರ ಅದ್ರ ಅಂತಂತಾರ. ನೀವು ಉಳಿದಿಲ್ಲ ಅಂತಕ್ಕಂಥದ್ದು, ನಿನಗೆ ಮಕ್ಕಳಾಗಬೇಕು, ನೀರು ಬೇಕು, ಇಲ್ಲ ನನಗೆ ಹೋದ್ರು ಚಿಂತಿಲ್ಲ, ನನಗೆ ಮಗ ಬೇಕ್ರಿ ಅಂತ. ಆ ಎಮ್ಮ ಎಲಿಗಾರ ಕುಟುಂಬದವರು ಕಸ ಹೊಡಿತಾಳ. ಒಂದು ವರ್ಷಕ್ಕೆ ಅಡಿತಾಳ. ಒಂದು ಕಡೆ ತಾಯಿ ಹೆಣ ಹಾಕಳ, ಮಗ ಭೂಮಿ ಬರ್ತಾನ. ಆ ಮಗುವನ್ನ ಎಲ್ಲರೂ ಕೂಡ್ಕೊಂಡು ಎದ್ದು ಮುದ್ದಾಡಿದೆ. ಅವರನ್ನ ಇವರ ಜ್ಞಾನ ಪಾಂಡಿತ್ಯ ಇಷ್ಟು ಬೆಳೆಸ್ತಾರಂತಂದ್ರೆ BA ಮುಗಿಸ್ತಾರ. ಅವ್ರ ಮದುವೆ ಮಾಡ್ಬೇಕು ಅಂತ ತಿಳ್ಕೊಂಡು ಜನ ಓಡಾಡಿದಾಗ, ಇಲ್ಲ ನಾನು ಈ ಊರಿನ ಎಲ್ಲ ತಾಯಿಯರ ಎದೆ ಹಾಲು ಕುಡಿದು ಬೆಳೆದೀನಿ, ಹೀಗಾಗಿ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಎಲ್ಲರೂ ಕೂಡ ನಾನು ಅಕ್ಕಂಗಾರ ಅಂತ ತಗೊಂಡು ತಿರಸ್ಕಾರ ಮಾಡ್ತಾ, ತಪೋವನ ಕುಮಾರಸ್ವಾಮಿಗಳು ಮೊದಲ ಧಾರವಾಡದ ಒಂದು ನವಕಲ್ಯಾಣ ಮಠಕ್ಕೆ ಉತ್ತರಾಧಿಕಾರಿ ಹಾಕಾರ. ತಪೋವನಕ್ಕೆ ಹೋಗ್ತಾರ. ಅಲ್ಲಿ ಅವರ BA ಫಿಲಾಸಫಿ. ಅವರು ಒಮ್ಮೆ ಒಂದು ರಾಷ್ಟ್ರೀಯ ಶಸ್ತ್ರಚಿಕಿತ್ಸೆ ಇದ್ರೊಳಗೆ ಪಿನಿಯಲ್ ಗ್ಲ್ಯಾಂಡ್ ಮತ್ತು ಇದ್ರ ಬಗ್ಗೆ ಮಾತಾಡಿದರು. ಅದು ಬಹುಶಃ ಇಡೀ ಭಾರತದೊಳಗೆ ನೆಹರೂರವರು ಕೂಡ ಇವರ್ ದ ಸೆಕೆಂಡ್ ವಿವೇಕಾನಂದ ಆಫ್ ಇಂಡಿಯಾ ಅಂತೇಳಿ ಅವರನ್ನು ಗುರುತಿಸಿದ್ರು. ಅದು ಉತ್ಪ್ರೇಕ್ಷೆ ಅಂತಲ್ಲ. ಅವರು ಬಹುಶಃ ಜಾಗ್ರಬ್ ಮತ್ತು ಕ್ರೊಯೇಷಿಯಾದೊಳಗೆ ಅಲ್ಲಿ ಒಂದು ಯೂನಿವರ್ಸಿಟಿ ಆಫ್ ಶಿವಯೋಗ ಅಂತಕ್ಕಂಥ ಒಂದು ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದರು. ಜೊತೆಗೆ 1972 ಜಗತ್ತಿನ ಜಾನ್ ಪೋಪ್ ಪಾಲ್, ನಾನು ಮೊನ್ನೆ ಫೋಟೋ ಹಾಕಿದ್ದೆ, ದಾನಮ್ಮ ಸಾಧ್ಯ ಆದ್ರೆ ಅದನ್ನು ಫೋಟೋ ಶೇರ್ ಮಾಡ್ರಿ. ಅವ್ರು 1972 ಇಷ್ಟಲಿಂಗವನ್ನು ಅಲ್ಲಿ ಜಾನ್ ಪೋಪ್ ಪಾಲ್ರಿಗೆ ಕೊಟ್ಟು, ಜಾನ್ ಪೋಪ್ ಪಾಲ್ರಿಗೆ ಲಿಂಗದ ಪರಿಕಲ್ಪನೆ ಬಗ್ಗೆ ಹೇಳ್ತಾ ಕೇವಲ 2 ನಿಮಿಷ ತೆಗೆದುಕೊಂಡಂಥ ಒಂದು ಅಪಾಯಿಂಟ್ಮೆಂಟ್ ಸಮಯ ನಿಗದಿ 2 ತಾಸು ಆಯಿತು. ಸಮಗ್ರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಅವರು ಸಮಗ್ರವಾಗಿ ತಪೋವನ ಕುಮಾರಸ್ವಾಮಿಗಳ ಮಾತನ್ನು ಕೇಳಿದರು. ತಪೋವನ ಕುಮಾರಸ್ವಾಮಿಗಳು ಹೇಳಿದ ಮೇಲೆ ಅವರೊಂದು ಮಾತು ಹೇಳ್ತಾರೆ, ಜಾನ್ ಪೋಪ್ ಪಾಲ್ರು, ಇಲ್ಲ ಇದನ್ನು ವೆಟಿಕನ್ ಸಿಟಿ ಮತ್ತು ರೋಮ್ನ ಎಲ್ಲೂ ಹೇಳಬೇಡ್ರಿ, ಯಾಕಂದ್ರೆ ಇದು ಇಟ್ ವಿಲ್ ರೆವಲ್ಯೂಷನೈಸ್, ನಮ್ದು ಪ್ಯಾರಲೈಸ್ ಆಗತ್ತೆ ನಮ್ಮ ಕ್ರಿಶ್ಚಿಯಾನಿಟಿ. ಅದಕ್ಕೆ ನೀವು ನಿಮ್ಮಲ್ಲಿ ಒಂದು ಮಠಗಳ ವ್ಯವಸ್ಥೆ ಆಗಲಿ, ಅಷ್ಟಾಭರಣಗಳ ಬಗ್ಗೆ ನಿಮ್ಮ ಏನು ವಸ್ತು ಭಂಡಾರ ಐತಿ ಅದು ಇಲ್ಲ ಅಂತ ವಿನಂತಿ ಮಾಡ್ಕೊತಾರೆ. ಸೊ ಹೀಗಾಗಿ ನಾವು ಬಹುಶಃ ಭಾರತ ಕಂಡು ಅಪ್ರತಿಮವಾದಂಥ ಶಿವಯೋಗ ಸಾಧಕರು ಮತ್ತು ಶರಣ ಸಾಹಿತ್ಯವನ್ನು ಮತ್ತು ಅವರ ಬುದ್ಧ ಹಂಡ ಬಸವ ಸುಮಾರು 13 ಆವೃತ್ತಿಯನ್ನು ಕಂಡವು. 60 ವರ್ಷದ ಹಿಂದೆ ಬರೆದಂಥ ಕೃತಿ ಬುದ್ಧನ ಮತ್ತು ಬಸವನನ್ನ ಕಂಪೇರ್ ಮಾಡ್ತಾ ಎರಡೂ ಧರ್ಮಗಳು ನಡೀತಕ್ಕಂಥ ಸಂಘರ್ಷಗಳು, ಸಮಸ್ಯೆಗಳು, ಸವಾಲುಗಳನ್ನು ಎದುರಿಸ್ತಕ್ಕಂಥ ಸಮಾಜಗಳ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಕೃತಿ. ಬುದ್ಧ ಬಸವ ಇಂಗ್ಲೀಷ್ನೂ ಬಂತು, ಬುದ್ಧ ಬಸವ ಕನ್ನಡದಲ್ಲೂ ಬಂತು. ಹೀಗಾಗಿ ಒಬ್ಬ ಒಳ್ಳೆಯ ದಾರ್ಶನಿಕರು, ಒಳ್ಳೆಯ ಕಾಲಜ್ಞಾನಿಗಳು, ಬಸವ ತತ್ವ ಪರಿಪಾಲಕರು, ಅವರ ಸಾಹಿತ್ಯ, ಅವರ ಉಪನ್ಯಾಸ ನಾವು ಕೇಳಿದಾಗ ಅವರು ಇಂಗ್ಲೀಷ್ನಲ್ಲಿ ಉಪನ್ಯಾಸವನ್ನು ಆರಂಭಿಸಿದರೆ ಎಲ್ಲಿಯೂ ಕೂಡ ಕನ್ನಡ ಪದಗಳನ್ನು ಹಿಂದಿ ಪದಗಳನ್ನು ತೊಗೊತಿದ್ದಿಲ್ಲ. ಮರಾಠಿ ಪದಗಳನ್ನು ಮರಾಠಿ ವ್ಯಾಖ್ಯಾನ ಮಾಡಕತ್ತಂದ್ರೆ ಮರಾಠಿ ಬಿಟ್ಟು ಕನ್ನಡ ಇಂಗ್ಲೀಷ್ ತೊಗೊತಿದ್ದಿಲ್ಲ. ಆಮೇಲೆ ಕನ್ನಡದಾಗ ತೊಗೊಂಡ್ರೆ ಅಚ್ಚ ಕನ್ನಡದಾಗ ಮಾತಾಡ್ತಿದ್ರು. ಅಂತ ಒಬ್ಬ ಬಹುದೊಡ್ಡ ದಾರ್ಶನಿಕರು, ಜಗತ್ತು ಕಂಡ ಬಹಳ ದೊಡ್ಡ ದಾರ್ಶನಿಕರು. 1995 ಅಕ್ಟೋಬರ್ 30ಕ್ಕೆ ಅವರು ಲಿಂಗೈಕ್ಯರ ಬಯಲೊಳಗೆ ಬಯಲಾದರು. ಬಹುಶಃ ಇವತ್ತು 30 ವರ್ಷಗಳ ಮೇಲೆ ಅವರ ಚಿಂತನೆಗಳು, ಆಲೋಚನೆಗಳು ಕೂಡ ಈಗಲೂ ಕೂಡ ಸಕ್ರಿಯವಾಗಿ ಕಾಣ್ತಾವೆ. ಆ ಹಿನ್ನೆಲೆಯೊಳಗೆ ನಾವು ಅವರು ಮಾಡ್ತಕ್ಕಂಥ ಕಾರ್ಯ ಭಾಳ ದೊಡ್ಡದೈತಿ. ನಾವು ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಅವ್ರು ಸುಮಾರು 60-70 ಪುಸ್ತಕಗಳನ್ನು ಬರೆದಾರ. ಕರ್ನಾಟಕ ವಿಶ್ವವಿದ್ಯಾಲಯದಾಗ ಅವ್ರು ವಿಸಿಟಿಂಗ್ ಪ್ರೊಫೆಸರ್ ಕೆಲಸ ಮಾಡಿದ್ರು DC ಪಾಟೀಲ್ ಇದ್ದಾಗ. ಆವಾಗ ಒಂದು ಕ್ಲಾಸಿಗೆ 100 ರೂಪಾಯಿ ಇತ್ತು. ಅವರು 100 ರೂಪಾಯಿ ಹೆಂಗೆ ಸ್ವಾಮಿಗಳು ಕೊಡ್ಬೇಕಂತ 500 ರೂಪಾಯಿ ಹೆಂಗೆ ಕಳಿಸಿದ್ರೆ ಅದಕ್ಕೆ ಅವರು 100 ರೂಪಾಯಿ ತೊಗೊಂಡು 400 ರೂಪಾಯಿ ಯೂನಿವರ್ಸಿಟಿ ಹೊರಗೆ ಕಳಿಸಿದ್ರು. ಇಂಥ ಒಬ್ಬ ಅಪ್ಪಟ ಶಿವಯೋಗ ಸಾಧಕರನ್ನ ನಾನು ನನ್ನ ಕಣ್ಣಾರೆ ಕಂಡದ್ದು ನನ್ನ ಸೌಭಾಗ್ಯ. ಅವರ ಆಲೋಚನೆಗೆ ಹೇ ಪ್ರಭು ಪ್ರಸಿದ್ಧ ಹೋಮ್ ಅಂತಕ್ಕಂಥ ಇವತ್ತು ಪ್ರಾಯಶಃ ಜಾಗ್ರಬ್, ಕ್ರೊಯೇಷಿಯಾ, ರಷ್ಯಾ ಬಹಳಷ್ಟು ರಾಷ್ಟ್ರಗಳು ತಪೋವನ ಕುಮಾರಸ್ವಾಮಿಗಳ ಗುರುತ್ವವನ್ನು ಕಂಡುಕೊಂಡು ತಮ್ಮ ಶಿವಯೋಗ ಸಾಧನೆಯನ್ನು ಮಾಡ್ಯಾರ. ಇಂಥ ಒಂದು ಚಿಂತನೆಯನ್ನು ಪ್ರಾಯಶಃ ಎಂಜಲಿನಾ ಅವರು ಲೇಖನ ಬರೆದು ಕೊಟ್ಟರು. ನಾನು ಅವಾಗ ಹೇಳಿದೆ, ನೀವು ಉಪನ್ಯಾಸ ಕೂಡ ಮಾಡಬೇಕು ಅಂತ ತಿಳ್ಕೊಂಡು.
ಬಹುಶಃ ಅವರ ಉಪನ್ಯಾಸ ನಾನು ರೆಕಾರ್ಡಿಂಗ್ ಕೇಳ್ತಕ್ಕಂಥ ಸಂದರ್ಭ ಬರಬಹುದು ಅವರಿಗೆ. ಮತ್ತು ಇಲ್ಲಿಯವರೆಗೆ ಒಂದು 10 ದಿನಗಳವರೆಗೆ ನಿರಂತರವಾಗಿ ಉಪನ್ಯಾಸವನ್ನ ದಾಸೋಹವನ್ನ ಮಾಡ್ತಕ್ಕಂಥ ಸುಧಾ ಪಾಟೀಲ್ ಮತ್ತು ಅವರ ತಂದೆ ತಾಯಿಗಳ ಆತ್ಮಕ್ಕೆ ನನ್ನ ಹಣೆ ಮಣಿದು ಪಾಲ್ಗೊಂಡಂತ ಎಲ್ಲ ಶರಣರ ದಿವ್ಯ ಶರಣಕ್ಕೆ ಹಣೆ ಮಣಿದು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಸರ್. ವಚನ ಸಾಹಿತ್ಯದ ಈ ಕಾಲದ ಘಟ್ಟದ ದಿವ್ಯ ಬೆಳಕು, ವಚನಗಳ ಆಶಯಗಳನ್ನು ನಮ್ಮೆಲ್ಲರಿಗೂ ತಮ್ಮ ವಿದ್ವತ್ಪೂರ್ಣ ವಿನೂತನ ವೈಚಾರಿಕ ನುಡಿಗಳೊಂದಿಗೆ ಬಹಳ ಮನೋಜ್ಞವಾಗಿ ಮಾರ್ಗದರ್ಶನ ಮಾಡಿದ ವೇದಿಕೆಯ ಸರ್ವಾಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಮುಂದೆ ಯಾರಾದ್ರೂ ಮತ್ತೆ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಬೇಕು ಅಂತಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಬೇಕು ಸರ್. ಮಾತಾಡಿದ್ದಾರೆ ಸರ್ ಅವರು. ಹೊರಟಿ ಸರ್. ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಸುಧಾ ಮೇಡಮ್, ತಮ್ಮ ಕುಟುಂಬದವ್ರು ಯಾರಾದ್ರೂ ಮಾತಾಡೋರಿದ್ರೆ ಸ್ವಲ್ಪ ಅವ್ರಿಗೆ ಕೇಳಿ ಸರ್. ಮೇಡಮ್ ಮಾತಾಡ್ಬೋದು ಅವರು? ಇಲ್ಲ, ಯಾರು ನಾ ಮಾತಾಡಿದ್ನಲ್ರಿ, ಯಾರು ಮಾತಾಡುದಿಲ್ಲ, ಮುಂದ್ ತಗೋರಿ. ಓಕೆ ಓಕೆ, ಧನ್ಯವಾದಗಳು ಮೇಡಮ್. ಇವತ್ತು ತುಂಬಾ ವಿಶಿಷ್ಟವಾಗಿ ಆಂಜಲಿನಾ ಮೇಡಮ್ ಅವರು ನನ್ಗಂತೂ ನೇರವಾಗಿ ತಪೋವನದ ಶ್ರೀಗಳ ಸನ್ನಿಧಿಗೆ ಕರ್ಕೊಂಡು ಹೋದಂತಹ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡಿದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಅತ್ಯುತ್ತಮವಾದಂತಹ ಉಪನ್ಯಾಸ. ಆಂಜಲಿನಾ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಶರಣರ ವಿಚಾರಗಳನ್ನ ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಹಾಕಿಕೊಟ್ಟ ಮಾನವೀಯ ಮೌಲ್ಯಗಳ ಪರಿಕಲ್ಪನೆಯ ಆಧಾರದ ಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ನಾವೆಲ್ಲರೂ ಸೇರಿ ಇಂದು ಬಲಪಡಿಸುವ ನಿಟ್ಟಿನಲ್ಲಿ ಶ್ರಮಿಸುವುದು ತುಂಬಾ ಅಗತ್ಯವಿದೆ. ಜೊತೆಗೆ ವಚನ ಸಾಹಿತ್ಯದ ತತ್ವವನ್ನ, ಆಶಯಗಳನ್ನ ಜನಸಾಮಾನ್ಯರಿಗೆ ತಿಳಿಸುವ, ಪ್ರಚಾರ ಮಾಡುವ ಹೊಣೆಗಾರಿಕೆ ಪ್ರತಿಯೊಬ್ಬ ಬಸವಾಭಿಮಾನಿಗಳ ಮೇಲಿದೆ ಎಂದು ತಿಳಿಸ್ತಾ, ಇನ್ನು ಕಾರ್ಯಕ್ರಮದ ಮುಂದಿನ ಘಟ್ಟ ಶರಣು ಸಮರ್ಪಣೆಯನ್ನ ಶರಣೆ ಶಾರದಾ ಅಂಬೇಸಂಗೆ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೋರಿಕೆ. ಕೇಳಿಸ್ತಾ ಇದೆ ಮೇಡಮ್? ಹಾ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆಯಲ್ಲಿ ಉಪಸ್ಥಿತ ಇರುವ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಎನ್ನುವ ಈ ಬಸವಣ್ಣನವರ ವಚನ ಇಂದಿನ ವೇದಿಕೆಯ ಕಾರ್ಯಕ್ರಮಕ್ಕೆ ತುಂಬಾ ಸಮರ್ಪಕವಾದದ್ದು ಅಂತ ನನಗನ್ಸುತ್ತೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ 327ರ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ 10 ದಿನಗಳವರೆಗೆ ಸುಧಾ ಮೇಡಮ್ ಅವರು ದತ್ತಿ ಉಪನ್ಯಾಸ ನೀಡಿ ದತ್ತಿ ದಾಸೋಹದ ಜೊತೆಗೆ ಶರಣ ಸೇವೆಯನ್ನು ನೀಡುತ್ತಿರೋದು ತುಂಬಾ ವಿಶೇಷವಾದ ಒಂದು ಕಾರ್ಯ, ಅದ್ಭುತ ಕಾರ್ಯ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಅವರಿಗೆ ನಾನು ಮನಪೂರ್ವಕವಾಗಿ ಮತ್ತು ವೇದಿಕೆ ಪೂರ್ವಕವಾಗಿ ಮೊದಲು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಅದರಂತರ ವಚನ ಪ್ರಾರ್ಥನೆಯನ್ನು ಮಾಡಿದ ಶರಣೆ ಜಯಶ್ರೀ ಆಲೂರವರು, ಅಮುಗೆ ರಾಯಮ್ಮನವರ ವಚನವನ್ನು ತುಂಬಾ ಚೆನ್ನಾಗಿ ಹಾಡಿದಂತ ಜಯಶ್ರೀ ಆಲೂರವರಿಗೂ ವೇದಿಕೆ ವೇದಿಕೆಯಿಂದ ನನ್ನ ವತಿಯಿಂದ ತುಂಬಾ ಧನ್ಯವಾದಗಳನ್ನ ಹೇಳುತ್ತೇನೆ. ಸ್ವಾಗತ ಮತ್ತು ಪ್ರಸ್ತಾವಿಕ ಪರಿಚಯ ಮಾಡಿದ ತಾರಾ BN ಮೇಡಮ್ ಅವರು ತುಂಬಾ ಅಚ್ಚುಕಟ್ಟವಾಗಿ ಸುಂದರವಾಗಿ ಸ್ವಾಗತ ಮತ್ತು ಉಪನ್ಯಾಸಕರ ಪರಿಚಯವನ್ನು ನೀಡಿದರು. ಅವರಿಗೂ ಕೂಡ ವೇದಿಕೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ಮನಪೂರ್ವಕ ಶರಣಾರ್ಥಿಗಳು. ಮುಖ್ಯವಾಗಿ ಇಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಎಂಜಿನಾ ಗ್ರೇಗರಿ ಮೇಡಮ್ ಅವರು ನಮ್ಗೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಅಂತಾನೆ ಹೇಳ್ಬೋದು. ಅವರು ಬಹುಮುಖ ಪ್ರತಿಭೆ ಉಳ್ಳ ಸಂಗೀತದಲ್ಲಿ, ಸಾಹಿತ್ಯದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಅವರ ಪರಿಚಯ ಕೇಳಿ ಅವರ ವಿಭಿನ್ನ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಒಂದು ನಿಜವಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿ. ಅವರು ಮಾಡಿದ ಉಪನ್ಯಾಸ ಅತಿ ಪ್ರಬುದ್ಧವಾದಂತ ಉಪನ್ಯಾಸ. ಒಬ್ಬ
ಬೇರೆ ಧರ್ಮೀಯರಾಗಿ ಕೂಡ ಇಷ್ಟು ತುಂಬಾ ಸುಂದರವಾಗಿ ಶಿವಯೋಗಿ ಕುಮಾರಸ್ವಾಮಿಯವರ ಬಗ್ಗೆ ಅತ್ಯಂತ ಸುದೀರ್ಘವಾಗಿ ಅವರ ವಚನ ನಿರ್ವಚನವಾಗಲಿ ಅಥವಾ ಅವರ ಒಂದು ನೀಡಿದ ಉಪನ್ಯಾಸಗಳ ಬಗ್ಗೆಗಾಗಲಿ, ಅವರ ವಿದೇಶಗಳಲ್ಲಿ ನೀಡಿದ ಉಪನ್ಯಾಸಗಳಾಗಲಿ, ಅವರು ಕೈಕೊಂಡ ಒಂದು ಉಪಾಸನೆಗಳನ್ನಾಗಲಿ ಅಥವಾ ಎಲ್ಲವನ್ನು ಕುರಿತು ಇಷ್ಟು ವಿವರವಾಗಿ ಹೇಳಿದ್ರು. ನಿಜವಾಗಿ ತುಂಬಾನೇ ಧನ್ಯವಾದಗಳು ಮೇಡಮ್ ನಿಮ್ಗೆ. ಬಹಳ ಆಶ್ಚರ್ಯಕರ ಅನಿಸ್ತು ನನಗೆ ನಿಜವಾಗಿ ಹೇಳ್ಬೇಕಂದ್ರೆ. ಹಿಂದೆ ಒಮ್ಮೆ ನಾವು ಪ್ರತಿ ವರ್ಷ ನಮ್ಮ ಮುಂಬೈಯಲ್ಲಿ ಇದು ಕುಮಾರಸ್ವಾಮಿಗಳ ಗುರು ಪೂರ್ಣಿಮಾ ದಿನ ಕಾರ್ಯಕ್ರಮ ಮಾಡ್ತೀವಿ. ಶಶಿಕಾಂತ್ ಪಟ್ಟಣ್ ಸರ್ ಕೂಡ ಅಲ್ಲಿ ಬಂದಿದ್ರು. ಅವಾಗ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವಾಗನೇ ನನ್ಗೆ ಇವರು ಕುಮಾರಸ್ವಾಮಿಗಳ ಬಗ್ಗೆ ತುಂಬಾ ಗೊತ್ತಾಗಿದ್ದು. ನಾನ್ ಸಣ್ಣವಳಿದ್ದಾಗ ನೋಡಿದ್ರೆ, ಅದರ ನಂತರ ನನಗೆ ಪರಿಚಯವಿದ್ದಿದ್ದಿಲ್ಲ. ಈಗ 2ನೇ ಟೈಮ್ ನಮಗೆ ಜಿಲ್ಲಾ ಮೇಡಮ್ ಅತಿ ಸುಂದರವಾಗಿ, ತುಂಬಾ ಅಚ್ಚುಕಟ್ಟವಾಗಿ, ಒಂದು ಆಳವಾಗಿ ಪ್ರಬುದ್ಧವಾದಂತ ಒಂದು ಉಪನ್ಯಾಸವನ್ನ ನೀಡಿದರು. ಅವರಿಗೆ ವೇದಿಕೆ ವತಿಯಿಂದ ಮತ್ತು ನನ್ನ ವತಿಯಿಂದ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಅಲ್ಲದೆ ಮುಂದೆ ಇವರು ನಮ್ಮ ಹೊರಟ್ಟಿ ಸರ್ ಕೂಡ ಅದಕ್ಕೆ ಪೂರಕ ಎನ್ನುವಂತೆ ಕುಮಾರಸ್ವಾಮಿಗಳವರ ಕುರಿತು ಹಲವಾರು ವಿಷಯಗಳನ್ನ ಹಂಚಿಕೊಂಡವರು. ಅವರಿಗೂ ಕೂಡ ವೇದಿಕೆ ವತಿಯಿಂದ ಮತ್ತು ನಮ್ಮೆಲ್ಲರ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ಅದರಂತೆ ಈ ನಿರೂಪಣೆ ಮಾಡಿದ ಶಾರದಾಮಣಿ ಹುಂಚಾಳ್ ಮೇಡಮ್ ಅವರು ವಯಸ್ಸು ಇಷ್ಟು ಜೇನು ಧ್ವನಿ ಅಂತ ಹೇಳ್ಬೋದು. ನಾನು ನಿಜವಾಗಿ ಇಷ್ಟು ಚೆನ್ನಾಗಿ ಅವರು ನಿರ್ವಹಣೆ ಮಾಡ್ತಿದ್ದಾರೆ. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ. ಅದರಂತೆ ಈ ವೇದಿಕೆಯಲ್ಲಿ ಉಪಸ್ಥಿತ ಇರುವ ಎಲ್ಲ ಮಹಿಳೆಯರಿಗೂ ಮತ್ತು ಎಲ್ಲ ಶರಣೆಯರಿಗೂ, ಆಮೇಲೆ ಸಂವಾದನೆಯಲ್ಲಿ ಪಾಲ್ಗೊಂಡಂತಹ ಹನುಮಾಕ್ಷಿ ಮೇಡಮ್ ಅವರಿಗೂ ಮತ್ತು ಹೊರಟ್ಟಿ ಸರ್ ಅವರಿಗೂ ವೇದಿಕೆ ವತಿಯಿಂದ ಮತ್ತು ನನ್ನ ವತಿಯಿಂದ ಮನಪೂರ್ವಕ ಧನ್ಯವಾದಗಳನ್ನ ಹೇಳುತ್ತೇನೆ. ಮಾತೆ ಜ್ಯೋತಿರ್ಲಿಂಗ ಎನ್ನುವಂತೆ ಇವತ್ತಿನ ಒಂದು ದತ್ತಿ ಉಪನ್ಯಾಸ ಮಾತು ಮತ್ತು ಜ್ಯೋತಿರ್ಲಿಂಗ ಮತ್ತು ನುಡಿದರೆ ಮುತ್ತಿನ ಹಾರತಂತಿರಬೇಕು ಎಂದು ಸುಂದರವಾಗಿ ನೆರವೇರಿಸಿಕೊಂಡಿತು. ಅದಕ್ಕಾಗಿ ಅಕ್ಕನ ಅರಿವಿನ ವೇದಿಕೆ ಎಲ್ಲ ಶರಣರಿಗೂ, ಇದರ ಜೊತೆ ಕಾರ್ಯ ಮಾಡುತ್ತಿರುವ ಎಲ್ಲ ಸದಸ್ಯರಿಗೂ ಮತ್ತು ತಾಂತ್ರಿಕ ಸಹಾಯ ವಹಿಸುತ್ತಿರುವ ಧನಮ್ಮ ಜಾಳಕಿಯವರಿಗೂ ಮತ್ತೆ ಎಲ್ಲರಿಗೂ ಕೂಡ ಮನಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಕ್ಕನ ಅರಿವಿನ ವೇದಿಕೆಯಿಂದ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಅನಂತ ಧನ್ಯವಾದಗಳು ತಮಗೂ ಕೂಡ ಶಾರದಾ ಅಂಬಿ ಸಂಗೆ ಮೇಡಮ್ ಅವರು ಅತ್ಯಂತ ಸಮರ್ಪಕವಾಗಿ ಶರಣ ಸಮರ್ಪಣೆಯನ್ನು ನೆರವೇರಿಸ್ಕೊಟ್ರಿ. ಈಗ ನೇನಾ ಗಿರಿಗೌಡರ್ ಮೇಡಮ್ ಅವರು ಒಂದು ವಚನ ಹಾಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ನೇನಾ ಮೇಡಮ್. ಶರಣಾರ್ಥಿಗಳು ಮೇಡಮ್, ಕೇಳಿಸುತ್ತಾರಿ? ಹಾ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಓಕೆ. ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಸುಮಾರು ದಿನಗಳಿಂದ ನನಗೆ ಗೂಗಲ್ ಮೀಟ್ ಅಟೆಂಡ್ ಮಾಡ್ಲಿಕ್ಕಾಗಿಲ್ಲ. ಬೇರೆ ಕಡೆ ಎಲ್ಲ ಕಾರ್ಯಕ್ರಮ 5 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ಹೀಗಾಗಿ ಎಲ್ಲರ ಕಡೆಯಿಂದ ಒಂದ್ಸತಿ ನಾನು ಕ್ಷಮಾಪಣೆ ಕೇಳಿಕೊಂಡು ನನ್ನ ವಚನ ಮಂಗಳವನ್ನು ಪ್ರಾರಂಭ ಮಾಡ್ತೀನಿ. ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು. ದೇವಲೋಕದವರಿಗೂ ಬಸವಣ್ಣನೇ ದೇವರು, ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು.
ಚನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮಗೂ ಯಮಗೂ ನಿಮ್ಮ ಶರಣರಿಗೂ ನಿಮಗೂ ಯಮಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು ಬಸವಣ್ಣನೇ ದೇವರು ಬಸವಣ್ಣನೇ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಬಸವಣ್ಣನೇ ದೇವರು ಬಸವಣ್ಣನೇ ದೇವರು ದೇವರು. ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ನಯನಾ ಮೇಡಮ್. ಅತ್ಯಂತ ಸುಮಧುರವಾಗಿ ತಾವು ವಚನವನ್ನ ಹಾಡಿದ್ರಿ. ಇನ್ನು ಧನ್ಯವಾದಗಳು ಮೇಡಮ್. ಇಂದಿನ ಕಾರ್ಯಕ್ರಮಕ್ಕೆ ವಚನ ಮಂಗಳವನ್ನ ಮಾಡಲಿಕ್ಕೆ ನಾನು ಬನಶ್ರೀ ಹತ್ತಿ ಮೇಡಮ್ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ನಾನೀಗ ಸ್ಮರಿಸಲಿರ್ತಕ್ಕಂಥ ವಚನ ಬಸವಣ್ಣವರ ವಚನ. ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ ತನಗಾದಾಗೇನು ಅವರಿಗಾದ ಚೇಗೇನು ತನಗಾದಾಗೇನು ಅವರಿಗಾದ ಚೇಗೇನು ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ ತನುವಿನ ಕೋಪ ತನ್ನ ಹಿರಿತನದ ಕೇಡು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡುವುದೇ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ ತಾ ಮುನಿಯಲೇ ಕೈಯ ತಾ ಮುನಿಯಲೇ ಕೈಯ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಬನಶ್ರೀ ಹತ್ತಿ ಮೇಡಮ್. ಅತ್ಯಂತ ಭಕ್ತಿ ಭಾವದಿಂದ ವಚನ ಮಂಗಳವನ್ನ ಮಾಡಿದ್ರಿ. ತಮಗೂ ಕೂಡ ಅನಂತ ಧನ್ಯವಾದಗಳು. ಇಂದಿನ ಶರಣ ಚಿಂತನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನ ತಿಳಿಸ್ತೀನಿ. ಅದೇ ರೀತಿ ಕಾರ್ಯಕ್ರಮದ ದತ್ತಿ ದಾಸೋಹಿಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ತಾವೆಲ್ಲರೂ ವಚನ ಅಧ್ಯಯನ ವೇದಿಕೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ತಿಳಿಸಿ.
ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತಿದ್ದು, ನಾಳೆ ಭಾನುವಾರ ಮುಂಜಾನೆ 11:25ಕ್ಕೆ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರ ದತ್ತಿ ಉಪನ್ಯಾಸದಲ್ಲಿ ಶರಣೆ ಅಕ್ಕಮ್ಮ ಅವರ ಕುರಿತು ಶ್ರೀಮತಿ ಸುಮಂಗ್ಲಾ ಮೇಟಿ, ಪ್ರಾಧ್ಯಾಪಕರು, ಬಾಗಲಕೋಟ್ ಅವರ ಅನುಭವವಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು.